पूज्याय राघवेन्द्राय सत्यधर्मरता. ಗುರುಗಳೇ, ರಾಯರ ಭಕ್ತರಿಗೆ ಬೇಗ ಕೃಷ್ಣ ಒಲಿತಾರಂತೆ, ಹೌದಾ? ಭಜತಾಂ ಕಲ್ಪವೃಕ್ಷಾಯ ನಮಃ. ರಾಯರ ಭಕ್ತರು ಅನ್ನುವ ಕಾರಣಕ್ಕೆ ಕೃಷ್ಣ ಒಲಿದ. ಹಾಗಾದ್ರೆ ಒಂದು ಮೃತ್ತಿಕೆ ಎಷ್ಟು ಕೆಲಸವನ್ನ ಮಾಡಿದ? ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ. ಗುರುಗಳೇ, ರಾಯರನ್ನ ಆರಾಧಿಸ್ಬೇಕು ಅಂತಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾ? ಅಲ್ಲಿಯೇ ಹೋಗಿ ಆಗಬೇಕು ಹೇಳುವಂತಹ ಮಾನಸಿಕತೆ ಬೇಕಾಗಿಲ್ಲ. ಅನುಭವಗಳು, ಮಿರಾಕಲ್ಗಳಾಗ್ತಾ ಇದೆ. ಕಾರಣ ಏನು ಕೇಳಿದ್ರೆ ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ ರಾಯ. ಏನಂತಂದ್ರೆ ಋಣಕ್ಕೆ ಸಂಬಂಧಪಟ್ಟದ್ದು ನಮ್ಮ ಬದುಕಿನಲ್ಲಿ ನಮಗೆ ಕನೆಕ್ಟ್ ಆಗುತ್ತೆ. ಶರಣು 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 ಗುರು ರಾಘವೇಂದ್ರ ಶರಣು. ಇದನ್ನು ನಾವು ಅರ್ಥ ಮಾಡಬೇಕು. ಋಣಕ್ಕೆ ಸಂಬಂಧಪಟ್ಟದ್ದು ಅದು ಯಾವುದೇ ಆಗಿರಲಿ, ಯಾವುದೇ ಆಗಿರಲಿ. ಆತ್ಮೀಯ ವಾಸ್ ಟಿವಿ ವೀಕ್ಷಕರಿಗೆ ಪಲ್ಲವಿ ಪ್ರಪಂಚ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದದ್ದು. ಸೊ ಸ್ಪೆಷಲಿ ನಾರ್ಮಲ್ ಆಗಿ ನಾವು ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ಮಾಡಿದಾಗ ನಮಗೆ ಅನಿಸಿರುತ್ತೆ ಇವತ್ತಿನ ಸಂಚಿಕೆ ಸ್ಪೆಷಲ್ ಅಂತ. ಆದರೆ ಇವತ್ತಿನ ಸಂಚಿಕೆ ಇದೆಯಲ್ಲ, ಇದು ಟೋಟಲಿ ಕಂಪ್ಲೀಟ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಇದು ನನ್ನ ಫೇವ್ರೆಟ್ ಎಪಿಸೋಡ್ ಕೂಡ ಹೌದು. ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ. ಇವರು ಹುಟ್ಟಿದ್ದು ಕೃಷ್ಣನೂರಿನಲ್ಲಿ, ಬೆಳೆದದ್ದು ಕೂಡ ಕೃಷ್ಣ ಮಠದ ಸುತ್ತಲೇ. ಪಲಿಮಾರು ಮಠದಲ್ಲಿ ವೇದಧ್ಯಾನ ಮಾಡಿದವರಿಗೆ ಮುಂದೆ ಸಿಕ್ಕಿದ್ದು ಪುತ್ತಿಗೆ ಶ್ರೀಗಳಾದ ಸುಗುಣೇಂದ್ರ ತೀರ್ಥರ ಆಶೀರ್ವಾದ. ಅಧ್ಯಯನಕ್ಕೋಸ್ಕರ ಕೋಲ್ಕತ್ತಾ ಹೋದವರಿಗೆ ಕರುನಾಡ ಸೆಳೆತ ಶುರುವಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರ ಪ್ರವೀಣರಾದ್ರೂ ಕೂಡ ಸಂಸ್ಕೃತ ಕಲಿಸಲು ಬೆಂಗಳೂರಿನ ಒಂದು ಬೃಹತ್ ವಿದ್ಯಾಸಂಸ್ಥೆಗೆ ಬರ್ತಾರೆ. ಆನಂತರ ಇವರ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿಂದ ಇವರ ಬದುಕು ಮತ್ತೊಂದು ಮಜಲನ್ನು ಕೂಡ ಪಡ್ಕೊಳ್ಳುತ್ತೆ. ಬದುಕು ಕಟ್ಟಿಕೊಳ್ಳಕ್ಕೆ ಹೊರಟವರಿಗೆ, ಅದೆಷ್ಟೋ ಜನರಿಗೆ ಜೀವನ ಕಟ್ಟಿಕೊಳ್ಳಲಿಕ್ಕೆ ಸಹಕಾರಿಯಾಗಿದ್ದಾರೆ ಇವರು. ಅದೆಲ್ಲದಕ್ಕೂ ಕೂಡ ಶ್ರೀ ಗುರುರಾಯರೇ ಕಾರಣ ಅನ್ನುವಂತಹ ಇವರು ಬಹಳ ವಿಶೇಷ. ತಮ್ಮ ಕಣ್ಣಾರೆ ಹಲವಾರು ರಾಯರ ಪವಾಡಗಳನ್ನ ಕಂಡುಕೊಂಡಿದ್ದಾರೆ. ಕೃಷ್ಣನೂರಿನಿಂದ ರಾಯರ ಸನ್ನಿಧಿಗೆ ಬಂದ ಕಥೆಯ ಜೊತೆಗೆ ರಾಯರ ಪವಾಡಗಳನ್ನು ಕೂಡ ಅವರಿಂದಲೇ ಕೇಳಿ ಪಡ್ಕೊಳ್ಳೋಣ. ಇವತ್ತಿನ ನನ್ನ ಪಾಡ್ಕಾಸ್ಟ್ ನಲ್ಲಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ ನಕ್ಷತ್ರಿ ಗುರುಜಿ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಗುರುಗಳೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ? ಕೃತಜ್ಞತೆಗಳು. ಚೆನ್ನಾಗಿದ್ದೇನೆ, ತುಂಬಾ ಚೆನ್ನಾಗಿದ್ದೇನೆ. ಸಮ್ ಗ್ರೇಸ್. ಗುರುಗಳೇ, ಯೂಶಲಿ ಉಡುಪಿ ಅಂದ ತಕ್ಷಣನೇ ನಮಗೆ ಕೃಷ್ಣ ನೆನಪಾಗ್ತಾರೆ. ಆದ್ರೆ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಕ್ತಿ ಯಾವಾಗ ಪ್ರಾರಂಭವಾಗಿತ್ತು ಅಂತ? ಒಂದು ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಒಂದು ಸೂಚ್ಯ ಮತ್ತೆ ವಿಸ್ತಾರ ಎರಡು ರೀತಿಯ ಉತ್ತರವನ್ನು ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ತೇನೆ. ಕಾರಣ ಇಷ್ಟೇ, ಬದುಕು ಅದು ವ್ಯಕ್ತಿಯ ತೀರ್ಮಾನ ಅಲ್ಲ ಅಂತ ಹೇಳುವುದೇ ಅದರ ಮೂಲ ತಾತ್ಪರ್ಯ. ವ್ಯಕ್ತಿಗೆ ಬದುಕು ಯಾವ ರೀತಿಯಲ್ಲಿ ತನ್ನ ಮುಂದೆ ಬಂದು ನಿಲ್ಲುತ್ತೋ ಆ ರೀತಿಯಲ್ಲಿ ವ್ಯಕ್ತಿ ಗಮಿಸುವುದಕ್ಕೆ ಆರಂಭಿಸಬೇಕು ಹೇಳುವುದೇ ಇಲ್ಲಿ ನನ್ನಿಂದ ಸಿಗಬಹುದಾದ ಉತ್ತರ ಅಂತ ಅಂದುಕೊಳ್ತೇನೆ. ಹೌದು, ಜಾಗತಿಕವಾಗಿ ಉಡುಪಿ ಅಂದ ತಕ್ಷಣ ಅಲ್ಲಿ ಕಾಣುವುದು ಕೃಷ್ಣನೇ. ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಡೌಟ್ಗಳಿಲ್ಲ. ಬಹಳ ಅದ್ಭುತವಾದಂತಹ ಒಂದು ಭೂಮಿಯೂ ಕೂಡ ಹೌದು. ಅಂದರೆ ಆ ಮಣ್ಣಿನಲ್ಲಿಯೇ ಒಂದಷ್ಟು ಅದ್ಭುತತೆಗಳು ಹೇಳುವಂಥದ್ದು ಸಹಜವಾಗಿಯೇ ಪ್ರಕೃತಿದತ್ತವಾಗಿಯೇ ಇರುವಂಥದ್ದು. ಅಂತಹ ಸಂದರ್ಭದಲ್ಲಿ ಕೃಷ್ಣನ ಹೊರತಾಗಿ ಇನ್ನೊಂದು ಭಕ್ತಿ ಆರಂಭ ಹೇಗಾಯಿತು ಹೇಳುವ ಪ್ರಶ್ನೆ. ಕೃಷ್ಣನ ಹೊರತಾಗಿ ರಾಯರ ಭಕ್ತಿ ಆರಂಭ ಆದದ್ದಲ್ಲ, ಕೃಷ್ಣನನ್ನ ಒಳಗೊಂಡಂತೆ, ಕೃಷ್ಣನನ್ನ ಸೇರಿಸಿಕೊಂಡಂತೆ ಭಕ್ತಿ ಆರಂಭ ಆಯಿತು ಅಂತ ನಾವು ಇಲ್ಲಿ ಕಾಣಬಹುದಾಗತ್ತೆ. ನನ್ನ ವೈಯಕ್ತಿಕವಾದ ಬದುಕಿನ ಚಿಂತನೆಯನ್ನು ಮಾಡಿದರೆ ಅಥವಾ ಅವಲೋಕನ ಮಾಡಿದರೆ ಅಂತ ಅಂದುಕೊಳ್ತೇನೆ ನಾನು. ಖಂಡಿತವಾಗಲೂ ಬಾಲ್ಯದ ಒಂದಷ್ಟು ಅಧ್ಯಯನಗಳು ಹೇಳುವಂಥದ್ದು ಉಡುಪಿಯಲ್ಲಿ
ಕೃಷ್ಣನ ಅನುಗ್ರಹದಿಂದ, ಆ, ಮಠಾಧಿಪತಿಗಳ ಆಶೀರ್ವಾದದಿಂದ ಒಂದಷ್ಟು ಧಾರ್ಮಿಕ ಜೀವನದ ಆರಂಭ ಮತ್ತು ಧಾರ್ಮಿಕ ಜ್ಞಾನದ ಆರಂಭ ಹೇಳುವಂಥದ್ದು ಉಡುಪಿಯಲ್ಲಿ ಆಗಿದ್ದು ಸತ್ಯ, ಆಗಿದೆ ಕೂಡ. ಅದರ ಒಂದು ಆಧಾರದಲ್ಲಿಯೇ ಇವತ್ತು ಬದುಕು ಅದ್ಭುತವಾದಂಥ ಬದುಕಾಗಿ ಗೊಂಡಿದ್ದು ಕೂಡ ಸತ್ಯವೇ. ಕೃಷ್ಣನ ಹೊರತಾಗಿ ರಾಯರನ್ನ ಅತಿಯಾಗಿ ನಾನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇನೆ ಅಂತ ಯೋಚನೆ ಮಾಡ್ಲಿಕ್ಕೆ ಹೊರಟ್ರೆ, ಕೃಷ್ಣನನ್ನ ಬಿಟ್ಟು ಅಲ್ವೇ ಅಲ್ಲ, ಕೃಷ್ಣನನ್ನ ಒಳಗೊಂಡಂತೆ ರಾಯರನ್ನ, ಮತ್ತೆ ಕೃಷ್ಣ ಬಹಳ ದೂರದಲ್ಲಿರುವ ವ್ಯಕ್ತಿ, ರಾಯರು ಬಹಳ ಹತ್ತಿರದಲ್ಲಿರುವ ವ್ಯಕ್ತಿ. ಇದನ್ನ ಯಾಕೆ ಈ ವಿಂಗಡಣೆ ಅಥವಾ ವರ್ಗೀಕರಣ ಅಂತ ತಾವು ಕೇಳಬಹುದು. ಕೃಷ್ಣನ ಅನುಗ್ರಹ ನಮ್ಮ ಅನುಭವಕ್ಕೆ ಬರುವಾಗ ಬಹಳ ಕಾಲ ತೆಗೆದುಕೊಳ್ಳಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಶಾಸ್ತ್ರಗಳ ಅಧ್ಯಯನವೋ ಇದರ ಆಧಾರಗಳಲ್ಲಿ ರಾಯರು ನಮ್ಮ ಅನುಭವಕ್ಕೆ ಬರಲಿಕ್ಕೆ ಅಷ್ಟೊಂದು ಸುದೀರ್ಘವಾದಂಥ ಕಾಲದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ನಾವಿರುವ ಕಾಲ ಕಲಿಕಾಲ, ಕಲಿಯುಗ ಅಂತ ಹೇಳ್ತೇವೆ ನಾವು. ಇಲ್ಲಿ ಯಾವ ಜೀವಿಗೂ ಕೂಡ ದೀರ್ಘವಾದ ಆಯುಷ್ಯವೂ ಇಲ್ಲ, ಯಾವ ಕೆಲಸಕ್ಕೂ ಕೂಡ ದೀರ್ಘವಾದ ಸಮಯವೂ ಇಲ್ಲ. ಎಲ್ಲವುದು ಕೂಡ ಶಾರ್ಟ್ ಟೈಮ್. ಇವತ್ತು ನಾವು ಎಲ್ಲವುದನ್ನು ಕಾಣ್ತಾ ಇದ್ದೇವೆ, ವಿದಿನ್ ಸೆಕೆಂಡಲ್ಲಿ ಎಲ್ಲವುದು ಆಗಬೇಕು. ಅಂತಹ ಒಂದು ಮಾನಸಿಕತೆಗೆ ಮನುಷ್ಯ ಬಂದು ತಲುಪಿದ್ದಾನೆ. ಅಂತಹ ಮಾನಸಿಕತೆಯ ಜೀವಿಗಳಿಗೆ ರಾಯರು ಸ್ಪಂದಿಸುವ ಗುರುಗಳು ಹೇಳುವುದರಲ್ಲಿ ಎರಡು ಮಾತೇ ಇಲ್ಲ. ಅಂತಹ ಒಂದು ಅನುಭವ ರಾಯರಿಂದ ಸಿಗುತ್ತೆ. ಹಾಗಾಗಿ ಆರಂಭದ ವೇದಾಧ್ಯಯನವೋ ಧಾರ್ಮಿಕತೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅಧ್ಯಯನವನ್ನು ಮುಗಿಸಿದ ವ್ಯಕ್ತಿಯಾಗಿ ಉಡುಪಿಯನ್ನು ಬಿಟ್ಟು ಮತ್ತೊಂದಷ್ಟು ಜರ್ನಿಗಳನ್ನು ಮಾಡುವಂತಹ ಸಂದರ್ಭಗಳು, ಮತ್ತೆ ಕೃಷ್ಣನ ಹೊರತಾಗಿ ರಾಯರನ್ನ ಬದುಕಿನಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳುವಂತಹ ಭಾವನೆ ಅಲ್ಲ, ಆದರೆ ಬದುಕಿನಲ್ಲಿ ರಾಯರು ಅದ್ಭುತವಾದಂತಹ ಅನುಭವಗಳನ್ನು ಕೊಟ್ಟರು ಅನ್ನುವ ಕಾರಣಕ್ಕೆ ರಾಯರ ಜೊತೆಗಿನ ಸಂಬಂಧ, ಸಂಪರ್ಕ ಅಥವಾ ಬದುಕು, ರಾಯರ ಜೊತೆಗಿನ ಬದುಕು ನಂದಾಯಿತು ಅಂತ ಹೇಳುವಂತಹ ಒಂದು ಒಂದು ಅದ್ಭುತ ಭಾವನೆ. ಇದಕ್ಕೆ ಶಬ್ದಗಳ ಪ್ರಯೋಗ ಹೇಳುವಂಥದ್ದಷ್ಟು ಸಮಂಜಸ ಅಂತ ಅನಿಸುವುದಿಲ್ಲ. ಕೆಲವು ಅನುಭವಗಳು ಅದು ಪದಗಳಿಂದ ವರ್ಣಿಸಲು ಯೋಗ್ಯವಾದದ್ದು ಅಲ್ಲವೇ ಅಲ್ಲ, ಅಂತಹ ಅನುಭವಗಳು. ಹಾಗಾಗಿ ರಾಯರ ಜೊತೆಗಿನ ಜೀವನ, ಸುದೀರ್ಘವಾದ ಜೀವನ, ಈ ಕ್ಷಣಕ್ಕೂ ಕೂಡ ಅವರ ಜೊತೆಗಿದ್ದೇವೆ ಅಂತ ಹೇಳುವುದು ಅದು ನಮ್ಮ ಸೌಭಾಗ್ಯದ ಫಲ ಅಂತ ಅಂದುಕೊಳ್ತೇನೆ. ಅಥವಾ ಇನ್ಯಾವುದೋ ಜನ್ಮದ, ಈಗ ಉದಾಹರಣೆಗೆ ತಂದೆಯ ಜೊತೆ ಅಥವಾ ತಾಯಿಯ ಜೊತೆ ಅಥವಾ ಇನ್ಯಾರದ್ದೋ ಭೌತಿಕವಾದಂತಹ ವ್ಯಕ್ತಿಯ ಜೊತೆಗಿದ್ದಾಗ ಅದು ತಾತ್ಕಾಲಿಕ ಅಂತ ಅನ್ನಿಸಲ್ಪಡ್ತದೆ. ತಾತ್ಕಾಲಿಕವೂ ಕೂಡ, ಅವರಿರುವಲ್ಲಿಯ ತನಕ ಅಥವಾ ನಾವಿರುವಲ್ಲಿಯ ತನಕ ಅಂತ. ಆದರೆ ಈ ಜರ್ನಿ ಹಾಗಲ್ಲ. ಈ ಒಂದು ಅನುಭವ ಅಥವಾ ಈ ಒಂದು ಜೀವನ ಪಥ ಏನಿದೆ ಇದು ಶಾಶ್ವತವಾದದ್ದು ಹೇಳುವ ಭಾವ. ಅದರಲ್ಲಿ ನೀವು ಯಾವ ಕ್ಷಣ ಬೇಕಾದರೂ ಇದನ್ನು ಸೂಕ್ಷ್ಮ ಮಾನಸಿಕತೆಯಿಂದ ಗಮನಿಸಿದರೆ ನಿಮ್ಗೆ ಅದೇ ಅರ್ಥ ಅದರೊಳಗೆ ಕಾಣುತ್ತೆ, ಅದೇ ತಾತ್ಪರ್ಯ ನಿಮ್ಗೆ ಅದರೊಳಗೆ ಕಾಣ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಸೌಭಾಗ್ಯ ಅಂತ ನಾನು ಈ ಶಬ್ದದಿಂದ ಪ್ರಯೋಗ ಮಾಡಿದೆ. ಇದೊಂದು ಯಾವುದೋ ಜನ್ಮಾರ್ಜಿತದ ಪುಣ್ಯದ ಫಲದ ಒಂದು ಫಲ ಅಂತ ನಾವು ಚಿಂತನೆ ಮಾಡ್ಬೋದು. ಇದು ಬೇಸಿಕ್ ವ್ಯವಸ್ಥೆಗಳು ಅಂತ ಹೇಳ್ಬೋದು. ಗುರುಗಳೇ, ಗುರುರಾಯರು ಕೂಡ ಕೃಷ್ಣನ ಭಕ್ತ ಅಂತ ನಾನು ಒಂದು ಕಡೆ ಕೇಳ್ಪಟ್ಟಿದ್ದೀನಿ, ನಿಜಾನ ಅದು? ಖಂಡಿತ ಸತ್ಯ. ರಾಯರು ಸಾಮಾನ್ಯವಾಗಿ ಯತಿಗಳು ಅಂತ ಬಂದಾಗ ಅವರೊಂದು ಕಡೆಯಲ್ಲಿ ಕುಳಿತುಕೊಳ್ಳುವಂತಹ ನಿಯಮಗಳಿಲ್ಲ. ಭಾರತೀಯ ಯತಿ ಪರಂಪರೆನೇ ಹಾಗೆ. ನಿಮಗೆ ಗೊತ್ತಿರುತ್ತೆ, ನೀವು ಕಂಡಿದ್ದೀರಿ ಕೂಡ. ಈಗ ಉದಾಹರಣೆಗೆ ಕುಂಭಮೇಳ ಆದಾಗ ಎಲ್ಲಿರ್ತಾರೋ ಗೊತ್ತಿಲ್ಲ, ಆ ನಾಗಾ ಸಾಧುಗಳು ಒಂದು ಕಡೆಯಲ್ಲಿ ಬಂದು ಕೂರ್ತಾರೆ. ಹಾಗಾದ್ರೆ ಇನ್ನುಳಿದ ಕಾಲಘಟ್ಟದಲ್ಲಿ ಅವರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅಷ್ಟೊಂದು ಲಕ್ಷಾಂತರ ಸಂತರುಗಳು, ಸನ್ಯಾಸಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ. ಹಾಗಾದ್ರೆ ಯತಿ ಧರ್ಮದ ಪಾಲನೆ ಅಂತಂದ್ರೆ ಏನು ಕೇಳಿದ್ರೆ, ಮೂಲಭೂತವಾಗಿ
ಸಮಾಜದಲ್ಲಿರುವಂತಹ ಯತಿಗಳು ಸಮಾಜವನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನು ಮಾಡಬೇಕು, ಅಥವಾ ಸಮಾಜವನ್ನು ಅವೇರ್ನೆಸ್ ಕಡೆಗೆ ತೆಗೆದುಕೊಂಡು ಹೋಗಬೇಕು, ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕು, ಸಮಾಜಕ್ಕೆ ಜ್ಞಾನ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಇದು ಯತಿಯ ಧರ್ಮ, ಯತಿ ಧರ್ಮದ ಪಾಲನೆ, ಅಥವಾ ಯತಿಯ ಬದುಕು, ಯತಿಯ ಜೀವನ ಅಂತ ಅಂದುಕೊಳ್ಬೋದು. ಇದನ್ನೇ ಶಾಸ್ತ್ರಗಳು ಕೂಡ ಹೇಳ್ತದೆ. ಜ್ಞಾನವನ್ನು ಕೊಡಬೇಕು, ಜ್ಞಾನದ ಮೂಲಕ ಶರಣಾಗತಿಯ ಭಕ್ತಿಯನ್ನು ಕೊಡಬೇಕು, ತನ್ಮೂಲಕ ವೈರಾಗ್ಯದ ಭಾವವನ್ನು ಕೊಡಬೇಕು. ಇದು ಯತಿಯಿಂದ ಪ್ರಭಾವ ಆಗಬೇಕಾದಂತಹ ವಿಷಯ. ಅದನ್ನು ಸಾಮಾನ್ಯರಾದಂತಹ ನಾವುಗಳು ಎಷ್ಟಾಗುತ್ತೋ ಅಷ್ಟು ಅದನ್ನು ಬದುಕಿನಲ್ಲಿ ಮೈಗೂಡಿಸಿಕೊಳ್ಳುವಂತಹ ಪ್ರಯತ್ನ, ಇದು ಆಗಬೇಕಾದಂತಹ ಕೆಲಸ. ಅಂತಹ ಕೆಲಸವನ್ನು ಮಾಡ್ತಿದ್ದಂತಹ ಗುರುರಾಯರು ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳು ಹೀಗೆ ಸಂಚಾರ ಸ್ಥಿತಿಯಲ್ಲಿ ಇರ್ತಾರೆ. ಒಂದು ಕಡೆಯಲ್ಲಿ ಕೂರುವಂಥದ್ದಿಲ್ಲ. ಸಂಚಾರವನ್ನು ಮಾಡ್ತಾ 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 ಬಂದು ಉಡುಪಿಗೂ ಕೂಡ ಬಂದಿದ್ದಾರೆ. ಉಡುಪಿಯ ಕೃಷ್ಣನನ್ನು ಕೂಡ ಭಜಿಸಿದ್ದಾರೆ. ಭಜಿಸುವುದರ ಮೂಲಕ ಒಂದು ಕೀರ್ತನೆಯನ್ನು ಕೂಡ ಅಲ್ಲಿ ರಚನೆಯನ್ನು ಮಾಡಿದ್ದಾರೆ ಹೇಳುವಂಥದ್ದು ನಮಗೆ ರಾಯರ ಪೂರ್ವಾಶ್ರಮದ ಜೀವನ ವೃತ್ತಾಂತ ಮತ್ತು ಆಶ್ರಮಾನಂತರದ ಜೀವನದ ವೃತ್ತಾಂತದಲ್ಲಿ ನಮಗೊಂದು ಇತಿಹಾಸದ ಕಥೆಯಾಗಿ ನಮ್ಮ ಜ್ಞಾನಕ್ಕೆ ಸಿಗ್ತದೆ. ಹಾಗಾಗಿ ಕೃಷ್ಣನನ್ನ ಹೊರತಾಗಿ ರಾಯರಿಲ್ಲ, ರಾಯರನ್ನ ಹೊರತಾಗಿ ಅಥವಾ ರಾಯರಿಗೆ ಅನುಗ್ರಹ ಮಾಡದೆ ಕೃಷ್ಣನಿಲ್ಲ. ರಾಯರ ಜನ್ಮವೇ, ರಾಯರ ಹುಟ್ಟೆ ಶ್ರೀನಿವಾಸನ ಅನುಗ್ರಹದಿಂದ ಅಂತ ಹೇಳುವಂಥದ್ದು ಕೂಡ ವಾಸ್ತವ. ರಾಯರ ಪೂರ್ವಾಶ್ರಮದ ಜನನಿ ಮತ್ತು ಜನಕ ಅಂತಂದರೆ ತಂದೆ ತಾಯಿಯರು ತಿರುಪತಿಯ ಶ್ರೀನಿವಾಸನನ್ನು ಪ್ರಾರ್ಥಿಸಿಕೊಂಡಂತೆ ರಾಯರ ಅವತಾರ ಆಗಿದ್ದು, ರಾಯರ ಹುಟ್ಟಾಗಿದ್ದು. ಯಾಕೆ ಒಬ್ಬ ಮಹಾಮಹಿಮನಾಗಿ ಬದುಕಿನಲ್ಲಿ ಅಂದರೆ ಅವರ ಜನ್ಮದಲ್ಲಿ, ಜನ್ಮ ಜೀವನ ವ್ಯವಸ್ಥೆಯಲ್ಲಿ ಮಹಾಮಹಿಮನಾಗಿ, ಮತ್ತು ಹುಟ್ಟಿನಿಂದ ಆರಂಭಿಸಿ ಸನ್ಯಾಸಾಶ್ರಮದಲ್ಲಿಯ ತನಕ ಕೂಡ ಅವರದ್ದಾದಂತಹ ಬದುಕಿನ ಒಂದು ವ್ಯವಸ್ಥೆಗಳನ್ನು ಗಮನಿಸಿದರೆ ಅದು ರೋಮಾಂಚನ, ಅದ್ಭುತ, ಮತ್ತು ಸಮ್ವೇರ್ ಬಹಳ ದುಃಖ, ಕೆಲವೊಂದು ಕಡೆಯಲ್ಲಿ ಬಹಳ ದುಃಖ ಆಗ್ತದೆ. ಅಂತಂದರೆ ಒಬ್ಬ ವ್ಯಕ್ತಿ ಸಾಧಕನಾಗಿ ಹೊರಹೊಮ್ಮುವಲ್ಲಿ ಅಥವಾ ವಿಶೇಷವಾದಂತಹ ಭಗವಂತನ ಅನುಗ್ರಹ ವ್ಯಕ್ತಿ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗುವಲ್ಲಿಯ ತನಕ ಆ ವ್ಯಕ್ತಿಯ ಬದುಕು ಎಂಥ ಒಂದು ಸ್ಥಿತಿಯಲ್ಲಿರ್ತದೆ. ಇಷ್ಟೊಂದು ಅಂದರೆ ಕನಿಷ್ಠ ಅಂತ ಶಬ್ದ ಬಳಸಲಿಕ್ಕಾಗೋದಿಲ್ಲ, ಅಂದರೆ ಕಷ್ಟ, ದುಃಖ, ಅಂತಹ ಬದುಕು ಸಾಧ್ಯವೇ, ಅಂತಹ ಬದುಕು ಇಂತಹ ಒಬ್ಬ ವ್ಯಕ್ತಿಗೆ ಇದ್ದದ್ದು ಸತ್ಯವೇ, ಹೀಗಿದ್ದೆಲ್ಲ ಪ್ರಶ್ನೆ ಬರ್ತದೆ. ಹಾಗಾಗಿ ಅಲ್ಲಿ ಅವರದ್ದಾದಂತಹ ಜನ್ಮವೇ ಇಂತಹ ಒಂದು ಕಾರಣಕ್ಕಾಗಿ ಅಂತ ಹೇಳುವಂಥದ್ದು ಕಾಣುತ್ತದೆ. ಆ ಜನ್ಮದಿಂದ ಅವರು ಆಶ್ರಮ ಸ್ವೀಕಾರವನ್ನು ಮಾಡುವಲ್ಲಿಯ ತನಕವೂ ಕೂಡ ಅವರು ಎದುರಿಸಿದಂತಹ ದಿನಗಳು, ಎದುರಿಸಿದಂತಹ ಸಂದರ್ಭಗಳು, ಅದು ಮಾತ್ರ ನಾವೆಲ್ಲರೂ ಕೂಡ ಅದನ್ನು ಗಮನಿಸಬೇಕಾದದ್ದು. ಗಮನಿಸಿ ಅದರಿಂದ ನಮಗೇನು ಸಂದೇಶಗಳು ಸಿಗ್ತದೆ ಅನ್ನುವಂಥದ್ದನ್ನು ಹುಡುಕಬೇಕಾದಂತಹ ಅಂಶ. ಹಾಗಾಗಿ ರಾಯರು ಅದ್ಭುತವಾದಂತಹ ಒಂದು ಚೇತನ. ಅದ್ಭುತವಾದಂತಹ ಚೇತನಕ್ಕೆ ಉಡುಪಿಯ ಕೃಷ್ಣನ ಅನುಗ್ರಹವೂ ಇದೆ. ಇಂತಹ ಚೇತನ ಈ ಭೂಮಿಗೆ ಅವತರಿಸುವಲ್ಲಿ ಶ್ರೀನಿವಾಸನ ಅನುಗ್ರಹ ಕಾರಣ. ಇದು ನಮಗೆ ಅವರದ್ದಾದಂತಹ ಇತಿಹಾಸದ ಚಿಂತನೆಗಳನ್ನು ಮಾಡುವಾಗ ನಮಗೆ ಸಿಗುವಂತಹ ಲಭ್ಯ ಇರುವಂತಹ ಮಾಹಿತಿಗಳು. ಗುರುಗಳೇ, ರಾಯರ ಭಕ್ತರಿಗೆ ಬೇಗ ಕೃಷ್ಣ ಒಲಿತಾರಂತೆ, ಹೌದಾ? ಇದನ್ನ ರಾಯರ ಭಕ್ತರು ಅನ್ನುವ ಕಾರಣಕ್ಕೆ ಕೃಷ್ಣ ಒಲಿದ, ಅಥವಾ ಕೃಷ್ಣನ ಭಕ್ತರು ಅನ್ನುವ ಕಾರಣಕ್ಕೆ ರಾಯರು ನಮಗೆ ಅನುಗ್ರಹಿಸಿದರು, ಈ ರೀತಿಯ ಒಂದು ಚಿಂತನೆಯ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಇಲ್ಲಿ ನೀವಿದನ್ನ ವಿಂಗಡಣೆ ಮಾಡಿ. ಒಟ್ಟಾರೆಯಾಗಿ ಯಾವುದೇ ಭಗವದ್ರೂಪಗಳು ನಮಗೆ ಒಲಿಯುವಲ್ಲಿ ನೀವು ರಾಯರನ್ನು ತೆಗೆದುಕೊಳ್ಳಿ, ಕೃಷ್ಣನನ್ನು ತೆಗೆದುಕೊಳ್ಳಿ, ಶಿವನನ್ನು ತೆಗೆದುಕೊಳ್ಳಿ, ಅಥವಾ ಇನ್ನಿತರ ಯಾವುದೇ ಭಾರತೀಯ ಸನಾತನ ಪರಂಪರೆಯಲ್ಲಿ
ನಾವೇನು ಮುಕ್ಕೋಟಿ ದೇವತೆಗಳ ಹೆಸರನ್ನ ಹೇಳ್ತೇವೆ, ಅವರನ್ನೆಲ್ಲ ಆರಾಧನೆ ಮಾಡುವಲ್ಲಿ ಅಥವಾ ಅವರನ್ನ ಒಲಿಸಿಕೊಳ್ಳುವಲ್ಲಿ ಇಲ್ಲಿ ಇರುವುದು ಸೂತ್ರ ಬಹಳ ಸೂಕ್ಷ್ಮ ಸೂತ್ರ. ನಾವು ಅಂದುಕೊಂಡಿದ್ದೇವೆ ಏನೋ ಒಂದಷ್ಟು ಆಕ್ಟಿವಿಟೀಸ್ಗಳನ್ನ ಈ ದೇಹ ಮಾಡಿದ್ರೆ ದೇವರು ಒಲಿದು ಬಿಡುತ್ತಾನೆ ಅಂತ. ಹೌದು. ಏನು ಪ್ರದಕ್ಷಿಣೆ ಬರುವುದು, ನಮಸ್ಕಾರ ಮಾಡುವುದು, ಒಂದಷ್ಟು ಸ್ತೋತ್ರಗಳನ್ನ ಓದುವುದು. ನಾನು ಸ್ತೋತ್ರವನ್ನ ಓದ್ಲಿಕ್ಕೆ ನಾನು ಹೇಳ್ತೇನೆ, ಪ್ರದಕ್ಷಿಣೆ ಮಾಡಿ ಅಂತ ನಾನು ಹೇಳ್ತೇನೆ. ಇದೆಲ್ಲ ಪೂರ್ವರಂಗದ ತಾಲೀಮು. ಈಗ ಉದಾಹರಣೆಗೆ ಯಾವುದೋ ಒಂದು ಕರ್ತವ್ಯವನ್ನ ಪ್ರೆಸೆಂಟ್ ಮಾಡುವ ಪೂರ್ವದಲ್ಲಿ ಅದಕ್ಕೆ ಬೇಕಾದಂತಹ ಅಭ್ಯಾಸ ಅಂತ ಇರ್ತದೆ. ಅಭ್ಯಾಸ ಅದು ಅಷ್ಟೇ. ಅಂತಂದ್ರೆ ದೇವರ ಭಕ್ತಿಯನ್ನ ಮಾಡುವಲ್ಲಿ ನಾವು ಪ್ರಿಪೇರ್ ಆಗ್ತಾ ಇದ್ದೇವೆ, ನಾವು ತಯಾರಿ ಆಗುತ್ತಾ ಇದ್ದೇವೆ. ಹಾಗಾದ್ರೆ ಈ ಎಲ್ಲ ಏನು ಆಕ್ಟಿವಿಟೀಸ್ಗಳು, ಆಚರಣೆಗಳು ಹಾಗಾದ್ರೆ ಶೂನ್ಯ ಫಲವ ಅಂತ ಹೇಳುವ ಪ್ರಶ್ನೆಯೂ ಬರ್ತದೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಶಾಸ್ತ್ರ ಅದ್ಭುತವಾಗಿ ವರ್ಣನೆಯನ್ನ ಮಾಡುತ್ತದೆ. ಏನು ಕೇಳಿದ್ರೆ ತ್ರಿಕರಣದ ಶುದ್ಧತೆ ಅಂತ ಹೇಳ್ತದೆ. ಈ ತ್ರಿಕರಣ ಅಂತಂದ್ರೆ ಏನು? ಕಾಯ, ವಾಚ, ಮನಸ. ಕ್ರಿಯೆಯಲ್ಲಿ ಒಂದು ಕ್ಲಾರಿಟಿ ಬೇಕು. ನಾವು ಮಾಡುವಂತಹ ಕ್ರಿಯೆ ಏನಿದೆ, ಆಕ್ಟಿವಿಟೀಸ್ ಏನಿದೆ, ಅದರಲ್ಲಿ ಒಂದು ಕ್ಲಾರಿಟಿ ಬೇಕು. ಇದು ಕಾಯಿಕ. ಇನ್ನು ವಾಚಿಕ, ಹೇಳುವ ದೇವರ ನಾಮಗಳಲ್ಲಿ ನಮಗೆ ಸ್ಪಷ್ಟತೆ ಬೇಕು, ಕ್ಲಾರಿಟಿ ಬೇಕು. ಅಲ್ಲಿ ಹೇಗಂದ್ರೆ ಹಾಗೆ ಅದನ್ನ ಪ್ರೊನೌನ್ಸ್ ಮಾಡುವಂತದ್ದಲ್ಲ, ತಪ್ಪು ಉಚ್ಚಾರಣೆ ಮಾಡೋ ಹಾಗಿಲ್ಲ. ಖಂಡಿತ ತಪ್ಪು ಉಚ್ಚಾರಣೆ ಮಾಡುವ ಹಾಗೇ ಇಲ್ಲ. ಸಂಸ್ಕೃತದಲ್ಲಿ ಮಧ್ಯದಲ್ಲಿ ಕೋಟ್ ಮಾಡಿ ಬಿಡ್ತೇನೆ, ಮತ್ತೆ ಮುಂದೆ ಹೋಗುವಾಗ ಮರ್ತು ಹೋದೀತು. ಸಂಸ್ಕೃತದಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘ, ಹೃಸ್ವ ಇತ್ಯಾದಿಗಳಿಗೆಲ್ಲ ಮಹಾ ಅನರ್ಥ ಫಲಗಳ ಭೇದಗಳನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಎಲ್ಲಿ ಅಲ್ಪ ಪ್ರಾಣವನ್ನ ಹಾಕಬೇಕು ಅಲ್ಲಿ ಅಲ್ಪ ಪ್ರಾಣ, ಎಲ್ಲಿ ಮಹಾಪ್ರಾಣವನ್ನ ಹಾಕಬೇಕು ಅಲ್ಲಿ ಮಹಾಪ್ರಾಣ ಹಾಕಬೇಕು. ಇಲ್ಲದಿದ್ರೆ ಆ ಶಬ್ದದ ಅರ್ಥ ಅನರ್ಥವಾಗಿ ಕಾಣ್ತದೆ. ಇದು ಕೇವಲ ಸಂಸ್ಕೃತಕ್ಕೆ ಸೀಮಿತ ಅಲ್ಲ. ಅಂತಹ ಸಂಬೋಧನೆ ಆದ್ರೆ, ಅನರ್ಥ ಸಂಬೋಧನೆ ಆದ್ರೆ, ನಿಮ್ಮನ್ನ ಗೌರವದಿಂದ ಸಂಬೋಧಿಸುವುದು ಬೇರೆ, ಗೌರವ ಇಲ್ಲದೆ ಸಂಬೋಧಿಸಿದ್ರೆ ನಿಮ್ಮ ಮಾನಸಿಕತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಷ್ಟೇ ಉತ್ತರ. ಹಾಗಾಗಿ ಮಂತ್ರ ಅಂತ ಬಂದಾಗ ಅದು ಗುರುಗಳಿಂದ ನಮಗೆ ಬಂದಿರಬೇಕು. ಗುರುಗಳಿಂದ ಬಂದ ಮಂತ್ರವನ್ನ ನಾವು ಅವರ ಮುಂದೆ ಅವರೊಪ್ಪುವ ಹಾಗೆ ಹೇಳಿ ಸೈ ಅಂತ ಅನ್ನಿಸಿಕೊಳ್ಬೇಕು. ಆಮೇಲೆ ಆ ಮಂತ್ರವನ್ನ ದೇವರ ಮುಂದೆ ಕೂತು ಹೇಳುವುದಕ್ಕೆ ನಾವು ಯೋಗ್ಯರು ಅಂತ ಹೇಳುವುದು ನಿಯಮ. ಹಾಗಾದ್ರೆ ಕಾಯಿಕ, ವಾಚಿಕ ಹೇಳುವ ಮಂತ್ರಗಳು, ದೇವರ ನಾಮಗಳು, ಇದರಲ್ಲಿ ಒಂದು ಕ್ಲಾರಿಟಿ ಹೇಳುವಂತದ್ದು ಬೇಕು. ಕಾಯಿಕ, ವಾಚಿಕ. ಮಾನಸಿಕ, ಇದು ಅತ್ಯಂತ ಅಮೂಲ್ಯವಾದಂಥ ವಿಷಯ. ಮತ್ತೆ ಅಧ್ಯಾತ್ಮ ನಿಲ್ಲುವುದೇ ಇಲ್ಲಿ. ಧಾರ್ಮಿಕತೆಯ ಒಂದು ಸ್ತರ ಅನ್ನುವಂಥದ್ದೇನಿದೆ ಅದು ನಿಲ್ಲುವ ಜಾಗ ಯಾವುದು ಕೇಳಿದ್ರೆ ಮಾನಸಿಕತೆಯಿಂದ. ಈಗ ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನ ಅಗೌರವದಿಂದ ಕಾಣುತ್ತೇವೆ ಅಂತ ಇಟ್ಕೊಳ್ಳಿ. ನಮ್ಮ ಮನಸ್ಸಿನಿಂದ ಅಗೌರವದಿಂದ ಕಂಡ್ರೂ ಕೂಡ, ಮನಸ್ಸಿನ ಮೂಲಕ ಅಗೌರವದಿಂದ ಕಂಡ್ರೂ ಕೂಡ ಅದು ದೋಷಕ್ಕೆ ಹೇತುವಾದ ವಿಷಯ. ಒಂದು ಸ್ತ್ರೀ ಅವಳನ್ನ ಕಂಡಾಗ ನನ್ನ ಭಾವದಲ್ಲಿ, ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದದ್ದೇ ಹೌದಾದ್ರೆ ಅದೂ ಕೂಡ ಒಂದು ಅತ್ಯಾಚಾರಕ್ಕೆ ಸಮಾನವಾದಂತಹ ಫಲ ಹೇತುವಾದಂತಹ ವಿಷಯ. ಇದು ವೇದಾಂತ. ಹಾಗಾಗಿ ಶಾಸ್ತ್ರ ಭಾವನೆಗಳಿಗೆ ಕೊಟ್ಟಂತಹ ಮಹತ್ವವನ್ನ ಇನ್ಯಾವುದಕ್ಕೂ ಕೊಡ್ಲಿಲ್ಲ. ನೀವು ಮಾಡುವ ಕರ್ತವ್ಯಗಳು ಅಷ್ಟು ದೊಡ್ಡ ಫಲದಾಯಕವಾದದ್ದಲ್ಲ, ನೀವು ಹೇಳುವ ಮಂತ್ರಗಳು ಅಷ್ಟು ದೊಡ್ಡ ಫಲವನ್ನ ಕೊಡುತ್ತದೆ ಅಂತ ಹೇಳುವಂಥದ್ದಲ್ಲ. ನಿಮ್ಮ ಭಾವ ಸರಿ ಇದ್ದು ಇದೆರಡು ಸರಿ ಆಯ್ತಾ, ಆಗ ಅದ್ಭುತವಾದಂತಹ ಫಲ ಖಂಡಿತ ನಮ್ಮ ಮುಂದೆ ಬಂದು ನಿಲ್ತದೆ. ತುಂಬ ಇವತ್ತು ಗೊಂದಲಗಳು ಏರ್ಪಡುವುದು ಎಲ್ಲಿ ಕೇಳಿದರೆ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಒಟ್ಟಾರೆಯಾದಂತಹ ನಮ್ಮ ಪರಿಸರವನ್ನು ನಾವು ಗಮನಿಸಿದಾಗ
ಧಾರ್ಮಿಕತೆ ಅನ್ನುವಂಥದ್ದು ನಮಗೆ ನಮ್ಮ ಬದುಕಿನಲ್ಲಿ ಅನುಭವಕ್ಕೆ ಬಾರದೇ ಇರುವಲ್ಲಿ ಮುಖ್ಯವಾದ ಕಾರಣ ಏನು ಕೇಳಿದರೆ ಈ ಭಾವದ ಕೊರತೆ. ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ. ಶಾಸ್ತ್ರ ಸುಭಾಷಿತ ವಾಕ್ಯವನ್ನು ಹೇಳುತ್ತದೆ. ನಮ್ಮ ಭಾವನೆಗಳು ಹೇಗಿದೆ ಅದಕ್ಕೆ ಅನುಗುಣವಾದಂತಹ ಫಲಗಳೇ ನಮ್ಮ ಬದುಕಿನಲ್ಲಿ ನಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಯಾವ ಬೀಜವನ್ನ ಬಿತ್ತುತ್ತೀರಿ ಭೂಮಿಯಲ್ಲಿ, ಆ ಬೀಜದ ಫಲ ನಮಗೆ ಸಿಗುತ್ತದೆ. ನಮ್ಮ ಭಾವ ಯಾವುದಿದೆ ಅದಕ್ಕೆ ಅನುಗುಣವಾದಂತಹ ಫಲಗಳು ನಮ್ಮ ಬದುಕಿನಲ್ಲಿ ಸಿಗುತ್ತದೆ. ಹಾಗಾಗಿ ದೇವರು ಅಥವಾ ಧಾರ್ಮಿಕತೆ ಅಥವಾ ದೇವರನ್ನ ಒಲಿಸಿಕೊಳ್ಳುವುದು ಇತ್ಯಾದಿ ಪ್ರಶ್ನೆಗಳು ಬಂದಾಗ ದೇವರನ್ನ ಒಲಿಸಿಕೊಳ್ಳುವಲ್ಲಿ, ಅದು ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಂಭಿಸಿಕೊಂಡಂತೆ ಯಾವುದೇ ದೇವರನ್ನಾಗಲಿ ಗುರುಗಳನ್ನಾಗಲಿ ಒಲಿಸಿಕೊಳ್ಳುವಲ್ಲಿ ಜ್ಞಾನಯುತವಾದಂತಹ ಭಕ್ತಿಯ ಮೂಲಕ ಶರಣಾಗತಿಯ ಭಾವ ಅಥವಾ ವೈರಾಗ್ಯದ ಭಾವಕ್ಕೆ ಬಂದಂತೆ ನಾವು ದೇವರನ್ನ ಪ್ರಾರ್ಥಿಸಿದ್ದೇ ಹೌದಾದರೆ ಪ್ರತಿಯೊಬ್ಬ ಜೀವಿಯಲ್ಲಿಯೂ ಕೂಡ ಒಂದು ಒಳ್ಳೆಯ ಅನುಭವವನ್ನು, ರಿಲ್ಯಾಕ್ಸ್ ಅನುಭವವನ್ನು ಖಂಡಿತ ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ಒಲಿಸಿಕೊಳ್ಳುವಲ್ಲಿ ಬಹಳ ಕಷ್ಟಪಡಬೇಡಿ. ಒಂದು ಶುದ್ಧವಾದ ಭಾವವನ್ನು ನಿಮ್ಮ ಒಳಗೆ ಉಂಟು ಮಾಡಿಕೊಳ್ಳಿ. ತನ್ಮೂಲಕ ನೀವು ಅಂದುಕೊಂಡಂತಹ ದೇವರ ಅನುಗ್ರಹದ ಅನುಭವ ಹೇಳುವಂಥದ್ದು ಇದು ಖಂಡಿತವಾಗಲು ನಿಮ್ಮ ಅನುಭವಕ್ಕೆ ಬರ್ತದೆ. ಗುರುಗಳೇ, ತಾವು ಉಡುಪಿನಲ್ಲಿ ಒಂದಷ್ಟು ಎಜುಕೇಶನ್ ಅನ್ನ ಮುಗಿಸ್ಕೊಳ್ತೀರಾ, ಆನಂತರದಲ್ಲಿ ಕೋಲ್ಕತ್ತಾಕ್ಕೆ ಹೋಗ್ತೀರಾ, ಹಾಗೆ ಮತ್ತೆ ನೀವು ಉಡುಪಿಗೆ ಹೋಗೋದಿಲ್ಲ, ಮತ್ತೆ ಬೆಂಗಳೂರಿಗೆ ಬರ್ತೀರಾ. ಸೊ ಅಲ್ಲಿಂದ ಆಧ್ಯಾತ್ಮದ ಜರ್ನಿ ಪ್ರಾರಂಭವಾಯ್ತಾ ಅಥವಾ ಕೋಲ್ಕತ್ತಾದಿಂದನೇ ಆರಂಭವಾಯ್ತಾ, ಹೇಗೆ ಅಂತ? ಇಲ್ಲ, ಶಾಲೆಯ ಜೀವನ ಬಹಳ ಶಾರ್ಟ್ ಡ್ಯೂರೇಷನ್ ನಮ್ಮದ್ದು. ಅಂತಂದ್ರೆ ನೀವೆಲ್ಲ ಓದಿದ ಸ್ಕೂಲ್ ಬದುಕು ಹೇಳೋದು ನಮ್ಮದು ಬಹಳ ಸಣ್ಣ ಜೀವನ ಆಗಿತ್ತು. ನಮ್ಮದು ಕಂಪ್ಲೀಟ್ಲಿ ಆರಂಭ ಆದದ್ದೇ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ, ಒಂದು 11 ವಯಸ್ಸಿಗೆನೆ ಅಧ್ಯಾತ್ಮದ ಜರ್ನಿ ಆರಂಭ. ಉಡುಪಿಯಲ್ಲಿ ಒಂದಷ್ಟು ಅಧ್ಯಾತ್ಮದ ಅಧ್ಯಯನ, ಅದು ವೇದ ಇರಬಹುದು ಇತ್ಯಾದಿ ಇತ್ಯಾದಿ. ಅದನ್ನು ಹೊರತುಪಡಿಸಿದಂತೆ ಜ್ಯೋತಿಷ್ಯದ ಅಧ್ಯಯನ ಹೇಳುವಂಥದ್ದು ನೀವು ಹೇಳಿದ ಹಾಗೆ ಬಹಳ ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿರುವಂಥದ್ದು. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದೆ ಅಂತ ಹೇಳುವುದಕ್ಕಿಂತಲೂ ಕೂಡ ಇಲ್ಲಿ ಒಂದಷ್ಟು ವಿಷಯಗಳಿದ್ದಾವೆ. ಏನು ಕೇಳಿದರೆ, ಆರಂಭದಲ್ಲಿ ನನ್ನ ಅಧ್ಯಯನ ಹೇಳುವುದು ಅಷ್ಟಮಠದಲ್ಲಿ ಒಂದಾದಂತಹ ಫಲಿಮಾರು ಮಠ ಅಂತ, ಅಲ್ಲಿ ವಿದ್ಯಾಮಾನ್ಯ ತೀರ್ಥರು ಅಂತ ಮಹಾ ತಪಸ್ವಿ ಗುರುಗಳ ಆಶ್ರಯ, ಅವರ ಶಿಷ್ಯರಾದಂತಹ ವಿದ್ಯಾಧೀಶ ತೀರ್ಥ ಗುರುಗಳ ಆಶ್ರಯದಲ್ಲಿ ಒಂದಷ್ಟು ಕಾಲ ಉಡುಪಿಯಲ್ಲಿ ನಡೆದು, ನಾನೊಬ್ಬ ಹುಡುಕಾಟದ ವಿದ್ಯಾರ್ಥಿ ಇವತ್ತು ಕೂಡ ಹುಡುಕಾಟ. ಏನರ ಹುಡುಕಾಟ ಕೇಳಿದ್ರೆ ನಿಮ್ಮ ಭೌತಿಕವಾದ ವ್ಯವಸ್ಥೆಗಳಲ್ಲಿ ಯಾವುದನ್ನು ಹುಡುಕುವುದಿಲ್ಲ ನಾನು. ನನಗೆ ಅದು ಕನೆಕ್ಟ್ ಆಗಬೇಕು, ನನ್ನ ಮನಸ್ಸಿಗೆ ಅದು ಒಪ್ಪಿಗೆ ಆಗಬೇಕು. ಭೌತಿಕವಾದದ್ದು ಅಂತಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಹಣ ಬೇಕು, ಸ್ಥಾನ ಬೇಕು, ಮಾನ ಬೇಕು, ಬಂಗಾರ ಬೇಕು, ಈ ಥರದ ಹುಡುಕಾಟ ಅದು ಮೇಲ್ನೋಟಕ್ಕೆ ಸಮಾಜ ದೃಷ್ಟಿಗೆ ಒಂದಷ್ಟು ಕಾಣಿಸ್ಬೋದು. ನನ್ನ ಹುಡುಕಾಟ ಒಳಗಿಂದ ನಡೀತಾ ಇರ್ತದೆ, ಅದು ಬೇರೆ ಬೇರೆ ಆಯಾಮದಲ್ಲಿ ಸಾಗುತ್ತದೆ. ಇವತ್ತಿನ ಜಗತ್ತು, ಜಾಗತಿಕತೆ, ಇವತ್ತಿನ ಕಾಲಮಾನ, ಪ್ರಾಚೀನತೆಯ ಬದುಕಿನ ಶೈಲಿ, ಇವತ್ತಿನ ಬದುಕಿನ ಶೈಲಿ, ಈ ಬದುಕಿನ ಶೈಲಿಯ ಭೇದಗಳು, ಮತ್ತು ಖಗೋಳ ಮತ್ತು ಭೂಮಿ, ಈ ಖಗೋಳ ಮತ್ತು ಭೂಮಿಯ ಒಂದು ವ್ಯವಸ್ಥೆ, ಹೀಗೆ ಒಂದಷ್ಟು ಅನ್ವೇಷಣೆಗಳು. ನನಗೆ ಇಂತಹ ವಿಷಯಾಧಾರಿತವಾದದ್ದೇ ಅನ್ವೇಷಣೆಯನ್ನು ಮಾಡಬೇಕು ಹೇಳುವ ಗುರಿಯೂ ಇಲ್ಲ. ಯಾವುದಾದ್ರೂ ನಡೀತದೆ. ನೀವು ಎನಿ ಟಾಪಿಕ್ ಅಥವಾ ಯಾವುದೇ ಸಬ್ಜೆಕ್ಟ್ಗಳನ್ನು ಕೊಡಿ, ಅದರ ಹಿಂದೆ ಹುಡುಕಾಟ ಮಾಡುವಂತಹ ಒಂದು ಮನಸ್ಥಿತಿ ನನ್ನಲ್ಲಿದೆ. ಆ ಹುಡುಕಾಟದಲ್ಲಿಯೇ ನಾನಿರುವವ. ಉದಾಹರಣೆಗೆ ಅಧ್ಯಾತ್ಮವನ್ನು, ಧಾರ್ಮಿಕ ಜೀವನವನ್ನು ಅಧ್ಯಯನ ಮಾಡಿದೆ, ಆದರೆ ನನಗೆ ಅದನ್ನು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಹ ಒಂದು ಮಾನಸಿಕತೆ. ಯಾವಾಗ ಇದು ಉಡುಪಿಯಲ್ಲಿ ಅಧ್ಯಯನ ಮುಗಿಸಿ ಕಲ್ಕತ್ತಕ್ಕೆ ಹೋಗುವ ಮಧ್ಯಕಾಲ. ಆದರೆ ಬದುಕು ಹೇಳುವಂಥದ್ದು ಯಾವುದನ್ನಾದರೂ ಒಂದು ನಿರ್ಣಯ ಮಾಡಬೇಕಾದಂತಹ ಸ್ಥಿತಿ. ಈಗ ಇಷ್ಟ ಇಲ್ಲ, ಅಧ್ಯಯನ ಆಗಿದೆ, ಅಥವಾ ಇನ್ನೇನು ಮಾಡಬೇಕು ಹೇಳುವಂಥ ಪ್ರಶ್ನೆ ಬರ್ತದೆ. ಆಗ ಅಧ್ಯಯನ ಮಾಡಿದ್ದನ್ನೇ ಮಾಡಬೇಕು ಹೇಳುವಂಥ ತೀರ್ಮಾನ. ಮತ್ತೆ ಬಾಲ್ಯ ಮನಸ್ಥಿತಿ,
ಹುಡುಗಾಟದ ಮನಸ್ಥಿತಿ. ನಿರ್ಣಯವನ್ನು ಕೊಡುವಲ್ಲಿ ಅಥವಾ ನಿರ್ದೇಶನವನ್ನು ಮಾಡುವಲ್ಲಿ ಒಂದು ರೀತಿಯಲ್ಲಿ ಅನಾಥ ಪ್ರಜ್ಞೆ, ಮತ್ತು ಹೇಳಿದ್ದನ್ನು ಕೇಳುವ ಮಾನಸಿಕತೆಯು ಅಷ್ಟೊಂದು ಚಂದ ಇರಲಿಲ್ಲ. ಅಷ್ಟೊಂದು ಯಾರೋ ಹೇಳುತ್ತಾ ಇದ್ದಾರೆ ಈ ಥರ ಮಾಡಬೇಕು ಆ ಭಾವವೂ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನನಗೆ ಸಂಪರ್ಕ ಆದದ್ದು ಉಡುಪಿಯ ರಥಬೀದಿಯನ್ನು ಸುತ್ತುವುದು, ಕೃಷ್ಣನ ರಥಬೀದಿ. ಆ ಸುತ್ತುವ ಸಂದರ್ಭ ಅಲ್ಲಿ ಒಬ್ಬರು ಹಿರಿಯರು, ವಯಸ್ಸಾದವರು, ಹಿರಿಯರು ಹೀಗೆ ಸಿಗ್ತಾರೆ. ಪ್ರೀತಿಯಿಂದ ಕೊಡುವಂತಹ ಮಾರ್ಗದರ್ಶನವನ್ನು ಎಂದು ಧಿಕ್ಕರಿಸಿದವಲ್ಲ. ಅವರು ನಿನ್ನ ಬದುಕೇನು ಅಂತ ಹೇಳುವಂಥ ಪ್ರಶ್ನೆ. ಇಷ್ಟು ಓದಿದ್ದಿ, ಆ ಕೆಲಸವನ್ನು ನೀನು ಮಾಡ್ತಾ ಇಲ್ಲ, ಮುಂದೇನು? ನನಗೆ ಹೀಗೊಂದು ಅಧ್ಯಯನ ಮಾಡಬೇಕು ಅಂತ ಹೇಳುವ ಇಚ್ಛಾಶಕ್ತಿ ಇದೆ. ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜ್ಯೋತಿಷ್ಶಾಸ್ತ್ರದ ಆಳವಾದ ಅಧ್ಯಯನ, ನಾನು ನಿನಗೆ ದಾರಿ ಹೇಳ್ತೇನೆ, ಮಾಡ್ತೀಯಾ? ಎಸ್, ಓಕೆ. ವಿದಿನ್ ವೀಕ್ ಟಿಕೆಟ್ ಮಾಡ್ತಾರೆ. ಅವರು ಟಿಕೆಟ್ ಮಾಡಿ ಕಳಿಸ್ಕೊಟ್ಬಿಡ್ತಾರೆ. ಎಲ್ಲಿಗೆ ಕೇಳಿದರೆ, ಉಡುಪಿಯಲ್ಲಿ ಅಷ್ಟಮಠದಲ್ಲಿ ಒಂದಾದಂತಹ ಪುತ್ತಿಗೆ ಮಠ. ಪುತ್ತಿಗೆ ಮಠದ ಒಂದು ಶಾಖಾ ಮಠ ಕಲ್ಕತ್ತಾದಲ್ಲಿದೆ. ಅಲ್ಲಿಗೆ ನನ್ನನ್ನು ಕಳಿಸಿಕೊಡ್ತಾರೆ. ನಾನು ಹೋಗ್ತೇನೆ. ಹೋಗುವಾಗ ಬಹಳ ಅದ್ಭುತ ಅನುಭವಗಳು. ಅಂದರೆ ಬೈ ಟ್ರ್ಯಾಕ್, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕನ್ನಡ, ತುಳು ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ. ಬೇರೆ ಬೇರೆ ರಾಜ್ಯಗಳ ಭಾಷೆಗಳು ಹೀಗೊಂದು ಇರ್ತದೆ, ಬೇರೆ ಇರ್ತದೆ. ನಮಗೆ ಗೊತ್ತಿರೋದು ಕನ್ನಡ ಮಾತ್ರ. ಸಂಸ್ಕೃತದ ಪರಿಚಯ ಚೆನ್ನಾಗಿದೆ, ಸಂಸ್ಕೃತ ಅಧ್ಯಯನವೂ ಕೂಡ ಆಗಿತ್ತು. ಹಾಗೆ ಅಲ್ಲಿಂದ ಜರ್ನಿ. ಅಲ್ಲಿ ಒಂದು 6 ವರ್ಷಗಳ ಕಾಲ ವಾಸ್ತವ್ಯ. ಅಲ್ಲಿ ಅದ್ಭುತವಾದಂಥ ಅಧ್ಯಯನಗಳು ನಡೀತು. ಎಲ್ಲ ಘಟನೆಗಳನ್ನು ಹೇಳ್ತಾ ಹೋದರೆ ಅದು ಬಹಳ ಸುದೀರ್ಘ ಆಗ್ತದೆ, ಖಂಡಿತ ಬೇಡ. ಆದರೆ ಅಲ್ಲಿ ಹೋದಾಗ ಅಲ್ಲಿ ಒಂದು ಟ್ವಿಸ್ಟ್ ಇರುವಂಥದ್ದು. ಅಲ್ಲಿ ಉಡುಪಿಯ ಕೃಷ್ಣ ಮಠದ, ಪುತ್ತಿಗೆ ಮಠದ ಶಾಖಾ ಮಠವಾದರೂ ಕೂಡ ಆ ಮಠದಲ್ಲಿ ಇದ್ದದ್ದು ರಾಯರ ಬೃಂದಾವನ. ಅಲ್ಲಿಂದ ರಾಯರು ಆರಂಭ ಆಗ್ತಾರೆ ಬದುಕಿನಲ್ಲಿ. ಇದು 1999. ಅಲ್ಲಿಂದ ಆರಂಭ. ಇವತ್ತಿಗೆ 27 ವರ್ಷಗಳಾಯಿತು. ಅಲ್ಲಿಂದ ಆರಂಭ ಆಗ್ತದೆ. ಅಲ್ಲಿಯೂ ಕೂಡ ಬಹಳಷ್ಟು ಅನುಭವಗಳಾಗ್ತದೆ. ಅಲ್ಲಿ ಒಂದು ಹಂತದ ಅಧ್ಯಯನ ವ್ಯವಸ್ಥೆಗಳು ಮುಗಿದ ಮೇಲೆ ಯಾಕೆ ಅಲ್ಲಿಂದ ವಾಪಸ್ ಮತ್ತೆ ಬಂದೆ ಅಂತಂದರೆ, ನನಗೆ ಏನು ಮನೆಯ ಸಂಪರ್ಕ ಹೇಳೋದು ಬಹಳ ಬಿಡದೆ ಕಾಡುವ ವಿಷಯ. ಎಲ್ಲಿಗೆ ಹೋದರೂ ಕೂಡ ಇವತ್ತು ಕೂಡ ವಾರ 10 ದಿವಸಕ್ಕೆ ನಾನು ನನ್ನ ಜನ್ಮಭೂಮಿಗೆ ಹೋಗಲೇಬೇಕು, ಆ ಥರದೊಂದು ಮನಸ್ಥಿತಿ. ಬೆಂಗಳೂರಿಗೆ ಬಂದು 18 ವರ್ಷಗಳಾದರೂ ಕೂಡ ಜನ್ಮಭೂಮಿಗೆ ಹೋಗದೇ ಇರುವಂತಹ ಒಂದು ಪ್ರಸಂಗಗಳು ಮತ್ತು ಹೋಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಒಂದಷ್ಟು ಮಾನಸಿಕತೆಯಲ್ಲಿ ವ್ಯತ್ಯಯಗಳನ್ನು ಕಂಡ್ರೆ ನಾನು ಹೋಗೋದು ನಮ್ಮ ಊರಿಗೆ. ಅಲ್ಲಿಂದ ಬರಲಿಕ್ಕೆ ಬೇರೆ ಏನು ಕಾರಣ ಇಲ್ಲ. ಅಧ್ಯಯನ ಮುಗಿದ ಮೇಲೆ ಅಷ್ಟು ದೂರದಲ್ಲಿ ಬದುಕುವಂಥ ಮನಸ್ಥಿತಿ ನನಗಿಲ್ಲ. ಖಂಡಿತ ಬಹಳ ದೊಡ್ಡ ಸಾಮ್ರಾಜ್ಯ ಕಟ್ಟುವ ಯೋಗವನ್ನು ರಾಯರು ಅಲ್ಲಿದ್ದಿದ್ರು ಕೊಡ್ತಿದ್ರೇನೋ ಗೊತ್ತಿಲ್ಲ ನನಗೆ, ಅದು ಬೇರೆ ವಿಚಾರ. ಬಟ್ ಅಲ್ಲಿಂದ ಗುರುಗಳ ಜೊತೆಗೆ ಇಲ್ಲ, ನಾನು ಇರ್ಲಿಕ್ಕಾಗೋದಿಲ್ಲ, ಇರಬೇಕು ಅಂತ ಅವರು ಬಹಳ ಹಠವಾದಿಗಳು. ಇಲ್ಲ, ನಾನು ಖಂಡಿತ ಇಲ್ಲ, ನನಗೆ ಒಂದು ರಾತ್ರಿ ಬೆಳಗಾಗುವುದರಲ್ಲಿ ನನ್ನ ಮನೆ ಸೇರುವಂತಹ ಜಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಇರ್ಲಿಕ್ಕೆ ಹೇಳಿ, ನಾನು ಇರ್ತೇನೆ ಅಂತಂದೆ. ಇಲ್ಲ ಇಲ್ಲ, ಅಲ್ಲೇ ಇರಬೇಕು ಅಂತ. ಅವರು ನಾವೇನು ಹೇಳ್ತೇವೆ ಅದಕ್ಕೆ ವಿರುದ್ಧವಾಗಿ ಅವರು ತೀರ್ಮಾನ. ಅದು ಗೊತ್ತಿರುವ ಸತ್ಯ. ಆದರೂ ಕೂಡ ನಮ್ಮ ಇಲ್ಲ. ಮತ್ತೆ ನಾನು ವಿದೌಟ್ ಪರ್ಮಿಷನ್ ಎದ್ದು ಬಂದೆ. ಅಂದರೆ ಅವರ ಅನುಮತಿ ಕೊಡಲಿಲ್ಲ, ನನಗಲ್ಲಿ ಇರ್ಲಿಕ್ಕಾಗಲಿಲ್ಲ. ಎದ್ದು ನಾನು ಬಂದೆ, ನನ್ನ ಊರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದದ್ದಲ್ಲ, ನನ್ನ ಊರಿಗೆ ಬಂದೆ. ಊರಿಗೆ ಬಂದು ಊರಿನಲ್ಲಿ 1 ವರ್ಷಗಳ ಕಾಲ, 1.5 ವರ್ಷಗಳ ಕಾಲ ಊರಿನಲ್ಲಿಯೇ ನನ್ನದ್ದಾದಂಥ ಅಧ್ಯಯನಾಧಾರದ ವೃತ್ತಿ ಆಯ್ಕೆ ಮಾಡಿಕೊಂಡು ಅದನ್ನು ವೃತ್ತಿ ಮಾಡಲಿಕ್ಕೆ ಶುರು ಮಾಡಿದೆ. ಶುರು ಮಾಡಿದ ಈ ಮಧ್ಯಕಾಲದಲ್ಲಿ ಬೆಂಗಳೂರಿನ ನಿರಂತರ ಟ್ರಾವೆಲ್ ಆರಂಭ ಆಯಿತು, ವೃತ್ತಿ ನಿಮಿತ್ತ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಏನು ಇದನ್ನು ಹೊಸತಾಗಿ ಹೇಳುವ ಅವಶ್ಯಕತೆ ಇಲ್ಲ. ಉಡುಪಿ ಮತ್ತು ಪರಶುರಾಮನ ಭೂಮಿ ಅನ್ನುವಂಥದ್ದೇನಿದೆ, ಇದು ಧಾರ್ಮಿಕ ಕ್ಷೇತ್ರದ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿರುವಂತಹ ಕ್ಷೇತ್ರ. ಸ್ಟಿಲ್ ಟುಡೇ ಆಲ್ಸೋ, ಇವತ್ತು ಕೂಡ ಅದ್ಭುತ ಅಧ್ಯಯನ, ಧಾರ್ಮಿಕ ಅಧ್ಯಯನಶೀಲ ವ್ಯಕ್ತಿಗಳು ಉಡುಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಅವರು ಪಸರಿಸಿದ್ದಾರೆ.
ಜಾಗತಿಕವಾಗಿಯೂ ಕೂಡ ಪಸರಿಸಿದ್ದಾರೆ. ಅವರದಾದಂಥ ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದನ್ನು ಜಾಗತಿಕವಾಗಿಯೂ ಕೂಡ ಕೊಡ್ತಾ ಇದ್ದಾರೆ. ಅಂತಂದರೆ ಒಬ್ಬರು ಗುರುಗಳು ಬೇಕು ಅಂತಂದ್ರು ಆ ಭಾಗಕ್ಕೆ ನಮ್ಮ ಇಡೀ ಕರ್ನಾಟಕ ಹೋಗ್ತದೆ. ಒಬ್ಬ ಒಳ್ಳೆಯ ಜ್ಯೋತಿಷಿ ಬೇಕು ಅಂತಂದ್ರು ಕೂಡ ಕರಾವಳಿಗೆ ಹೋಗ್ತದೆ. ಒಂದು ಒಳ್ಳೆಯ ದೇವಸ್ಥಾನ ಬೇಕು ಅಂದರೂ ಕೂಡ ಕರಾವಳಿಗೆ ಹೋಗುವಂಥದ್ದು ಕರ್ನಾಟಕದಲ್ಲಿ ಸಹಜವ. ಅದೇ ರೀತಿಯಲ್ಲಿ ನನಗೊಂದಷ್ಟು ಇಲ್ಲಿ ಅಭಿಮಾನಿಗಳು, ನನ್ನನ್ನು ಫಾಲೋ ಮಾಡುವವರು ಆಲ್ರೆಡಿ 2006ರಿಂದ ಆರಂಭ ಆಗಿದ್ರು. ಆ ಕಾರಣಕ್ಕಾಗಿ ಬೆಂಗಳೂರಿಗೆ, ಉಡುಪಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಇದರ ನಡುವೆ ಒಂದು ಕತೆ ಉಂಟು. ಏನು ಕೇಳಿದ್ರೆ, ನನಗೆ ಸಂಸ್ಕೃತ ಕನ್ನಡ ಭಾಷೆಯ ಅಧ್ಯಯನ ವ್ಯಕ್ತಿ ಆಗಿರೋದ್ರಿಂದ ಅಲ್ಲಿ ನನಗೆ ಒಂದು ಒಳ್ಳೆಯ ವಿದ್ಯಾಕೇಂದ್ರದಲ್ಲಿ ನಾನು ಟೀಚ್ ಮಾಡಬೇಕು, ನಾನೊಬ್ಬ ಸರ್ಕಾರಿ ಟೀಚರ್ ಆಗಬೇಕು ಹೇಳುವಂಥ ಒಂದು ಹಠ ಇತ್ತು. ಆ ಹಠಕ್ಕಾಗಿ ಪ್ರಯತ್ನಗಳ ಆರಂಭ ಆಗ್ತಿತ್ತು. ಈ ಕೆಲಸದ ನಡುವೆ ಆ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೆ. ಬಟ್ ಅದು ಕೈಗೂಡದೇ ಇದ್ದದ್ದೇ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ. ಅದರ ನಡುವೆ ಇರುವಂಥ ಘಟನೆಗಳು ಬೇಡ, ಅದು ಸರಿ ಇಲ್ಲ. ಹಾಗಾಗಿ ಅಂತೂ ಒಂದು ದಿವಸ ಅದನ್ನು ಕೈ ಬಿಡ್ತೇನೆ, ನಾನು ಆ ಆಸೆಯನ್ನು ಕೈ ಬಿಡ್ತೇನೆ. ಆದರೆ ವಿದ್ಯಾಸಂಸ್ಥೆಗಳೇ ನನ್ನನ್ನು ಮತ್ತೆ ಕರೆ ಮಾಡಿ ಯಾರೋ ದೊಡ್ಡವರ ಒಂದು ಅಭಿಪ್ರಾಯವನ್ನು ತಗೊಂಡು ನನ್ನನ್ನೇ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡಿ ವಿದ್ಯಾಸಂಸ್ಥೆಗಳು ಕರೆದವು. ಬಂದೆ. 2008ರಲ್ಲಿ ಬಂದು ವಿದ್ಯಾಸಂಸ್ಥೆಯಲ್ಲಿ ಜಾಯ್ನ್ ಆಗಿ ವೃತ್ತಿ, ಅದು ಕೂಡ ನನಗನುಕೂಲ ಆಗುವ ರೀತಿಯಲ್ಲಿ ಅವರು ನನ್ನನ್ನು ಬಳಸ್ಕೊಂಡ್ರು. ಇದು ರಾಯರು ಅಂತಂದರೆ ಹೇಗಿದೆ ನೋಡಿ. ಈಗ ಯಾವುದೇ ಒಂದು ಸಂಸ್ಥೆಗೆ ಎಂಟ್ರಿ ಕೊಟ್ಟಾಗ ಆ ಸಂಸ್ಥೆಯ ಒಂದಷ್ಟು ನಿರ್ದೇಶನಗಳು ಮತ್ತು ಗೈಡ್ಲೈನ್ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ಅನುಗುಣವಾಗಿ ನಾವು ವ್ಯವಹರಿಸಬೇಕು. ನನಗೆ ಹಾಗಲ್ಲ. ನನ್ನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಆ ವಿದ್ಯಾಸಂಸ್ಥೆ ಅವಕಾಶವನ್ನು ಮಾಡಿಕೊಟ್ಟು ಕರೆದಿದೆ. ಅಂತಂದರೆ ನಿಮ್ಮ ಅನುಕೂಲದ ಸಮಯಗಳು ಈ ರೀತಿಯಲ್ಲಿ ಮತ್ತೆ ಕೈತುಂಬ ಸಂಭಾವನೆಯನ್ನು ಕೊಡುವುದರ ಮೂಲಕ ಕರೆದಿತ್ತು. ಇದು ನನ್ನನ್ನು ನೋಡಿದರೆ ಅವತ್ತು ಇವನೊಬ್ಬ ಪಾಠ ಮಾಡ್ತಾನೆ ಅಥವಾ ಇವನೊಂದು ಇಂತಿಷ್ಟು ಕೆಲಸಗಳನ್ನು ಮಾಡ್ತಾನೆ, ಈ ಫೀಲ್ ಆಗುವ ಯಾವುದೇ ಏನು ಶರೀರವೂ ಅಲ್ಲ, ಮಾತುಗಳು ಅಲ್ಲ. ಆದರೂ ಕೂಡ ನಂಬಿ ನನ್ನನ್ನು ಬರಮಾಡಿಕೊಂಡು ಆರಂಭ ಆಯಿತು. ಅಲ್ಲಿಂದ 2013 ತನಕವೂ ಕೂಡ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಜೊತೆಯಲ್ಲಿ ಜ್ಯೋತಿಷ್ಯದ ಮತ್ತಷ್ಟು ಅಧ್ಯಯನದ ವ್ಯವಸ್ಥೆಯ ದಾರಿ ಮತ್ತು ಸಮಾಜಕ್ಕೆ ಅದನ್ನು ಕೊಡುವಂತಹ ಕೆಲಸಗಳು, ಇದರ ನಡುವೆ ಈ ವಿದ್ಯಾಸಂಸ್ಥೆಗೆ ಎಂಟ್ರಿ ಕೊಡುವ ಸಂದರ್ಭವೇ ಮತ್ತೆ ರಾಯರನ್ನು ಬಂದು ಸೇರುವಂತಹ ಒಂದು ಸುಯೋಗ. ಇದು ಯಾವ ರೀತಿಯ ಒಂದು ಸಂಬಂಧ ಅಂತ ಹೇಳಲಿಕ್ಕೆ ಬಹಳ ಕಷ್ಟ. ಉದಾಹರಣೆಗೆ, ಆ ಸಂದರ್ಭಗಳಲ್ಲಿ ನನ್ನ ವೈಯಕ್ತಿಕವಾದಂತಹ ಗ್ರಹಗತಿಗಳು ಸಮರ್ಪಕ ಸ್ಥಿತಿಯಲ್ಲಿ ಇರಲಿಲ್ಲ. ನಾವು ಪ್ರಯತ್ನ, ಕರೆ ಬಂದ್ವಿ, ಎಲ್ಲವುದೂ ಸರಿ. ಬಟ್ ನನ್ನ ಜಾತಕೀಯವಾದ ಗ್ರಹಗತಿಗಳ ಚಿಂತನೆಯನ್ನು ಮಾಡುವಾಗ ನಾನೊಂದು ಜಾಗವನ್ನು ಬಿಟ್ಟು ಒಂದು ಜಾಗಕ್ಕೆ ಬಂದು ತಲುಪಬೇಕು ಹೇಳುವಂತಹ ಒಂದು ಕಾಲಘಟ್ಟ ಅದು. ಆ ಕಾಲಘಟ್ಟ ಮತ್ತೆ ಮಾನಸಿಕವಾಗಿ ಅಸ್ಪಷ್ಟತೆ, ಇಷ್ಟೆಲ್ಲ ಅಧ್ಯಯನಗಳಿದ್ರೂ ಕೂಡ ಒಂದು ರೀತಿಯ ಅಸ್ಪಷ್ಟತೆ, ಅಂದರೆ ಕ್ಲಾರಿಟಿ ಇಲ್ಲದ ಒಂದು ಮಾನಸಿಕತೆ. ಆಗ ಮತ್ತೆ ಒಂದು ಸೆಕೆಂಡ್ ರಾಯರ ಸಂಪರ್ಕಕ್ಕೆ, ಈ ಮಠದ ಸಂಪರ್ಕಕ್ಕೆ ಬರುವಲ್ಲಿ ಮತ್ತೆ ನಾನು ಕಲ್ಕತ್ತಕ್ಕೆ ಹೋಗುವುದಕ್ಕೆ ಕಾರಣೀಭೂತವಾದಂತಹ ಒಬ್ಬ ವ್ಯಕ್ತಿ ಏನಿದ್ದಾರೆ, ಒಂದು ಸೆಕೆಂಡ್ ನೀನು ಬೆಂಗಳೂರಲ್ಲಿದೆಯಲ್ಲ, ಈ ಜಾಗದಲ್ಲಿ ತುಂಬ ಕೆಲಸ ಬಾಕಿ ಇದೆ, ನೀನಲ್ಲಿ ಹೋಗಬೇಕು ಅಂತ ನಿರ್ದೇಶನ ಮಾಡುತ್ತಾರೆ. ಆ ನಿರ್ದೇಶನದ ಆಧಾರದಲ್ಲಿ ಮತ್ತೆ ನಾನು ಬೆಂಗಳೂರಿನಲ್ಲಿ ರಾಯರ ಬೃಂದಾವನದ ಜೊತೆಗೆ ಬದುಕುವಂತಹ ಮತ್ತೆ ದಿನಗಳು ಆರಂಭ ಆಗ್ತದೆ. ಇದು 2009, 8/9 ಎಕ್ಸಾಕ್ಟ್ ಡೇಟ್ ನನಗೆ ಮೈಂಡಲ್ಲಿಲ್ಲ. ಅಂತೂ ಆ ಸಂದರ್ಭದಲ್ಲಿ ಮತ್ತೆ ರಾಯರ ಬಳಿಗೆ ಬಂದು ಕುಳಿತುಕೊಳ್ಳುತ್ತೇನೆ. ಅದೇ ಬೆಂಗಳೂರು ಮಹಾನಗರದ ಹಲಸೂರಿನಲ್ಲಿರುವಂತಹ ರಾಯರ ಬೃಂದಾವನದ ಸನ್ನಿಧಾನ. ಇವತ್ತಿಗೆ ಸಾಧಾರಣ 18 ವರ್ಷಗಳಾಯಿತು ಸುದೀರ್ಘವಾಗಿ ರಾಯರ ಸನ್ನಿಧಾನದ ಜೊತೆಗೆ ಬದುಕುವಂತಹ ಯೋಗ. ಮ್ಯಾಕ್ಸಿಮಮ್ ಮಿಸ್ ಆದರೆ ಇಷ್ಟು ವರ್ಷದಲ್ಲಿ ಲೆಂತಿ ಮಿಸ್ಸಿಂಗ್ ಡೇ ಇದ್ದರೆ ಒಂದು 15 ದಿವಸ ಇರ್ಬೋದು. ಬಿಕಾಸ್ ಆಫ್ ರೀಸನ್ ಅದು ಬೇರೆ ಬೇರೆ
ಆರೋಗ್ಯದ ವಿಷಯಾಧಾರಿತವಾಗಿ ಅಷ್ಟು ಸುದೀರ್ಘವಾದ ಗ್ಯಾಪ್ನಲ್ಲಿ ರಾಯರ ಜೊತೆಗೆ ಇರಲಿಲ್ಲ ಅಂತ ಅಂದ್ಕೊಳ್ಳು. ಅದನ್ನು ಹೊರತುಪಡಿಸಿದರೆ ನನ್ನ ಮ್ಯಾಕ್ಸಿಮಮ್ ಟ್ರಾವೆಲ್ ಡ್ಯೂರೇಷನ್ 3 ಡೇಸ್ ಓನ್ಲಿ. ನೀವು ದೇಶದ ಯಾವ ಭಾಗಕ್ಕೆ ಹೋಗಿ 3 ದಿನದಲ್ಲಿ ರಿಪೀಟ್ ಅಗೇನ್ ಮತ್ತೆ ಅಲ್ಸೂರಿಗೆ ಬಂದು ಕೂತ್ಕೊಳ್ತೇನೆ. ಅದಕ್ಕಿಂತ ದೊಡ್ಡ ರಜೆ ಇಲ್ಲ. ಮತ್ತೊಂದು ಘಟನೆ, ಮತ್ತೊಂದು ಸಂದರ್ಭ ಉಂಟು. ಅದು ನನ್ನ ಮದುವೆಯ ಕಾಲಘಟ್ಟದಲ್ಲಿ ಒಂದು 10 ದಿವಸ ರಜೆ ಹಾಕಿ, ಅದು 1 ವಾರ 10 ದಿವಸ. ಅದನ್ನು ಹೊರತುಪಡಿಸಿದರೆ ಮತ್ತೆ ನಾನು ಮಠಕ್ಕೆ ಹೋಗದೇ ಇರಬೇಕು ಅಂತಂದರೆ ಅಶೌಚಾದಿಗಳು ಬಂದರೆ ಮಠಕ್ಕೆ ಹೋಗದೇ ಇರ್ಬೋದು. ಅಂದರೆ ಉದಾಹರಣೆಗೆ ಮೈಲಿಗೆಗಳೆಲ್ಲ ಬರ್ತದಲ್ಲ, ಜನನ ಶೌಚ, ಇಂತಹ ಸಂದರ್ಭಗಳಲ್ಲಿ ಮಠಕ್ಕೆ ಹೋಗದೇ ಇರು. ಅದನ್ನು ಹೊರತುಪಡಿಸಿದರೆ ಬೇರೆ ಮಠಕ್ಕೆ ಹೋಗದೇ ಇರುವಂತಹ ದಿನಗಳು ಇಲ್ಲ. ಇದು ನಮ್ಮದು ಉಡುಪಿಯಿಂದ ಕಲ್ಕತ್ತಾ, ಕಲ್ಕತ್ತಾದಿಂದ ಮತ್ತೆ ಉಡುಪಿ, ಉಡುಪಿಯಿಂದ ಮತ್ತೆ ಒಂದು ಸೆಕೆಂಡ್ ಬೆಂಗಳೂರು, ಮುಗೀತು. 3 ಸ್ಟಾಪ್, ಅದಕ್ಕಿಂತ ಜಾಸ್ತಿ ಇಲ್ಲ. ಮಧ್ಯದಲ್ಲಿ ಕರೆ ಬಂದಿತ್ತು ಬೇರೆ ಬೇರೆ. ಸಹಜವಾಗಿಯೇ ನಮ್ಮ ಬೆಳವಣಿಗೆ, ನಮ್ಮ ಹೆಸರು, ನಮ್ಮ ಕೀರ್ತಿ, ಆಮೇಲೆ ತುಂಬ ಕರೆಗಳು ಬರ್ತದೆ. ಸೊ ಅದು ನನಗೆ ಅಷ್ಟೊಂದು ಪ್ರಧಾನ ಅಂಶ ಅಂತ ಬದುಕಿನಲ್ಲಿ ಅನಿಸ್ಲಿಲ್ಲ. ನಮ್ಮನ್ನು ಬೆಳೆಸಿದವರು ಯಾರಿದ್ದಾರಲ್ಲ ಅದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಇವತ್ತು ಇಲ್ಲಿಯ ತನಕ ಬಂದಿದ್ದೇವೆ. ಇದಕ್ಕೆ ಕಾರಣ ಒಬ್ಬ ವ್ಯಕ್ತಿಯನ್ನು ಬೊಟ್ಟಿಟ್ಟು ತೋರಿಸುವುದರ ಜೊತೆಗೆ ನನಗೆ ಪಾರಮಾರ್ಥಿಕವಾದಂತಹ ಗುರುಗಳು, ಏನು ಸಾಕಾರ ಗುರುಗಳು ನನಗೆ ಹೆಚ್ಚು ಕನೆಕ್ಟ್ ಆಗೋದಿಲ್ಲ. ಎಲ್ಲ ಕಡೆಯಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲರೂ ಮಾಡುವ ರೀತಿಯ ಒಂದಷ್ಟು ಉದ್ದಟತನಗಳು, ಉಡಾಫೆಗಿರಿಗಳು ಇದೆಲ್ಲ ಸಹಜವಾಗಿರ್ತದೆ. ಆ ಕಾರಣದಿಂದಾಗಿ ತುಂಬ ಡೀಸೆಂಟ್ ಸ್ಟೂಡೆಂಟ್ ಅಂತ ಎಲ್ಲಿಯೂ ಕೂಡ ಕನ್ಸಿಡರ್ ಆಗಲಿಲ್ಲ ನಾನು. ಆದರೆ ಅಲ್ಲಿ ಇರುವಂಥ ಆ ಮನಸ್ಥಿತಿ ಏನು ಗೊತ್ತಾ, ಅದೊಂದು ನ್ಯಾಯದ ನಿರೀಕ್ಷೆಯ ಮನಸ್ಥಿತಿಯ ಉಡಾಫೆಗಿರಿ ಆಗಿತ್ತು. ಅದನ್ನು ಹೇಳ್ಕೊಳ್ಳುವಷ್ಟು ನಮಗೆ ಕೆಪ್ಯಾಸಿಟಿ ಇಲ್ಲ. ಬಟ್ ಈಗಲೂ ಕೂಡ ನಾನು ಯಾರಲ್ಲಿ ಹೇಳುವುದಿಲ್ಲ, ಅದು ಒಳಗಿರುವಂತಹ ವಿಷಯ. ಅದೇ ವ್ಯಕ್ತಿ ಸಿಕ್ಕಿದ್ರೆ ಹೇಳ್ತೇನೆ ಆ ಥರದ ಒಂದು ಮನಸ್ಥಿತಿಯನ್ನು. ಇನ್ಯಾರ ಹತ್ರನೂ ಈಗಲೂ ಕೂಡ ನಾನು ಅದನ್ನು ತುಂಬ ಹೇಳಲಿಕ್ಕೆ ಇಷ್ಟಪಡೋದು. ಅಂತಹ ಒಂದು ಕಾರಣದಿಂದಾಗಿ ಒಬ್ಬ ಸಾಕಾರ ಗುರು ಹೇಳುವಂಥದ್ದು ನನ್ನನ್ನು ಬ್ಲೆಸ್ ಮಾಡಿದ್ದಕ್ಕಿಂತಲೂ ಜಾಸ್ತಿ ಪಾರಮಾರ್ಥಿಕ ಗುರುಗಳು ನನ್ನನ್ನು ಬಹಳ ಬ್ಲೆಸ್ ಮಾಡಿದ್ದಾರೆ. ಅಂದರೆ ಒಳಗಡೆ ಇರುವಂತಹ ನ್ಯಾಯದ ಭಾವಕ್ಕೆ ಅವರು ಬ್ಲೆಸ್ ಮಾಡಿದ್ದಾರೆ ಅಂತ ಹೇಳೋದು ಇದು ನನ್ನ ಬಲವಾದ ನಂಬಿಕೆ. ಹಾಗಾಗಿ ಇದು ನಮ್ಮ ಜರ್ನಿ. ಗುರುಗಳೇ, ಅಂದರೆ ಈ ಒಂದು ಪ್ರೀತಿ ರಾಯರ ಮೇಲೆ ಅಂದರೆ ಇಷ್ಟನೇ ವರ್ಷದಲ್ಲಿ ನನಗೆ ಸ್ಟಾರ್ಟ್ ಆಗಿದ್ದು ಅಂತಂದಾಗ ಅದು ಯಾವಾಗಿಲ್ಲ ಅಂತ? ನಾನು ಉಡುಪಿಯ ರಥಬೀದಿಯನ್ನು ಸುತ್ತುತ್ತಾ ಇದ್ದೆ ಅಂತ. ಅಲ್ಲಿ ನಾನು ಧಾರ್ಮಿಕ ಪರಂಪರೆ ಇರುವ ಮನೆತನದವನಲ್ಲ. ವೆರಿ ಕ್ಲಿಯರ್. ನಮ್ಮದು ಕೃಷಿ ಕುಟುಂಬ. ಬ್ರಾಹ್ಮಣ್ಯದ ಬದುಕು ಲೆಕ್ಕಾಚಾರದ ಬ್ರಾಹ್ಮಣ್ಯ ಅಂತಂದರೆ ತುಂಬ ಮಡಿವಂತಿಕೆಗಳು ಇದೆಲ್ಲ ಏನು ಅಂಥದ್ದೇನಿಲ್ಲ. ಒಂದು ಮನೆ, ಬ್ರಾಹ್ಮಣನ ಮನೆ ನಾರ್ಮಲ್ ಆಗಿ, ಐ ಥಿಂಕ್ ಯು ನೋ, ನಿಮ್ಮ ಮಲೆನಾಡು, ನಮ್ಮ ಕರಾವಳಿ, ಇಲ್ಲೆಲ್ಲ ಹೇಗೆ ಅಂತಂದರೆ ಬದುಕು, ಅಲ್ಲಿ ನಮ್ಮ ಬದುಕು ಕೃಷಿಯ ಜೊತೆಗೆ, ನಾವು ಎಲ್ಲರ ಜೊತೆಗಿರುವಂತಹ ಒಂದು ವ್ಯವಸ್ಥೆ. ನಾನು ಧಾರ್ಮಿಕ ಅಧ್ಯಯನಗಳನ್ನು ಮಾಡಿದ್ರು ಕೂಡ ನನ್ನನ್ನು ಯಾರು ಧಾರ್ಮಿಕ ಪ್ರಕ್ರಿಯೆಗಳಿಗೆ ಕರಿಹೂರು ಯಾರಿಲ್ಲ. ಕಾರಣ ಏನು ಗೊತ್ತಾ, ನಾನು ಆ ಮನೆತನದಿಂದ ಬಂದವಲ್ಲ. ಸೊ ಅಲ್ಲಿ ಆಗ ನನಗೆ ಆ ಕೆಲಸ ಮಾಡಬೇಕು ಅಂತ ಒಂದು ಭಾಗದಲ್ಲಿ ಮನಸ್ಸಿದೆ, ಆದರೆ ಕೆಲಸ ಮಾಡಲಿಕ್ಕೆ ಬೇಕಾದಂಥ ವೇದಿಕೆಗಳಿಲ್ಲ, ಕರೆಯೋರಿಲ್ಲ. ಸೊ ಏನು ಮಾಡೋದು? ಸುಮ್ಮನೆ ಎಲ್ಲೋ ವಾರವೋ 10 ದಿವಸಕ್ಕೋ 1 2 3 4 ಕೆಲಸಗಳಿಗೆ ಹೋಗ್ತಿದ್ದೆ. ಅದಾದ ಮೇಲೆ ಒಂದು ಮಾಮೂಲಿ ಕ್ರಿಕೆಟ್ ಆಟ. ಸರಿ, ಆ ಥರ ಟೈಮ್ ಆಗಲೇ ನನಗೆ ಈ ಗುರುಗಳು ಸಿಕ್ಕಿ ಮತ್ತೆ ಉನ್ನತ ಅಧ್ಯಯನಕ್ಕೆ ಆ ಸಂದರ್ಭದಲ್ಲಿ ರಥಬೀದಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಾನ ಉಂಟು ಉಡುಪಿಯ. ಐ ಥಿಂಕ್ ಅದು ಆಗಸ್ಟ್ ಮಾಸ, ಶ್ರಾವಣ ಮಾಸ. ಆ ಮಾಸದಲ್ಲಿ ರಾಯರ ಆರಾಧನೆ ಬರ್ತದೆ. ಆರಾಧನೆ ಬಂದಾಗ ಹೋಗೋದು ಪ್ರತಿನಿತ್ಯವೂ ಕೂಡ. ನನಗೇನು ಗೊತ್ತಿಲ್ಲ, ನಿಜವಾಗ್ಲೂ ರಾಯರು ಅದು ಇದೆಲ್ಲ ಏನು ಗೊತ್ತಿಲ್ಲ. ಹೋಗೋದು, ರಾಯರ ಮಠದಲ್ಲಿ ಕೂತ್ಕೊಳ್ಳೋದು, ರಾಯರ ಉತ್ಸವ ಅಲ್ವಾ, ಕೂತ್ಕೊಳ್ಳೋದು, ಬಾಯಿಗೆ ಬಂದ ಜಪ ಮಾಡೋದು. ನನಗೆ ಇಂಥದ್ದೇ ಜಪ ಮಾಡಬೇಕು ಆ ನಿಯಮವೂ ಕಮ್ಮಿ. ಗಾಯತ್ರಿ ಜಪ ಉಪನಯನ ಕಾಲದಲ್ಲಿ ತಂದೆಯಿಂದ ಉಪದೇಶ ಆಗಿದೆ, ಅದೊಂದು ಲಿಮಿಟ್ ಅಲ್ಲಿ ನಡೀತದೆ. ತುಂಬಾ ಆಚರಣೆಗಳಿಗೆ ಮನಸ್ಸು ಮಾಡುವವ ಅಥವಾ ಅದರಲ್ಲಿ ತೊಡಗಿಸಿಕೊಳ್ಳುವವ ಖಂಡಿತ ಅಲ್ಲ. 5 ನಿಮಿಷದ ಪ್ಯೂರ್ ಭಕ್ತಿಯನ್ನು ಪ್ರೆಸೆಂಟ್ ಮಾಡಬೇಕಷ್ಟೇ ನನ್ನ ತಲೆಯಲ್ಲಿರೋದು. ಮತ್ತು
ಬದುಕಿನಲ್ಲಿ ನೈತಿಕತೆಯ ಹೆಜ್ಜೆ ಇಡ್ತಾ ಹೋಗೋದು, ಇದೇ ದೇವರ ಪೂಜೆ ಅಂತ ಹೇಳುವಂಥ ಒಂದಷ್ಟು ಮಾನಸಿಕತೆಯು ಕೂಡ ನನ್ನ ಹತ್ರ ಇದೆ. ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಏನೋ ಬಾಯಿಗೆ ಬಂದಷ್ಟು ಸ್ತೋತ್ರಗಳನ್ನು ಏನೋ ಒಂದು ಹೇಳೋದು, ಆಗ ಅಂದುಕೊಳ್ಳೋದು ಈ ಈವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಯಾರಾದರೂ ಒಬ್ರು ಚೂರು ಹೇಳಿದ್ರು ಕೂಡ ನಾನೇನಾದರೂ ಕೆಲಸ ಮಾಡಬಹುದಲ್ಲ ಅಂತ ಹೇಳುವ ಫೀಲು. ಬಟ್ ಯಾರು ಕರೀಲಿಲ್ಲ, ನಾನು ಹೋಗಲೂ ಇಲ್ಲ ಅಂತ ಅಂದುಕೊಳ್ಳಿ. ಅಲ್ಲಿಂದ ನನಗೆ ಆ ಫೀಲು, ಅವರು ಅದಕ್ಕೇನು ಮಾಡಿದ್ರು, ಅಲ್ಲಿ ಕೆಲಸ ಕೊಡಲಿಲ್ಲ, ಸೀದಾ ಅಲ್ಲಿಂದ ನನ್ನನ್ನು ಕಳಿಸಿದ್ರು. ಎಲ್ಲಿಗೆ? ಭಾರತದ ಒಂದು ಮೂಲೆಗೆ ಕಳಿಸಿದ್ರು. ಅಲ್ಲಿ ಅವರ ಜಾಗಕ್ಕೇನೆ ಕರೆಸ್ಕೊಂಡ್ರು. ಇಲ್ಲಿಂದ ಕಳಿಸಿ ಅಲ್ಲಿ ಅವರ ಜಾಗಕ್ಕೆ ಕರೆಸ್ಕೊಂಡು ಅಲ್ಲಿಯೇ ಕೂರಿಸಿಕೊಂಡು ಅವರ ಕೆಲಸವನ್ನ ಆರಂಭ ಮಾಡಿದ್ರು. ಅಲ್ಲಿ ಮಾತ್ರ ಪರಮಾದ್ಭುತ ಅನುಭವಗಳೆಲ್ಲ ಆಗಿದೆ. ಅಲ್ಲಿನ ಅನುಭವಗಳು ಹೇಳ್ತಾ ಹೋದ್ರೆ ಅದು 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 ಮತ್ತೊಂದು ರೀತಿಯ ಅನುಭವಗಳು. ಬಹಳ ಇವತ್ತು ನೀವು ಕಾಣ್ತೀರಿ ದೇಶದ ಪಶ್ಚಿಮ ಬಂಗಾಳದ ಪರಿಸ್ಥಿತಿಗಳು ಹೇಗಿತ್ತು. ಅವತ್ತು ನಾವಿದ್ದ ಕಾಲಘಟ್ಟ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿಯೂ ಕೂಡ ಕಮ್ಯುನಿಸ್ಟರ ಆಡಳಿತ ಕಾಲಘಟ್ಟ. ಅಂಥದ್ರಲ್ಲಿ ಧಾರ್ಮಿಕತೆಯ ಜೀವನ, ಅಲ್ಲಿನ ಒಂದು ವ್ಯವಸ್ಥೆಗಳು, ಅದರ ಒಟ್ಟಿಗಿನ ಬದುಕು, ಮತ್ತೆ ಅಧ್ಯಯನ ವ್ಯವಸ್ಥೆ, ಧಾರ್ಮಿಕ ಅಧ್ಯಯನಕ್ಕೂ ಈ ಅಧ್ಯಯನಕ್ಕೆ ವಿರುದ್ಧವಾದಂತಹ ಮನಸ್ಥಿತಿಗಳಲ್ಲಿ ಈ ಥರದ್ದೆಲ್ಲ ಘಟನೆಗಳು ಅಲ್ಲಿ ಇದೆ. ನನಗೆ ಅಲ್ಲಿ ರಾಯರು ಗಟ್ಟಿಯಾದರು. ಅಲ್ಲಿಂದ ಮತ್ತೆ ರಾಯರು ಅಲ್ಲಿ ಇರಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ರು. ಆದರೆ ಇವ ನನ್ನ ಸೇವೆ ಮಾಡಿದವ, ಹಾಗಾಗಿ ಇವನಿಗೆ ನನ್ನ ಸಾನ್ನಿಧ್ಯ ಇಲ್ಲದೆ ಇರ್ಲಿಕ್ಕಾಗುವುದಿಲ್ಲ ಅಂತ ಹೇಳುವ ಕಾರಣದಿಂದ ಮತ್ತೆ ಊರಿಗೆ ಕಳಿಸಿ ಮತ್ತೆ ಬೆಂಗಳೂರಿಗೆ ಕರೆಸ್ಕೊಂಡು ಮತ್ತೆ ಅವರ ಸಾನ್ನಿಧ್ಯವನ್ನ ಅವರು ಕೊಟ್ಟಿದ್ದಾರೆ. ಇದು ರಾಯರು. ಅನುಭವಗಳನ್ನ ಮಾತ್ರ ನನಗೆ ಪದಗಳಿಂದ ಹೇಳೋದು ಬಹಳ ಕಷ್ಟ ಆಗ್ತದೆ. ಸೊ ನಾನೇ ಇದ್ದೇನೆ, ನಾನೇ ಅನುಭವ ಅಂತ. ಮತ್ತೆ ಈ ಅನುಭವಗಳನ್ನ ಬೆರಳೆಣಿಕೆಯ ಜನಗಳ ಜೊತೆಗೆ ನಾನು ಹೇಳಿಕೊಂಡದ್ದು. ಇಲ್ಲಿಯ ತನಕ ಕಟ್ಟಿಕೊಂಡ ಹೆಂಡತಿ ಆಗಲಿ ಅಥವಾ ಒಡಹುಟ್ಟಾಗಲಿ ಅಥವಾ ನನ್ನ ಪರಮಾಪ್ತ ಸ್ನೇಹ ವಲಯಗಳೇ ಆಗಲಿ, ರಾಯರ ಸೀಕ್ರೆಟನ್ನು ನಾನು ತುಂಬ ಶೇರ್ ಮಾಡಿದ್ದು ತುಂಬ ವಿರಳ. ನನ್ನನ್ನು ನೋಡಿ ರಾಯರು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತೇನೆ, ಒಂದು ವರ್ಡ್ನಲ್ಲಿ ಉತ್ತರ. ಯಾಕೆ ಅಂತಂದರೆ ಈ ಕ್ಷಣವೂ ಅದೇ ರೀತಿಯ ಅನುಭವಗಳಾಗುತ್ತಾ ಇದ್ದಾವೆ. ಅದು ಬಿಡಿ, ಅದೊಂದು ಮಜಲು. ಹಾಗಾಗಿ ಅವರು ನಮ್ಮನ್ನು ಕ್ಯಾರಿ ಮಾಡಿದ ರೀತಿ ಉಂಟು ನೋಡಿ, ಅಲ್ಲಿಯೇ ನಿಮಗೆ ಗೊತ್ತಾಗ್ತದೆ ರಾಯರೇನು ಅಂತ. ನನ್ನನ್ನು ಕ್ಯಾರಿ ಮಾಡಿದ್ದು ಉಡುಪಿಯಿಂದ ಅಲ್ಲಿಗೆ, ಅಲ್ಲಿಂದ ಮತ್ತೆ ಇಲ್ಲಿ ಕಳಿಸಿದಾಗ ಅದು 3 ಕಡೆಯಲ್ಲಿ. ಯಾಕೆ? ಇದರ ನಡುವೆ ಮಧ್ಯದಲ್ಲಿ 1-2 ವರ್ಷಗಳ ಕಾಲ ಕಲ್ಕತ್ತಾವನ್ನು ಬಿಟ್ಟು ಉಡುಪಿಗೆ ಬಂದಾಗಲೂ ಕೂಡ ನನ್ನ ವೃತ್ತಿ ಆರಂಭ ಅಂದರೆ ಜ್ಯೋತಿಷ್ಯದಲ್ಲಿ ನಿಮಗೆ ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಜಾತಕಾದಿಗಳನ್ನು ನೋಡುವುದು ಒಂದು ಪಾರ್ಟ್. ಅದನ್ನು ಹೊರತುಪಡಿಸಿದಂತೆ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಆಯಾಮದ ಗಮಿಸುವ ಪ್ರಕ್ರಿಯೆಗಳಿದ್ದಾವೆ. ಅದನ್ನು ತಾಂಬೂಲ ಪ್ರಶ್ನೆ, ಸ್ವರ್ಣ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ಈ ರೀತಿಯಲ್ಲಿ, ಮತ್ತೆ ಲಗ್ನ ಪ್ರಶ್ನೆ ಅಂತೆಲ್ಲ. ಇದು ಕೇರಳ ಪ್ರಾಂತ್ಯದಲ್ಲಿ ಅಧಿಕವಾಗಿ ಕಾಣಿಸ್ತದೆ. ಅಲ್ಲಿಂದ ಅಧ್ಯಯನ ಮಾಡಿಕೊಂಡು ನಮ್ಮ ಕರಾವಳಿಯ ಭಾಗದಲ್ಲಿಯೂ ಕೂಡ, ಅಂದರೆ ಪೂರ್ವ ಇತಿಹಾಸಗಳನ್ನು, ಒಂದು ಕುಟುಂಬದ ಇತಿಹಾಸ ಅಥವಾ ಒಂದು ಕ್ಷೇತ್ರದ ಇತಿಹಾಸಗಳನ್ನು ನಾವು ಗಣನೆ ಮಾಡಬೇಕು ಅಂತಂದರೆ ಈ ಪ್ರಶ್ನಾ ಪ್ರಕ್ರಿಯೆಯನ್ನು ಮಾಡ್ತೇವೆ. ಈ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ, ಅಂದರೆ ಕವಡೆ ನನ್ನ ಕೈಗೆ ಕೊಟ್ಟ ಗುರುಗಳು, ನಾನು ಆರಂಭದಲ್ಲಿ ಕವಡೆಯನ್ನು ತಿರುಗಿಸಿದ ಜಾಗ ಅದು ಕೂಡ ನನ್ನ ಹುಟ್ಟು ಊರಿನ ಒಂದು ರಾಯರ ಮಠ. ಅದು ಕೂಡ ನಾನು ಕಲ್ಕತ್ತಾದಿಂದ ಬರುವ 1-2 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಮಠ ಆಗಿತ್ತು. ಅದು ಹೊಸ ಮಠ. ಅವರೊಂದು ದಿವಸ ಫೋನ್ ಮಾಡಿ ಕರೀತಾರೆ, ನಕ್ಷತ್ರಿಗಳೇ, ನೀವು ಮನೆಯಲ್ಲಿ, ನಮ್ಮ ಮನೆ ಹೇಳಿದರೆ ಅದು ಹಳ್ಳಿ, ವಿಲೇಜ್ ಅದು, ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಹೇಳುವುದಕ್ಕಿಂತ ನಮ್ಮ ಮಠದಲ್ಲಿ ಬಂದು ಕೂತ್ಕೊಂಡು ಪ್ರಶ್ನೆ ಹೇಳಿ ಅಂತ ಒಂದು ಕರೆ ಕೊಡ್ತಾರೆ. ಅಲ್ಲಿ ಆ 1.5-2 ವರ್ಷಗಳ ಕಾಲ ಆ ಸ್ಥಳದಲ್ಲಿ ಕೂತು ರಾಯರ ಸಾನ್ನಿಧ್ಯದಲ್ಲಿಯೇ ನನಗೆ ಜ್ಯೋತಿಷ್ಯವನ್ನು ಹೇಳುವಂತಹ ಒಂದು ಅವಕಾಶಗಳು ಆರಂಭ ಆಯಿತು. ಇವತ್ತಿಗೂ ಕೂಡ ರಾಯರ ಸಾನ್ನಿಧ್ಯವನ್ನು ಹೊರತುಪಡಿಸಿ ನಾನೆಲ್ಲೂ ಪ್ರಶ್ನೆ ಹೇಳೋದು ಇಲ್ಲ. ಆ ಥರದ ಒಂದು ಮನಸ್ಥಿತಿ, ಆ ಥರದ ಒಂದು ಜೀವನ ಪದ್ಧತಿಯನ್ನು ಇಟ್ಕೊಂಡು ಬಂದಿರುವಂಥದ್ದು. ಒಟ್ಟಾರೆಯಾಗಿ ನೀವು ಯಾವುದೇ ಕಡೆಗೆ ಹೋದರೂ ಕೂಡ ರಾಯರಿಲ್ಲದೆ ಬದುಕಿಲ್ಲ ಹೇಳುವಂತಹ ಪರಿಸ್ಥಿತಿ ತುಂಬ ಬಾರಿ ಈ ಸ್ಥಳದಿಂದ ನಾನು ಡಿಸ್ಕನೆಕ್ಟ್ ಆಗಬೇಕು ಅಂತ ಮಾನಸಿಕವಾಗಿ ಪ್ರಯತ್ನ ಪಟ್ಟಿದ್ದೆ. ಇವತ್ತು ನಾನೇನು
ಮಹಾನಗರದ ಅಲ್ಸೂರ್ನಲ್ಲಿ ರಾಯರ ಕ್ಷೇತ್ರದಲ್ಲಿದ್ದೇನೆ. ಹ್ಮ್. ಅಲ್ಲಿಂದ ಡಿಸ್ಕನೆಕ್ಟ್ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ ಮಾನಸಿಕವಾಗಿ. ಬಟ್ ಅದು ಸಾಕಾರ ಆಗಲಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಡೆಸ್ಟಿನೇಷನ್ ವೇರ್ ಅಂತ ಹೇಳುವಂಥದ್ದನ್ನು ನಿರ್ಣಯ ಮಾಡಿಕೊಳ್ಳಿಲ್ಲ. ರಾಯರು ಕೂಡ ಇನ್ನೂ ನಿರ್ಣಯ ಮಾಡಲಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ನನಗೆ ಗೊತ್ತಿಲ್ಲ, ನಾನು ಮಾನಸಿಕವಾಗಿ ನಿರ್ಣಯ ಮಾಡಲಿಲ್ಲ. ಬಟ್ ರಾಯರು ಕೂಡ ಅವರು ನನಗೆ ಇನ್ನೊಂದು ಡೆಸ್ಟಿನೇಷನ್ ಯಾವುದು ಅಂತ ನಿರ್ಣಯ ಮಾಡಿದ ಹಾಗಿಲ್ಲ. ಹಾಗಾಗಿ ಇನ್ನೂ ಕೂಡ ಇಲ್ಲಿಯೇ ಇದ್ದೇನೆ ಅಂತ ಅಂದ್ಕೊಳ್ತೇನೆ ನಾನು. ಬಹಳ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಗುರುಗಳ ಇತ್ತೀಚೆಗೆ ಸಾಮಾನ್ಯವಾಗಿ ಬೇರೆ ದೇವರ ಆರಾಧನೆಯನ್ನು ಕೂಡ ಜನಗಳು ಮಾಡ್ತಾರೆ. ಆದರೆ ಹೆಚ್ಚಾಗಿ ಎಲ್ಲ ಕಡೆಗಳಲ್ಲೂ ಕೂಡ ರಾಯರಿದ್ದಾರೆ ಅನ್ನುವಂಥದ್ದೇ ನಾವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾನಲ್ಲಾಗಿರಬಹುದು, ಹೆಚ್ಚಾಗಿ ವೆಹಿಕಲ್ಗಳ ಮೇಲಾಗಿರಬಹುದು ನೋಡಿರ್ತೀವಿ. ಏನಿದರ ವಿಶೇಷ ಅಂತ? ರಾಯರಿದ್ದಾರೆ ಹೇಳುವಂತ ಪದಪ್ರಯೋಗ ಏನಿದೆ, ಹ್ಮ್. ಇದೊಂದು ಭಾವದಲ್ಲಿ ಆ ಏನು ಬೀಜವಾಗಿ ಇರಬೇಕಾದಂತ ಪದ ಅಂತ ಅಂದ್ಕೊಳ್ತೇನೆ ನಾನು. ಆ, ಅಂದ್ರೆ ಜನಸಾಮಾನ್ಯರು ಅಂತಂದ್ರೆ ಈ ವ್ಯವಸ್ಥೆಯಲ್ಲಿ ಎಲ್ಲ ಮಹಾನ್ ಅಧ್ಯಾತ್ಮ ಜ್ಞಾನವನ್ನ ಹೊಂದಿದವರೇ ಇದ್ದಾರೆ ಅಂತ ನಾವು ಭಾವಿಸ್ಲಿಕ್ಕೆ ಆಗುದಿಲ್ಲ. ಹ್ಮ್. ಈಗ ನಾನು ಮಾಡುವ ಆಳವಾದಂತಹ ಭಕ್ತಿಯ ಭಾವವನ್ನ ಇನ್ಯಾರಿಂದಲೂ ನಾನು ನಿರೀಕ್ಷೆ ಮಾಡೋದೇ ಇಲ್ಲ, ಮಾಡಬಾರ್ದು ಕೂಡ. ಯಾಕಂತಂದ್ರೆ ಆ ಒಂದು ಆಳವಾದಂತಹ ಭಾವಕ್ಕೆ ಹೋಗುವ ಸಾಮರ್ಥ್ಯ ಎಲ್ಲ ಜೀವಿಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಾಮಾನ್ಯ ಭಕ್ತರಿಗೆ ಒಂದು ಸರಕು ಬೇಕು. ಅಂದ್ರೆ ಏನೋ ಒಂದು ಮಾಡಲಿಕ್ಕೆ, ಭಕ್ತಿ ಮಾಡಲಿಕ್ಕೋ ಅಥವಾ ಏನೋ ಒಂದು ಮಾಡಲಿಕ್ಕೆ ಒಂದು ವಸ್ತು ಬೇಕು. ಆ ವಸ್ತುವಾಗಿ ಈ ಒಂದು ಪದವನ್ನ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ತೇನೆ. ಅಂದ್ರೆ ನೀವು ಮೈಂಡಲ್ಲಿ ಪ್ರಿಪೇರ್ ಆಗದೇ ಇದ್ದಾಗ ಯಾವುದೇ ಕೆಲಸಗಳಾಗಲಿ, ಅದು ಭಕ್ತಿ ಮಾಡೋದಾದ್ರೂ ಅಷ್ಟೇ ಅಥವಾ ಇನ್ನಿತರ ಯಾವುದೇ ಕೆಲಸಗಳನ್ನ ಮಾಡೋದಾದ್ರೂ ಅಷ್ಟೇ, ಸೊ ನೀವು ಮಾನಸಿಕವಾಗಿ ರೆಡಿ ಆಗದೇ ಇದ್ರೆ ಆ ಕೆಲಸ ಆಗೋದೇ ಇಲ್ಲ ಅಂತ. ಹೌದು, ಅಪೂರ್ಣ ಅದು. ಹಾಗಾದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯನ್ನ ರಾಯರ ಕಡೆಗೆ ಗಮನ ಕೊಡುವಲ್ಲಿ ಆತನಿಗೇನೋ ಒಂದು ಪ್ರಿಪರೇಷನ್ ಬೇಕಲ್ಲ. ಆ ಪ್ರಿಪರೇಷನ್ನ ಪದಗಳಾಗಿ ಇದನ್ನ ಕೊಡಬಹುದು ನೀವು. ರಾಯರಿದ್ದಾರೆ ಅನ್ನುವ ಭಾವವನ್ನು ಕೊಡಬಹುದು. ಎಸ್, ಅದೇ ಇವತ್ತಿನ ಸೋಷಲ್ ಮೀಡಿಯಾ ಯುಗಗಳು ಅಥವಾ ಬೇರೆ ಬೇರೆ ಪ್ರಚಾರ ಮಾಧ್ಯಮಗಳು, ಒಳ್ಳೆಯದು ಆಗ್ತದೆ, ಕೆಟ್ಟದ್ದು ಆಗ್ತದೆ, ಎರಡೂ ಆಗ್ತದೆ. ಸೊ ಒಂದಷ್ಟು ಒಳ್ಳೆಯದಾಗಿದ್ದಕ್ಕೆ ಸಂತೋಷ ಪಡುವಂಥದ್ದು, ಕೆಟ್ಟದ್ದಾಗಿದ್ದಕ್ಕೆ ಇದಾಗದೇ ಇರುವ ಹಾಗೆ ಹೇಗೆ ನೋಡಿಕೊಳ್ಳುವುದು ಅಂತ ಪ್ರಯತ್ನ ಮಾಡಬಹುದು ನಾವುಗಳಷ್ಟೇ. ಸೊ ಈ ರೀತಿಯಲ್ಲಿ ಜನಸಾಮಾನ್ಯರನ್ನ ರೆಡಿ ಮಾಡಲು ಸುಗವಾಗಿ ಯಾರೋ ಒಬ್ಬ ಒಳ್ಳೆ ಮನಸ್ಥಿತಿಯ ವ್ಯಕ್ತಿಯಿಂದ ಹುಟ್ಟಿದ ಪದ ಆಗಿರಬಹುದು ಅಂತ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದೊಂದು ಸ್ಲೋಗನು ಮಂತ್ರಾಲಯದಿಂದಲೇ ಹೊರಗೆ ಬಂದಿದೆ ಅಂತನೂ ಕೂಡ ಸುದ್ದಿಗಳಿದ್ದಾವೆ. ಸೊ ಗೊತ್ತಿಲ್ಲ ನನಗೆ. ನಾನಿದನ್ನ ಕೇಳಿದ್ದು ಬಹಳ ಶಾರ್ಟ್, ಇತ್ತೀಚಿನ ಮತ್ತೆ ಬಂದದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ. ಒಂದು ಭಾವನೆಯನ್ನ ಗಟ್ಟಿಗೊಳಿಸಿಕೊಳ್ಳುವಲ್ಲಿ ಅಥವಾ ಭಾವನೆಯನ್ನ ಉಂಟುಪಡಿಸಿಕೊಳ್ಳುವಲ್ಲಿ ಈ ತರದ ಒಂದಷ್ಟು ಶಬ್ದಗಳು ನಮಗೆ ಉಪಕಾರಿ. ಈಗ ಉದಾಹರಣೆಗೆ ಯಾರೋ ಹಾಕೊಂಡಿದ್ದಾರೆ ಈ ಹೆಸರನ್ನ, ಸರಿ ಏನಕ್ಕೆ ಹಾಕೊಂಡಿರ್ಬೋದು ಅಂತ ಮೈಂಡಲ್ಲಿ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತದೆ. ಹೋ, ರಾಯರನ್. ಇವತ್ತು ಉದಾಹರಣೆಗೆ ನಮ್ಮ ದೇಶದಲ್ಲಿ ರಾಯರ ಭಕ್ತರ ಸಾಲಿನಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ಕಾಣ್ತೇವೆ. ಅವರನ್ನ ಆರಾಧನೆ ಮಾಡುವುದು ಒಂದಷ್ಟು ಧಾರ್ಮಿಕ ಮಾನಸಿಕತೆ ಇರುವಂತವರಿಗೆ ಅವರ ಆರಾಧನೆ ಆದರ್ಶ ಆಗ್ತದೆ. ಅವರು ಅವರೇ ರಾಯರನ್ನ ನಂಬುತ್ತಾರಾ, ಸೊ ನಾವು ಹೋಗೋಣ, ನಮಗೊಂದು ಅನುಭವ ಬರ್ತದೆ. ಹಾಗೆ ಈಗ ನಾನೇನು ರಾಯರನ್ನ ನಮ್ಮ ಶಬ್ದಗಳಿಂದ ಅಥವಾ ಅವರ ಬದುಕಿನ ದಾರಿಗಳಿಂದ ಅವರನ್ನ ದೊಡ್ಡ ದೊಡ್ಡ ವ್ಯಕ್ತಿಯಾಗಿ ಹೇಳುವ ಖಂಡಿತ ಅಗತ್ಯತೆಗಳು ಇಲ್ಲ. ಇದು ಸ್ಪಷ್ಟ ನಿಲುವು. ನಮ್ಮ ಪ್ರಾರಬ್ಧದ ಫಲಗಳಿಗೆ ಅನುಗುಣವಾಗಿ ಅವರು ನಮ್ಮ ಬದುಕಿನಲ್ಲಿ ಸಿಗುತ್ತಾರೆ, ಅವರ ಅನುಗ್ರಹ ನಮ್ಮ ಬದುಕಿಗೆ ಆಗುತ್ತದೆ, ನಮ್ಮ ಬದುಕು ಸಾರ್ಥಕತೆಯಲ್ಲಿ ಎಂಡಾಗ್ತದೆ ಅಂತ ಪ್ರಾಮಾಣಿಕವಾಗಿ ನಾನು ಕಂಡುಕೊಂಡಂತಹ ಅನುಭವ ಸತ್ಯ. ಯಾಕೆಂತಂದ್ರೆ ಅವರನ್ನ ನಾವೇನೋ ದೊಡ್ಡ ವ್ಯಕ್ತಿ ಅಂತ ಹೇಳಿಬಿಟ್ಟು ಆಗಬೇಕಾದಂತಹ ಗುರುಗಳು ಅವರಲ್ಲವೇ ಅಲ್ಲ. ಅವರ ಬದುಕಿನ ವೃತ್ತಾಂತವನ್ನ ಕಂಡಾಗ ಏನಾದ್ರೂ ಕೊಡುವ
ಒಂದು ಜೀವನವನ್ನ ನಡೆಸಿದ್ದಾರೆ ಹೊರತು ಏನನ್ನು ಯಾರಿಂದಲೂ ಪಡೆಯುವ ಜೀವನವನ್ನ ಅವರು ನಡೆಸಲಿಲ್ಲ ಇಲ್ಲಿ ರಾಯರು. ರಾಯರು. ಹ್ಮ್. ಹಾಗಾದ್ರೆ ಕೊಡುವವರಿಗೆ ನಾವು ಅವರನ್ನ ದೊಡ್ಡದ್ ಮಾಡಿ ಏನೋ ಕೊಡಿಸ್ತೇವೆ ಅಂತ ಹೊರಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಹಾಗಾಗಿ ಆ ರಾಯರು ಅಂತ ಹೇಳುವಂತಹ ವ್ಯವಸ್ಥೆ ಅಂತ ಬಂದಾಗ ಅವರನ್ನ ನಾವು ಏನು ಕಾಣುವ ದೃಷ್ಟಿಕೋನದಲ್ಲಿ ಭಾವನೆ ಹೇಳುವಂಥದ್ದು ಮುಖ್ಯ ಆಗತ್ಯೇ ಹೊರತು ಇನ್ನೇನಿಲ್ಲ. ಜೊತೆಯಲ್ಲಿ ಸಮಾಜದ ಸಾಮಾನ್ಯ ಜ್ಞಾನವನ್ನು ಹೊಂದಿದಂತಹ ಭಕ್ತರಿಗಾಗಿ ಈ ಒಂದು ಪದ ಬಳಕೆ ಆಗ್ತಾ ಇದೆ, ಪದ ಹುಟ್ಟಿಕೊಂಡಿದೆ. ಅಂಥವರಿಗೆ ಇಂತಹ ಶಬ್ದಗಳು ಪ್ರೇರಣೆ ಮಾಡುವುದರ ಮೂಲಕ ಒಂದಷ್ಟು ಅವ್ರ ಕೈಯಿಂದ ಕೆಲಸಗಳನ್ನು, ಧಾರ್ಮಿಕ ಜೀವನವನ್ನು ನಡೆಸುವಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿಸಬಹುದೇನೋ ಅಂತ ಹೇಳುವಂಥದ್ದು ನನ್ನ ಭಾವನೆ. ಒಟ್ಟಾರೆಯಾಗಿ ಏನು ಅಪರಾಧ ವ್ಯವಸ್ಥೆ ಅಂತೂ ಖಂಡಿತ ಅಲ್ಲ. ನಡೀಲಿ, ರಾಯರ ಅನುಭವಗಳು ಎಲ್ಲರಿಗೂ ಸಿಗಲಿ ಅಂತ ನಾವು ಆಶಿಸ್ಬೋದು ಅಷ್ಟೇ. ನಾನೇ ಒಂದಷ್ಟು ದೇವಸ್ಥಾನಗಳಿಗೆ ಹೋದಾಗ ಏನಂತ ಬೇಡ್ಕೊಳ್ತೀವಿ ಅಂತಂದರೆ, ದೇವರೇ ನನಗೆ ಒಳ್ಳೇದು ಮಾಡು ಅಂತ ಬೇಡ್ಕೋತೀವಿ. ಆದರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಲೈನ್ ಹಾಕಿದ್ರು, ಭಯ ಪಡಬೇಡಿ, ಆ ಒಂದು ಭಯಕ್ಕೆ ಹೇಳಿ ನನ್ನ ಜೊತೆಗೆ ರಾಯರಿದ್ದಾರೆ ಅನ್ನುವಂತಹ ಲೈನ್, ಸಮಥಿಂಗ್ ಒಂದು ಲೈನ್ ಹಾಕಿದ್ರು. ನನಗೆ ಆ ಲೈನ್ನ ನೋಡಿ ಬಹಳ ಆಶ್ಚರ್ಯ ಆಯಿತು. ಏನಿದು ಅಂತ ಗುರುಗಳೇ ಅದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತ ಇದರಲ್ಲಿ ಒಂದು ಸ್ವಲ್ಪ ಅರ್ಥ ಇದೆ. ಏನು ಕೇಳಿದರೆ, ಈಗ ಇದು ಮತ್ತೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು. ಪ್ರಕೃತಿ ಅಂತ ಬಂದಾಗ ಇಲ್ಲಿ ನಿಮಗೆ ಪರಿಮಳದ ಗಾಳಿಯನ್ನ ನೀವು ಆಸ್ವಾದಿಸಿದಿರಲ್ವಾ, ಹಾಗೆ ದುರ್ಗಂಧದ ಗಾಳಿಯನ್ನು ಆಸ್ವಾದಿಸ್ತೀರಲ್ವಾ. ಖಂಡಿತ. ಎಲ್ಲಿಯೋ ಗಲೀಜಿದ್ದಲ್ಲಿ ದುರ್ಗಂಧಗಳು. ಪ್ರಕೃತಿಯಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಅಂತ ನೀವು ಒಪ್ಪುತ್ತೀರಿ ಅಂತಂದ್ರೆ, ಆಸ್ ಎ ಪ್ಯಾರಲರ್ ನೆಗೆಟಿವ್ ವೈಬ್ಸ್ ಆಲ್ಸೋ ದೇರ್. ಈ ನೆಗೆಟಿವ್ ವೈಬ್ಸ್ ಅನ್ನ ಇದು ನಾನು ವಿಜ್ಞಾನದ ಶಬ್ದದಲ್ಲಿ ಸಂಬೋಧನೆ ಮಾಡಿದ್ರೆ, ಪ್ರಾಚೀನ ಕಾಲದಲ್ಲಿ ಈ ಭೂತ ಪ್ರೇತ ಪಿಶಾಚಾದಿಗಳನ್ನ ಈ ಹೆಸರುಗಳಿಂದ ಅದನ್ನು ಸಂಬೋಧನೆ ಮಾಡ್ತಿದ್ರು. ಅದು ಆ ಭೂತ ಪ್ರೇತ ಪಿಶಾಚಾದಿಗಳು ಯಾವುದೋ ಒಂದು ರೂಪವನ್ನು ಹೊತ್ತಿರೋದಿಲ್ಲ, ಅದು ಕೂಡ ಒಂದು ಗಾಳಿಯೇ. ಇದು ಶಾಸ್ತ್ರ ನಾನು ಹೇಳ್ತಾ ಇರೋದು, ಶಾಸ್ತ್ರವನ್ನ ವಿಜ್ಞಾನದ ತರ್ಜುಮೆಯ ಮೂಲಕ ಹೇಳ್ತಾ ಇದ್ದೇನೆ. ಪ್ರೇತಗಳ ಒಂದು ಸ್ಥಿತಿ ಏನು ಕೇಳಿದ್ರೆ, ಅದಕ್ಕೆ ಗಾಳಿಯ ಸ್ಥಿತಿ ಇರುತ್ತದೆ. ಅಂತಂದ್ರೆ ನಮಗೆ ದುರ್ಗಂಧಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಿದ ಹಾಗೆ ಈ ನೆಗೆಟಿವ್ ವೈಬ್ಸ್ಗಳು ಕೂಡ ಮನುಷ್ಯನನ್ನ ಡಿಸ್ಟರ್ಬ್ ಮಾಡುತ್ತದೆ. ಮನುಷ್ಯನ ಬುದ್ಧಿಯ ಮೇಲೆ, ಮನುಷ್ಯನ ಮಾನಸಿಕತೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಇದನ್ನ ನಾವು ಅರ್ಥ ಮಾಡಿ, ಇಂತಹ ದುಷ್ಟ ಪ್ರಭಾವಗಳನ್ನ ನಿವಾರಿಸಿಕೊಳ್ಳುವಲ್ಲಿ ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳುವಂತಹ ಒಂದು ಚಿಂತನೆ ನಮ್ಮ ಜೊತೆಗಿದ್ದದ್ದೇ ಹೌದಾದ್ರೆ, ಇಂತಹ ಪ್ರಭಾವಗಳು ದೂರ ಆಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಇದಕ್ಕೆ ರಾಯರ ಜೊತೆಗಿನ ಒಂದು ಘಟನೆಯನ್ನ ನಿಮಗೆ ಒಂದು ಕತೆ, ಅಂದ್ರೆ ಉಲ್ಲೇಖಿತ ಕಥೆಯನ್ನ ಹೇಳ್ತೇನೆ. ಖಂಡಿತ ಗುರುಗಳೇ. ಅವರ ಜೊತೆಗೆ ಶಿಷ್ಯಕೋಟಿ ಸಂಚಾರ, ಆಗಲೇ ನಾನು ಆರಂಭ ಮಾಡುವಾಗ ಹೇಳಿದೆ, ಮಠಾಧಿಪತಿಗಳು ಸಂಚಾರ ಮಾಡ್ತಾ ಇರುವಾಗ ಪರಿಚಾರಕ ಶಿಷ್ಯಕೋಟಿಗಳಿರ್ತಾರೆ. ಅಂದ್ರೆ ದೇವರ ಪೂಜೆಗೆ ಬೇಕಾದಂಥದ್ದನ್ನೆಲ್ಲ ತಯಾರು ಮಾಡುವಲ್ಲಿ, ಗುರುಗಳ ಜೊತೆಗೆ ಪಾಠವನ್ನ ಕೇಳ್ತಾ ಆ ಕೆಲಸವನ್ನ ಮಾಡುವಂತಹದ್ದು, ಗುರುಗಳಿಗೆ ಬೇಕಾದಂತ ಒಂದಷ್ಟು ಕೈ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಶಿಷ್ಯರನ್ನ ಇಟ್ಟುಕೊಂಡೇ ಗುರುಗಳಾದವರು ಸಂಚಾರವನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಒಂದು ಸಾಮಾಜಿಕ ವ್ಯವಸ್ಥೆಯ ಆಧಾರದಲ್ಲಿ ಆತನಿಗೆ ವಯಸ್ಸಾಗಿರುತ್ತೆ, ಬಡತನ ಇರ್ತದೆ. ಕಾಲದ ಆಧಾರದಲ್ಲಿ ಹೇಳ್ತೇನೆ, ಆ ಕಾಲದಲ್ಲಿ ಬಡತನ ಇರ್ತದೆ. ಆ ಬಡತನದಿಂದಾಗಿ ಎಲ್ಲಿಯೂ ಕೂಡ ಆತನಿಗೊಂದು ಒಳ್ಳೆಯ ವಧು ಸಿಗೋದಿಲ್ಲ. ಅವನೇನು ಮಾಡ್ತಾನೆ, ಒಂದ್ ದಿವಸ ಏಕಾಏಕಿ ತೀರ್ಮಾನ ಮಾಡ್ತಾನೆ, ನಾನು ಕನ್ಯಾನ್ವೇಷಣೆಯನ್ನ ಮಾಡುತ್ತಾ ನಡ್ಕೊಂಡು ಹೋಗ್ತಾ ಇರ್ತೇನೆ ಅಂತ. ಹುಡುಗಿ ಸಿಗುವಲ್ಲಿ ತನಕ ನಾನು ನಡ್ಕೊಂಡು ಹೋಗ್ತೇನೆ. ಅಂದ್ರೆ ಹೇಗಾದರೂ ಸರಿ ನಾನು ಸಾಂಸಾರಿಕ ಜೀವನವನ್ನ ಆರಂಭ ಮಾಡಲೇಬೇಕು,
ದಾಂಪತ್ಯ ಜೀವನಕ್ಕೆ ಕಾಲಿಡಲೇಬೇಕು ಹೇಳುವಂತಹ ಒಂದು ಮಾನಸಿಕತೆಗೆ ಆತ ಬರ್ತಾನೆ. ಬಂದು ಗುರುಗಳ ಹತ್ರ ಹೋಗಿ ಹೇಳ್ತಾನೆ, ನನಗೆ ಈ ಥರದ ಒಂದು ಇಚ್ಛಾಶಕ್ತಿ ಇದೆ, ಇದಕ್ಕೆ ನೀವು ಅನುಗ್ರಹ ಮಾಡಬೇಕು. ಆಗ ಗುರುಗಳು, ನಾನೇ ಬರಿಗೈದಾಸ, ನಿನಗೇನು ಕೊಡಲಿ, ಇಲ್ಲ ನೀವು ಅನುಗ್ರಹ ಮಾಡಿ. ಆಯಿತು, ಸರಿ. ಅನುಗ್ರಹದ ಸಂಕೇತವಾಗಿ ತುಳಸಿ ಕಟ್ಟೆಯ ಮೃತ್ತಿಕೆಯನ್ನು ಅವ್ರ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ತುಳಸಿ ಮಣ್ಣನ್ನು, ತುಳಸಿ ಬುಡದ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ರಾಯರು. ಈ ಮಣ್ಣನ್ನೇ ನೀವು ನನಗೆ ಕೊಡಿ ಪ್ರಸಾದ ಅಂತ ಹೇಳಿ ಕೇಳ್ತಾನೆ ಆ ವಿದ್ಯಾರ್ಥಿ ಯುವಕ. ಕೇಳಿದಾಗ ಅವರು, ಇದರಲ್ಲಿ ಏನಿದೆ, ಇದನ್ನು ನನಗೆ ಅದರಲ್ಲೇನಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಯಾರು ಕೊಟ್ಟರು ಅನ್ನೋದು ಮುಖ್ಯ. ನಿಮ್ಮ ಕೈಯಿಂದ ನನಗೇನಾದರೂ ಸಿಕ್ಕಿದ್ರೆ ಅದು ಮಹಾಪ್ರಸಾದ, ಅದು ನನ್ನ ಸೌಭಾಗ್ಯ, ಅದು ನನ್ನ ಪೂರ್ವಾರ್ಜಿತ ಸುಕೃತ ಅಂತ ಅವನು ಹೇಳ್ತಾನೆ ಗುರುಗಳಿಗೆ. ರಾಯರು ಆಯಿತು ಅಂತ ಹೇಳಿ ಅವನಿಗೆ ಕೊಡ್ತಾರೆ ಆ ಮೃತ್ತಿಕೆಯನ್ನು. ಆ ಮೃತ್ತಿಕೆಯನ್ನು ಹಿಡಿದು ನಡಿಲಿಕ್ಕೆ ಆರಂಭ ಆತನದ್ದು. ಯಾವುದಕ್ಕಾಗಿ? ಕನ್ಯಾನ್ವೇಷಣೆ, ಹುಡುಗಿಯನ್ನು ಹುಡುಕುತ್ತಾ ಹೊರಟು ಗಮಿಸ್ತಾನೆ. ರಾತ್ರಿ ಕಾಲ ಆಗುತ್ತದೆ. ರಾತ್ರಿ ಕಾಲ ಒಂದು ಹಳ್ಳಿಯ ಪ್ರದೇಶದಲ್ಲಿ ಎಲ್ಲ ಮಲಗಿ ಆಗಿದೆ. ಒಂದು 7-7:30 ಎಲ್ಲ ಮಲಗುತ್ತಾರೆ. ಮಲಗಿ ಆಗಿದೆ. ಹಳ್ಳಿಯ ಮನೆಯ ಮುಂದೆ ನಿಮಗೆ ಗೊತ್ತಿರುತ್ತೆ, ಜಗಲಿಗಳಿರ್ತದೆ. ಜಗಲಿಯಲ್ಲಿ ಮನೆ ಬಾಗಿಲು ಹಾಕಿದೆ. ಮಲಗಲಿಕ್ಕೆ ವಿಶ್ರಾಂತಿಗೆ ಜಾಗ ಬೇಕಲ್ಲ. ಆ ಜಗಲಿಯಲ್ಲಿ ಮಲಗುತ್ತೇನೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ಮಲಗುತ್ತಾರೆ. ಮಲಗುವಾಗ ಆ ಮೃತ್ತಿಕೆ ಮಣ್ಣೇನಿದೆ ಅದನ್ನು ತಲೆಯ ಭಾಗದಲ್ಲಿ ಇಟ್ಟು ಮಲಗುತ್ತಾರೆ. ಯಾಕಂದ್ರೆ ಅದೇ ಮಹಾಪ್ರಸಾದ, ಆತನ ಯಶಸ್ಸಿನ ಒಂದು ಫಲ ಆ ಮಣ್ಣು. ಆತನಿಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ. ಮಲಗುತ್ತಾನೆ. ಮಧ್ಯರಾತ್ರಿಯ ಕಾಲ. ಆ ಮನೆ ಏನಿದೆ ಊರಿನ ಬಹಳ ದೊಡ್ಡವರ ಮನೆ. ಅದು ಅಂದ್ರೆ ಒಂದು ರೀತಿಯಲ್ಲಿ ಶಾನುಭೋಗರು ಅಥವಾ ಕುಲಕರ್ಣಿಗಳು ಅಥವಾ ದೇಸಾಯಿಗಳು, ಈ ರೀತಿ ಒಂದು ದೊಡ್ಡ ಮನೆತನ. ಆ ಮನೆಯಲ್ಲಿ ಒಂದು ದಂಪತಿಗಳಿರ್ತಾರೆ. ಆ ದಂಪತಿಗಳಲ್ಲಿ ಆ ಯಜಮಾನನ ಹೆಂಡತಿ ತುಂಬು ಗರ್ಭಿಣಿಯಾಗಿರ್ತಾಳೆ. ಅಂದ್ರೆ ಸುದೀರ್ಘವಾದಂಥ ಕಾಲಘಟ್ಟದಲ್ಲಿ ಗರ್ಭಿಣಿಯಾಗುವುದು, ಪ್ರಸವ ಸಂದರ್ಭದಲ್ಲಿ ಮಗು ಸಾಯುವುದು, ಅಂತಹ ಒಂದು ಸ್ಥಿತಿ ಆ ಮನೆಯಲ್ಲಿರ್ತದೆ. ಅದೆಷ್ಟೋ ಮಕ್ಕಳು ಮರಣ ಹೊಂದಿ ಈಗ ಮತ್ತೆ ಪುನಃ ಪ್ರಸವಕ್ಕೆ ರೆಡಿಯಾದಂತಹ ಸ್ತ್ರೀ ಅವಳು. ಈ ಮಕ್ಕಳ ಮರಣಕ್ಕೆ ಕಾರಣ ಏನು ಕೇಳಿದ್ರೆ, ಇಲ್ಲಿ ಉಲ್ಲೇಖ ಆಗುವಂತಹದ್ದು ಒಂದು ಪ್ರೇತದ ಬಾಧೆ ಅಥವಾ ಪ್ರೇತದ ದೋಷ ಅಥವಾ ಬ್ರಹ್ಮರಕ್ಷಸ್ಸಿನ ಬಾಧೆ ಅಂತ ಹೇಳುವಂತಹದ್ದು ಗೊತ್ತಾಗ್ತದೆ. ಏನು ಮಾಡೋದು? ಸಹಜವಾಗಿಯೇ ಆ ಹೆಣ್ಣು ಮಗಳು ಪ್ರಸವಕ್ಕೆ ಹೋಗಬೇಕು. ಹಿಂದಿನ ಕಾಲದಲ್ಲಿ ಯಾರದ್ದೋ ಮನೆಗೆ ಹೋಗೋದು, ವಯಸ್ಸಾದವರು ಇರ್ತಿದ್ರು. ಮನೆಯಿಂದ ಹೊರಗೆ ಬರುವಾಗ ಆ ಬ್ರಹ್ಮರಕ್ಷಸ್ಸು ಅವರ ಮುಂದೆ ಬಂದು ನಿಲ್ಲೋದು. ಆದರೆ ಈ ದಿನ ಏನಾಯಿತು ಕೇಳಿದ್ರೆ, ಈ ಯುವಕ ಇದ್ದಾನೆ, ಬ್ರಾಹ್ಮಣ ಯುವಕ ಇದ್ದಾನೆ, ಅಲ್ಲಿ ಮೃತ್ತಿಕೆ ಇದೆ. ಆ ಬ್ರಹ್ಮರಕ್ಷಸ್ಸು ಕಮ್ಯುನಿಕೇಶನ್ ಆರಂಭ ಮಾಡುತ್ತದೆ, ಮಾತುಕತೆಯನ್ನ. ಇನ್ನ ಮನೆಯ ಮಹಾದ್ವಾರಕ್ಕೆ ನನಗೆ ಬರ್ಲಿಕ್ಕಾಗ್ತಾ ಇಲ್ಲ, ಕಾರಣ ಅಲ್ಲಿ ಒಬ್ಬ ಬ್ರಾಹ್ಮಣ ಮಲಗಿದ್ದಾನೆ, ಅವನ ತಲೆಯ ಭಾಗದಲ್ಲಿ ಒಂದಷ್ಟು ಮಣ್ಣಿದೆ, ಅದನ್ನ ಎತ್ತಿ ಬಿಸಾಕು, ಆಮೇಲೆ ನಾನು ಯಾರು ನೋಡು ಅಂತ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತದೆ ಆ ಯಜಮಾನ ಹತ್ರ. ಅಷ್ಟಾಗುವಾಗ ಭಯಭೀತನಾಗಿ ಈ ಬ್ರಾಹ್ಮಣ ಯುವಕ ಎದ್ದು ಬಿಡ್ತಾನೆ. ಎದ್ದು ಒಂದು ಸ್ವಲ್ಪ ಧೈರ್ಯವನ್ನ ತಂದುಕೊಳ್ತಾನೆ. ಆತ, ನನ್ನ ಜೊತೆಗೆ ಮೃತ್ತಿಕೆ ಇದೆ, ರಾಯರಿದ್ದಾರೆ. ಆ ಬ್ರಾಹ್ಮಣ ಯುವಕನಿಗೂ ಹೇಳ್ತಾ ಇದೆ, ನಿನ್ನನ್ನೂ ಸುಟ್ಟು ಭಸ್ಮ ಮಾಡುತ್ತೇನೆ ನಾನು, ನೀನು ಆ ಮೃತ್ತಿಕೆಯನ್ನ ಮಾತ್ರ ಅಲ್ಲಿಂದ ಬಿಸಾಕು ಅಂತ ವಾರ್ನ್ ಮಾಡ್ತಾ ಇದೆ. ಆಗ ಆ ಬ್ರಾಹ್ಮಣ ಯುವಕ ಆ ಮೃತ್ತಿಕೆಯನ್ನ ತೆಗೆದು ಆ ಬ್ರಹ್ಮರಾಕ್ಷಸಿನ ಆಕೃತಿಯ ಮೇಲೆ ಬಿಸಾಕ್ತಾನೆ. ಇದು ಉಲ್ಲೇಖಿತವಾದ ಕಥೆ. ಬಿಸಾಕಿದಾಗ ಆ ಪ್ರೇತಾಕೃತಿ, ಆ ಬ್ರಹ್ಮರಾಕ್ಷಸಿನ ಆಕೃತಿ ಏನಿದೆ ಅದು ಮಹತ್ತರವಾದಂತಹ ಒಂದು ಬೆಂಕಿಯ ಉಂಡೆಯಾಗಿ ಭಸ್ಮವಾಗಿ ಬೂದಿಯಾಗಿ ಹೋಗ್ತದೆ. ಬ್ರಹ್ಮರಕ್ಷಸ್ಸಿನ ರೂಪ ಬರುವುದು ಯಾವಾಗ ಕೇಳಿದ್ರೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರವೇ ಬರುವುದು. ಮೋಕ್ಷ ಪ್ರಾಪ್ತಿ ಆಗದೇ ಇದ್ದಾಗ ಆ ಸ್ಥಿತಿಯಲ್ಲಿ ಇರ್ತದೆ ಅದು. ಆ ಬ್ರಹ್ಮರಕ್ಷಸ್ಸಿಗೂ ಕೂಡ ಮೋಕ್ಷ ಪ್ರಾಪ್ತಿ ಆಯಿತು. ಇಲ್ಲಿ
ಏನು ಶಾನುಭೋಗರ ದಂಪತಿಗಳಿಗೆ ಒಳ್ಳೆಯ ಮಗು ಪ್ರಾಪ್ತಿಯಾಯಿತು. ಆಗ ಈ ಬ್ರಾಹ್ಮಣ ಯುವಕನನ್ನ ಬಹಳ ಗೌರವದಿಂದ ಅವರನ್ನ ಬಳಸಿಕೊಂಡು ಅವರಿಗೆ ಬೇಕಾದದ್ದನ್ನೆಲ್ಲ ಆ ಮನೆತನದಿಂದ ಕೊಟ್ಟು ಕೊನೆಗೆ ಆ ಯಜಮಾನನ ಸ್ವತಃ ಅಣ್ಣನ ಮಗಳನ್ನೇ ದಾರೆ ಎರೆದು ವಿವಾಹವನ್ನು ಮಾಡಿಸಿ, ಇಲ್ಲಿ ಒಂದು ಮೃತ್ತಿಕೆ, ಒಂದು ದುಷ್ಟಶಕ್ತಿಯನ್ನ ದೂರ ಮಾಡಿ ಆ ದುಷ್ಟಶಕ್ತಿಗೂ ಮೋಕ್ಷವನ್ನ ಕೊಟ್ಟು ಈ ಮನೆತನದಲ್ಲಿ ಸಂತತಿ ಇಲ್ಲದೆ ಇರುವಂತವನಿಗೆ ಸಂತತಿಯನ್ನ ಕರುಣಿಸಿ ಈ ಬ್ರಾಹ್ಮಣ ಯುವಕನಿಗೆ ಮಂಗಳ ಕಾರ್ಯವನ್ನ ಮಾಡಿ ದಾಂಪತ್ಯ ಜೀವನವನ್ನ ಕೊಟ್ಟು, ಹಾಗಾದ್ರೆ ಒಂದು ಮೃತ್ತಿಕೆ ಎಷ್ಟು ಕೆಲಸವನ್ನ ಮಾಡಿತ್ತು ಅಂದ್ರೆ, ಈ ಪ್ರಕೃತಿಯಲ್ಲಿ ಒಂದಷ್ಟು ನಮ್ಮನ್ನ ಡಿಸ್ಟರ್ಬ್ ಮಾಡಬಹುದಾದಂತಹ ವೈಬ್ಸ್ಗಳು ಉಂಟು, ಅದರಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ರಾಯರ ನಾಮಸ್ಮರಣೆ ಅದ್ಭುತ ಸೂತ್ರ, ಅದ್ಭುತ ಮಂತ್ರ. ಹಾಗಾಗಿ ನೀವೇನು ಮಂತ್ರಾಲಯದಲ್ಲಿ ಹೋದಾಗ ಗಮನಿಸಿದ್ದೀರಿ ಅದು ಸತ್ಯ. ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ. ನೋ ಡೌಟ್. ರಾಯರು ಕರೆದಂತೆ ಬರುವವರು, ಕರೆದಲ್ಲಿಗೆ ಬರುವವರು. ಈ ಈ ಒಂದಷ್ಟು ಸಾಲ್ಗಳು ಆಗಾಗ ರಾಯರ ಭಕ್ತರೆಲ್ಲರೂ ಕೂಡ ಗುನುಗ್ತಾರೆ. ಅಂದ್ರೆ ನಮ್ಮ ಒಡ ಹುಟ್ಟಿದವರೇ ಆಗ್ಲಿ ಅಥವಾ ನಾವು ಮದುವೆ ಆಗಿರುವಂತಹ ಗಂಡನೇ ಆಗ್ಲಿ ಎಷ್ಟು ದಿನ ಅಂತ ನಮ್ಮ ಜೊತೆಗೆ ಬರ್ತಾರೆ, ಆದ್ರೆ ರಾಯರು ಸ್ನೇಹಿತರಾಗಿ, ಜೊತೆಗೆ ನನ್ನ ಅಣ್ಣನಾಗಿ ಅಥವಾ ನಾವು ಯಾವ ರೀತಿ ಕರಿತೀವಿ ಆ ರೀತಿ ಬರ್ತಾರೆ ಅಂತ ಒಂದಷ್ಟು ಕಡೆ ನಾನು ಕೇಳ್ಪಟ್ಟಿದ್ದೀನಿ ಗುರುಗಳೇ. ಇದ್ರ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಉತ್ತರ ಕೊಟ್ಬಿಟ್ಟಲ್ಲ ಆಗ್ಲೇ ನಾನು. ಸಾಕಾರ ಗುರುಗಳು ಮತ್ತೆ ಪಾರಮಾರ್ಥಿಕ ಗುರುಗಳು, ನಾನು ಆಗ ಹೇಳಿದೆ ಅಣ್ಣ ತಮ್ಮ ಅಕ್ಕ ತಂಗಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳು, ಇದೆಲ್ಲವುದೂ ಕೂಡ ಒಂದು ಸೀಮಿತ ಕಾಲಾವಧಿಗೆ ಮಾತ್ರ ನಮ್ಮ ಜೊತೆಗಿರುವಂತಹದ್ದು. ರಾಯರು ಅನ್ನುವಂತಹ ಪದ ಏನಿದೆ ಅಥವಾ ಅನುಭವ ಏನಿದೆ ಇದು ಶಾಶ್ವತವಾದದ್ದು. ಇದನ್ನ ರಾಯರನ್ನ ಭಜಿಸಿದವರು, ಭಕ್ತಿ ಮಾಡಿದವರು, ಅವರಿಂದ ಅನುಭವ ಆದವರು ಅದೆಷ್ಟೋ ಜನಗಳು, ಅದು ಲಿಮಿಟ್ಲೆಸ್. ಅದಕ್ಕೆ ಗಣಿತ ಮಾಡಿ ಇಷ್ಟು ಜನಗಳು ರಾಯರ ಭಕ್ತರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದಕ್ಕೆ ನೀವು ಇಂಡಿವಿಜುವಲ್ ಆಗಿ ಫಾಲೋ ಮಾಡಿದರೆ ಯು ಫೀಲ್ ಇಟ್, ನೀವು ಖಂಡಿತ ಅನುಭವಕ್ಕೆ ತೆಗೆದುಕೊಳ್ತೀರಿ. ಇದು ನನ್ನ ಅನುಭವ ನಿಮಗಾಗಬೇಕು ಹೇಳುವ ಯಾವ ನಿರ್ಣಯವೂ ಇಲ್ಲ ಇಲ್ಲಿ. ವೆರಿ ಕ್ಲಿಯರ್. ನಾನು ಯಾವಾಗಲೂ ಅಧ್ಯಾತ್ಮದ ಉಪದೇಶವನ್ನ ಮಾಡುವಾಗ ನಾನು ಯಾವಾಗಲೂ ಹೇಳೋದಿಷ್ಟೇ, ನೀವು ನನಗಾದ ಅನುಭವವನ್ನು ನೀವು ತಗೊಳ್ಬೇಕು ಹೇಳುವಂತಹ ಮೈಂಡಲ್ಲಿ ನೀವು ಇರಬೇಡಿ. ನಿಮ್ಮದ್ದೇ ಆದಂತಹ ಒಂದು ಅಧ್ಯಾತ್ಮದ ಅನುಭವವನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಮುಕ್ತವಾಗಿ ಸಿದ್ಧರಾಗಿ, ರಾಯರ ಬಗೆಗಿನ ಆರಾಧನೆ ಅಥವಾ ರಾಯರ ಬಗೆಗಿನ ಅನುಭವವನ್ನು ನೀವು ತಂದುಕೊಳ್ಬೇಕು ಅಂತಂದ್ರೆ ನಿಮ್ಮದ್ದೇ ಆದಂತಹ ಜ್ಞಾನದ ಮೂಲಕ ನೀವು ರಾಯರ ಜೊತೆಗಿನ ಸಂಪರ್ಕವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿ ನೀವು ರಾಯರ ಜೊತೆಗೆ ಸಂಪರ್ಕವನ್ನು ಬೆಳೆಸಿದಾಗ ಯು ಫೀಲ್, ನೀವು ಖಂಡಿತವಾಗಲೂ ಅಲ್ಲಿ ಅನುಭವವನ್ನು ತಂದುಕೊಳ್ತೀರಿ. ಹಾಗಾಗಿ ಕರೆದಲ್ಲಿಗೆ ಬರುವವರು ಹೌದು, ನಮ್ಮ ಸಂಕಟಗಳ ಜೊತೆಗೆ ಅವರು ನಿಂತುಕೊಂಡು ಅದನ್ನು ಎದುರಿಸುವವರು ಹೌದು, ಒಳ್ಳೆಯ ಜ್ಞಾನವನ್ನು ಕೊಡುವವರು ಹೌದು, ಒಳ್ಳೆಯ ಅನುಭವವನ್ನು ಕೊಡುವವರು ಹೌದು, ಒಳ್ಳೆಯ ಪರೀಕ್ಷೆಯನ್ನು ನಮ್ಮ ಬದುಕಿನಲ್ಲಿ ಕೊಟ್ಟು ಆ ಪರೀಕ್ಷೆಯಲ್ಲಿ ಪಾಸಾಗ್ಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ಮಾಡುವವರು ಕೂಡ ಅವರೇ. ಎಲ್ಲವುದೂ ಕೂಡ ಅವರೇ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಒಂದು ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಭಕ್ತಿಯನ್ನು ಮಾಡಿದ್ದೇ ಹೌದಾದರೆ ಬದುಕಿನಲ್ಲಿ ರಾಯರ ಕೃಪೆ ಖಂಡಿತ ನಮ್ಮ ಅನುಭವಕ್ಕೆ ಬರ್ತದೆ. ತನ್ಮೂಲಕ ನಾವೇನೋ ಮಾಡಿಬಿಡುತ್ತೇವೆ ಅಂತಲ್ಲ, ಬೆರಳೆಣಿಕೆಯ ಒಂದು ಸಮಾಜ ಸೇವೆ ನಮ್ಮಿಂದ ಆದರೂ ಕೂಡ ಅದು ನಮಗೆ ಬದುಕಿಗೆ ಸಾರ್ಥಕ. ಇಲ್ಲದಿದ್ದರೆ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಬದುಕುತ್ತವೆ, ಉಂಟಲ್ಲ ಆಹಾರ ನಿದ್ರಾ ಭಯಮೈತು ನಂಚ ಅಂತ ಎಲ್ಲ ಜೀವಿಗಳಿಗೂ ಇದೆ, ಎಲ್ಲವುದೂ ಇದೆ. ಸೊ ಅಷ್ಟೇ ಬದುಕು ಆದರೆ ಆ ಬದುಕಿಗೆ ಏನು ವ್ಯಾಲ್ಯೂ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಸಾರ್ಥಕತೆಯನ್ನು ಕಾಣಬೇಕು ಅಂತಂದ್ರೆ ನಮ್ಮ ಹಿಂದೆ ಒಂದು ಮಹತ್ತರವಾದಂತಹ ಅನುಗ್ರಹ ಶಕ್ತಿ ಇದ್ರೆ, ಮತ್ತೆ ನೀವು ಡಿಸೈಡ್ ಮಾಡಲೇಬೇಡಿ. ತುಂಬ ಕ್ಲಿಯರ್ಲಿ ನಾನು ಹೇಳ್ತೇನೆ, ನಮ್ಮ ಬದುಕನ್ನು ಕೂಡ ನಾವು ಡಿಸೈಡ್ ಮಾಡ್ತೇವೆ ಅನ್ನೋದು ಶೂನ್ಯ. ಹಾಗಾಗಿ ಬದುಕು ಬಂದಂತೆ ಸ್ವೀಕರಿಸಿ,
ಅದರ ಜೊತೆಗೆ ನೀವು ಜರ್ನಿ ಮಾಡಿ ತುಂಬ ಸಂತೋಷದ ಬದುಕನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ. ಅದು ಯಾವ ಆಯಾಮದಲ್ಲಿ ಕೇಳಿದ್ರು ಇದೇ ಉತ್ತರ. ಅದು ನೀವು ಯಾವುದರಲ್ಲಿ ಬೇಕಾದರೂ ಕೇಳಿ. ನಾವು ಭೌತಿಕವಾದದ್ದಕ್ಕೆ ಅಂಟಿಕೊಳ್ತಾ ಭೌತಿಕವಾದದ್ದಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತಾ ನಾವು ಜರ್ನಿ ಮಾಡ್ತೇವೆ ನೋಡಿ, ನಮಗೂ ದುಃಖ ಜಾಸ್ತಿ. ಈ ದುಃಖಕ್ಕೆ ನಮ್ಮ ಬೇಕುಗಳು, ನಮ್ಮ ನಿರ್ಣಯಗಳು, ನಮ್ಮ ನಿರೀಕ್ಷೆಗಳು ಇದು ಕಾರಣ ದುಃಖಗಳಿಗೆ. ಈ ದುಃಖದಿಂದ ನೀವು ಪ್ರೊಟೆಕ್ಟಿವ್ ಆಗಿರ್ಬೇಕಾ, ನೀವು ಇದ್ಯಾವುದನ್ನು ಮಾಡಬೇಡಿ. ತುಂಬಾ ಈಸಿ. ನನ್ನ ಹಿಂದೆ ಒಂದು ಅನುಗ್ರಹ ಶಕ್ತಿ ಇದೆ, ಅಥವಾ ಪ್ರಕೃತಿ ನಿರ್ಣಯ ಮಾಡ್ತದೆ. ಮಳೆ ಬರಬೇಕು ಅಂತ ನಾವು ನಿರ್ಣಯ ಮಾಡೋದಿಲ್ಲ, ಪ್ರಕೃತಿ ನಿರ್ಣಯ ಮಾಡ್ತದೆ. ಅಥವಾ ಯಾವುದೋ ಒಂದು ಘಟನೆಗಳು ಇಲ್ಲಿ ಭೂಮಿಯಲ್ಲಿ ನಡಿಬೇಕು ಅಂತಂದ್ರೆ ನಾವು ನಿರ್ಣಯ ಮಾಡೋದಿಲ್ಲ, ಪ್ರಕೃತಿ ಅದು ಜೋಡಿಸ್ತಾ ಹೋಗ್ತದೆ. ಈ ಜೋಡಿಸುವಿಕೆಯನ್ನೇ ಅನುಗ್ರಹ ಶಕ್ತಿ ಅಂತ ನಾನು ನಂಬುತ್ತೇನೆ. ಇದು ಡಿಸೈಡ್ ನೇಚರ್, ಪ್ರಕೃತಿ ಡಿಸೈಡ್ ಫ್ಯಾಕ್ಟರ್. ಹಾಗಾಗಿ ನೀವು ಅದಕ್ಕೆ ಶರಣಾಗಿ, ಅದರ ಮೊರೆ ಹೋಗಿ, ಅದನ್ನು ಪ್ರೀತಿ ಮಾಡಿ, ಅದರ ಸಂಪರ್ಕ ಮಾಡಿ, ಅದರ ಜೊತೆಗೆ ಬದುಕುವ ಪ್ರಯತ್ನ ಮಾಡಿ. ಅದು ಕೂಡ ನಿಮ್ಮನ್ನು ಸ್ವೀಕಾರ ಮಾಡ್ತದೆ, ಅದರ ಜೊತೆಗೆ ಅದು ಕರ್ಕೊಂಡು ಹೋಗ್ತದೆ. ಇದು ರಾಯರು. ಹಾಗಾಗಿ ರಾಯರು ಶಾಶ್ವತ, ಮತ್ತುಳಿದಿದ್ದೆಲ್ಲ ನಶ್ವರ. ಗುರುಗಳೇ, ರಾಯರನ್ನ ಆರಾಧಿಸ್ಬೇಕು ಅಂತಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾ, ಅಥವಾ ಇಲ್ಲಿ ನಮ್ಮ ಹತ್ತಿರದ ಮಠಗಳಲ್ಲಿ ಅಥವಾ ಮನೆಗಳಲ್ಲಿ ಕೂಡ ಪೂಜೆ ಮಾಡಬಹುದಾ? ಇದು ಸಾಮಾನ್ಯವಾಗಿ ಎಲ್ರೂ ಕೂಡ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಅಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದ್ರೇನೆ ನಮಗೆ ಪವಿತ್ರ ಅನ್ಸೋದಾ ಅನ್ನೋ ರೀತಿನಲ್ಲಿ. ಹಾಗೊಂದೇನು, ಈಗ ಬೆಳಕು, ಈ ಈ ಈ ಪ್ರಕೃತಿಯಲ್ಲಿ ಬೆಳಕು ಅಂತ ಹೇಳುವಂತಹ ಒಂದು ಶಕ್ತಿ, ಅದು ಯಾವಾಗ, ಎಲ್ಲಿಂದ? ಅದೇ ಬೆಳಕು ನಾವು ನಿತ್ಯ ಬದುಕಿನಲ್ಲಿ ಇಟ್ಕೊಂಡಿದ್ದೇವೆ ಕೇಳಿದ್ರೆ ಇಲ್ಲ. ಹಾಗಾದ್ರೆ ರಾಯರು ಹೇಳುವಂತಹದ್ದು ನಿಮ್ಮ ಮನದಲ್ಲಿ ಮೊದಲು ನಿರ್ಣಯ ಆಗಬೇಕು. ಮನದಲ್ಲಿ ಮೊದಲು ರಾಯರು ನಿರ್ಣಯ ಆದರೆ ನೀವು ಇರುವಲ್ಲಿ ಎಲ್ಲ ರಾಯರಿದ್ದಾರೆ ಅಂತ ಹೇಳುವಂತಹದ್ದೇ ತೀರ್ಮಾನ. ಹಾಗಾಗಿ ಕ್ಷೇತ್ರ ಬಹಳ ದೊಡ್ಡದು, ಅದರ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಕೂಡ ಚಕಾರ ಇಲ್ಲ. ಅಲ್ಲಿಗೆ ಹೋಗುವುದು ಒಂದು ವ್ಯವಸ್ಥೆ, ಜೊತೆಗೆ ಅಲ್ಲಿಯೇ ಹೋಗಿ ಆಗಬೇಕು ಹೇಳುವಂತಹ ಮಾನಸಿಕತೆ ಬೇಕಾಗಿಲ್ಲ. ತುಂಬಾ ಕ್ಲಿಯರ್. ಅಲ್ಲಿಗೆ ಹೋಗಿ ಶಕ್ತಿ, ಸಾಮರ್ಥ್ಯ ಇದೆಲ್ಲ ಕೌಂಟ್ ಆಗ್ತದೆ. ಅಲ್ಲಿಗೆ ಹೋಗುವುದು ವಾರ್ಷಿಕವಾಗಿಯೋ 2 ವರ್ಷವೋ 3 ವರ್ಷವೋ, ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಸಂದರ್ಭಗಳು, ನಿಮ್ಮ ಶಕ್ತಿಗಳು ಇದನ್ನೆಲ್ಲ ಒಂದು ಮಾನದಂಡವಾಗಿಟ್ಕೊಂಡು ಹೋಗಬಹುದಾದ್ರೆ ಹೋಗಿ ಬನ್ನಿ. ಅದನ್ನು ಹೊರತುಪಡಿಸಿದಂತೆ ರಾಯರ ಆರಾಧನೆ ಅಥವಾ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ, ಅಥವಾ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಕೇಳಿದರೆ, ಎಲ್ಲಿಯೇ ಅವರೇ ರಾಯರೇ ಹೇಳಿದ್ದಾರೆ, ತನ್ನ ಮೃತ್ತಿಕೆಯ ಬೃಂದಾವನ ಎಲ್ಲೆಲ್ಲಿ ನಿರ್ಮಾಣ ಆಗುತ್ತದೋ ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ತಾನು ಸಾನ್ನಿಧ್ಯವನ್ನ ಇರಿಸಿಕೊಂಡಂತೆ ಭಕ್ತರಿಗೆ ಅನುಗ್ರಹ ಮಾಡುತ್ತೇನೆ ಹೇಳುವಂಥದ್ದು ಅವರದ್ದೇ ಆದಂಥ ವಿಷಯದಲ್ಲಿ ಇರುವಂಥದ್ದು. ಹಾಗಾಗಿ ರಾಯರ ಶಿಲಾ ಬೃಂದಾವನ, ಮೃತ್ತಿಕೆಯ ಬೃಂದಾವನ ಎಲ್ಲಿ ಇರ್ತದೋ ಅಲ್ಲಿ ರಾಯರು ಸಾಕ್ಷಾತ್ ಇದ್ದಾರೆ ಅನ್ನುವುದೇ ಅರ್ಥ. ಅಲ್ಲಿರುವುದಕ್ಕಿಂತಲೂ ಮುಖ್ಯವಾಗಿ ನಿಮ್ಮೊಳಗೆ ರಾಯರಿದ್ದಾರೆ ಅನ್ನುವಂಥ ನಿರ್ಣಯಕ್ಕೆ ಬನ್ನಿ, ಆಗ ಅಲ್ಲಿ ರಾಯರಿದ್ದು ನಿಮ್ಮನ್ನು ಅನುಗ್ರಹಿಸ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. ಗುರುಗಳೇ, ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಹಲಸೂರಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠ, ಅಂದ್ರೆ ನಿಮ್ಮ ಮಠದ ಬಗ್ಗೆ ಒಂದಷ್ಟು ಪವಾಡಗಳು ನಡೆದಿದೆ ಅನ್ನುವಂತಹ ವಿಚಾರ ನಮಗೂ ಕೂಡ ಕೇಳಿ ಬಂತು. ಅದ್ರ ಬಗ್ಗೆ ಹೇಳೋದಾದ್ರೆ. ಪವಾಡ ಅಂತ ಹೇಳೋದು ಬೇಡ, ನಾವು ಪವಾಡ ಅಂತ ಒಂದು ಶಬ್ದ ಉಪಯೋಗ ಮಾಡೋದು ಅಷ್ಟು ನನಗೆ ಯಾವಾಗ್ಲೂ ಸಮಾಧಾನ ಕೊಡೋದಿಲ್ಲ. ನಮ್ಮ ಜ್ಞಾನದಲ್ಲಿ ಇಲ್ಲದ್ದು ನಮ್ಮ ಮುಂದೆ ಅದು ಸಾಕಾರವಾದಾಗ ಅದನ್ನ ಪವಾಡ ಅಂತ ನಾವು ಸಂಬೋಧನೆ ಮಾಡ್ತೇವೆ. ನಮ್ಮ ಜ್ಞಾನದಲ್ಲಿ ಇಲ್ಲದ್ದು, ನಮ್ಮ ತಿಳುವಳಿಕೆಯಲ್ಲಿ ಇಲ್ಲದ್ದು, ಅದು ನಮ್ಮ ತಿಳುವಳಿಕೆಗೆ ಬಂದಾಗ ಮಿರಾಕಲ್ ಅಂತ ಅಂದ್ಕೊಳ್ತೇವೆ. ಈಗ ಏನು, ಭೂಮಿಯಲ್ಲಿದ್ದಂಥ ನೀರು ಬಿಸಿಲಿಗೆ ಆವಿಯಾಗಿ ಮೇಲ್ ಹೋಗಿ ಅಲ್ಲಿ ಮತ್ತೆ ಮೋಡವಾಗಿ ಪರಿವರ್ತಿತವಾಗಿ ಅದು ಒಂದು ನಿರ್ದಿಷ್ಟವಾದಂಥ ಕಾಲದಲ್ಲಿ ಅದು ಕರಗಿ ಮತ್ತೆ ನೀರಾಗಿ ಮಳೆ ಬರುದು, ಇದೆಲ್ಲ ನಾಲೆಜ್ ಇಲ್ಲದ ಪುಟ್ಟ ಮಕ್ಕಳಿಗೆ ಇಟ್ಸ್ ಮಿರಾಕಲ್ ಅಂತ ಫೀಲ್ ಆಗ್ತದೆ ಅಲ್ವಾ? ಹಾಗಾಗಿ ಇದನ್ನು ಪವಾಡ ಅಂತ ಹೇಳೋದು ಬೇಡ. ಒಂದಷ್ಟು ಅನುಗ್ರಹಗಳು, ವಿಶೇಷವಾದಂತಹ ಒಂದಷ್ಟು ಅನುಗ್ರಹಗಳು ನಮ್ಮ ಹಲಸೂರಿನ ರಾಯರ ಬೃಂದಾವನದ ಮೂಲಕವೂ ಕೂಡ ಭಕ್ತರಿಗೆ
ಲಭ್ಯ ಆದದ್ದಂತೂ ಸತ್ಯ. ಅದು ನನ್ನ ಕಣ್ಣ ಮುಂದೆ ನಡೆದಂತಹ ಘಟನೆಗಳು ಕೂಡ ಇದ್ದಾವೆ. ಅದೆಷ್ಟೋ ಘಟನೆಗಳಲ್ಲಿ ಒಂದು ಘಟನೆಯನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಯಾಕೆ ಅಂತಂದರೆ ಮತ್ತೆ ನಾನು ರಾಯರನ್ನು ಹೊಗಳಿ ರಾಯರನ್ನು ಚಿಕ್ಕದಾಗಿ ಮಾಡುವುದಕ್ಕೆ ನಾನು ಇಷ್ಟಪಡೋದಿಲ್ಲ. ಆ ಕಾರಣಕ್ಕಾಗಿ ಒಂದು ಘಟನೆಯನ್ನು ಹೇಳ್ತೇನೆ. ಯಾಕೆ ಅಂತಂದರೆ ತಾವು ನಿರ್ದಿಷ್ಟವಾದಂತಹ ಕ್ಷೇತ್ರವನ್ನು ಮೈಂಡಲ್ಲಿ ಇಟ್ಕೊಂಡಂತೆ ಕೇಳಿದ ಪ್ರಶ್ನೆ ಆಗಿರುವ ಕಾರಣ ಐ ಥಿಂಕ್ ಒಂದು 10 ವರ್ಷಗಳಾಗಿದೆ ಅಂತ ಅಂದ್ಕೊಳ್ತೇನೆ. 10 ಅಲ್ಲ, 10-12 ವರ್ಷಗಳು ಆಗಿರ್ಬೋದು. ಸ್ಟಿಲ್ ಟುಡೇ ಲೈವ್ಲಿ ಆ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ತಂದೆ ನಿಲ್ಲಿಸ್ತೇನೆ. ಈ ಕ್ಷಣಕ್ಕೆ ಬೇಕಾದರೂ ಕರೆ ಮಾಡಿದರೆ ಮಾತನಾಡಬಲ್ಲ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಮೂಲತಃ ಮದರ್ ಟಂಗ್ ತಮಿಳು ಮದರ್ ಟಂಗ್. ಅವರು ಅಚಾನಕ್ಕಾಗಿ ಮಠಕ್ಕೆ ಬರಲಿಕ್ಕೆ ಆರಂಭ ಆಗ್ತದೆ. ನಮ್ಮ ಮಠದಲ್ಲಿ ಒಬ್ಬರು ಹಿರಿಯರಿದ್ದಾರೆ. ಅಂದರೆ ಈ ಮಠದ ಸ್ಥಾಪನೆ ಮಾಡಿದವರ ಪುತ್ರ. ಅವರು ಕೂಡ ತುಂಬ ಸೀನಿಯರ್, 80 ವರ್ಷ, ಇವತ್ತಿನ 82-83 ವರ್ಷ ಆಗಿದೆ ಅವರಿಗೆ. ಅವರು ತುಂಬ ನಾಲೆಡ್ಜ್ ಪರ್ಸನ್, ಅಂದರೆ ಧಾರ್ಮಿಕವಾಗಿ. ಬಟ್ ಅದನ್ನು ಹೇಳುವಾಗ ಎಲ್ಲರಿಗೂ ಅದು ಅರ್ಥ ಆಗ್ತದೆ ಅಂತಲ್ಲ, ಕೆಲವು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾಗಿ ಅದು ಅರ್ಥ ಆಗ್ತದೆ ನಮಗೆ. ಆ ವ್ಯಕ್ತಿಯನ್ನು ಬಂದು ಆ ಯುವಕ ಸಂಪರ್ಕ ಮಾಡ್ತಾನೆ. ಈಗ ಐ ಥಿಂಕ್ ಆ ಯುವಕನಿಗೆ ಒಂದು 40-42 ವರ್ಷ ಆಯಿತಾ. ಬಂದು ಈ ಹಿರಿಯರನ್ನು ಸಂಪರ್ಕ ಮಾಡ್ತಾನೆ. ಇದು ನನ್ನ ಕಣ್ಣ ಮುಂದೆನೆ ಸಂಪರ್ಕ ಮಾಡಿ, ನನಗೆ ಈ ಥರ ಅನಾರೋಗ್ಯ. ಏನು ಅನಾರೋಗ್ಯ? ಇಲ್ಲ, ಬದುಕೆ ಇಲ್ಲದ ರೀತಿಯ ಅನಾರೋಗ್ಯ, ಕಿಡ್ನಿ ರಿಲೇಟೆಡ್ ಆದಂತಹ ಅದು ಫೇಲಿಯರ್. ಇವತ್ತಿನ ಕಾಲಮಾನದಲ್ಲಿ ಈ ಥರದ ಒಂದು ಸಂದಿಗ್ಧತೆ ಬಂದಾಗ ನಿಮಗೆ ಬೇಕು ಅಂತ ನಿರ್ಣಯ, ದುಡ್ಡು ಕೊಟ್ಟು ತಗೊಳ್ಳುವ ಶಕ್ತಿ ಇದ್ದು ಇತ್ಯಾದಿಗಳೆಲ್ಲ ಆದಾಗಲೂ ಕೂಡ ವರುಷಗಳು ಸಂದಿದ್ರೂ ಕೂಡ ಕಿಡ್ನಿ ಅವೈಲೇಬಲ್ ಆಗಲ್ಲ. ಆ ಯುವಕ ಸ್ಟಿಲ್ ಟುಡೇ ಇವತ್ತು ಹೈದರಾಬಾದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಹೈದರಾಬಾದಿಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. IT ಫೀಲ್ಡಲ್ಲಿ ವರ್ಕ್ ಮಾಡುವಂಥ ಯುವಕ. ಪ್ರತಿನಿತ್ಯ ಬೆಳಿಗ್ಗೆ ಚಾಚೂ ತಪ್ಪದೆ ರಾಯರಿಗೆ ಬರುವುದು, ಪ್ರದಕ್ಷಿಣೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರ, ಪ್ರದಕ್ಷಿಣೆ. ಒಂದೇ ಗೊತ್ತು, ಇವತ್ತಿಗೂ ಕೂಡ ರಾಯರ ಮಠದ ಪರಿಸರ ಅಂತಲ್ಲ, ಯಾವುದೇ ವ್ಯಕ್ತಿ ಅವರನ್ನು ಸಂಬೋಧನೆ ಮಾಡಿದ್ರು ಅವರು ಕೈ ಜೋಡಿಸಿಕೊಂಡೇ ಹೀಗೇನೆ ನಿಂತ್ಕೊಂಡೇ ಮಾತನಾಡುವಂಥ ಒಂದು ಸೌಜನ್ಯದ ಸಾಕಾರ ಮೂರ್ತಿ. ಮಠಕ್ಕೆ ಬಂದು ಕಸ ಗುಡಿಸೋದಿರ್ಬೋದು, ಮಠದ ಏನು ಕಸಗಳನ್ನು ಎತ್ತಿ ಹೊರಗೆ ಹಾಕೋದಿರ್ಬೋದು, ರಾಯರ ಪೂಜೆಗೆ ಹೂ ತರುವುದು, ತುಳಸಿ ತರುವುದು, ಬಾಳೆಹಣ್ಣು ತರುವುದು, ಪಂಚಾಮೃತಕ್ಕೆ ಹಾಲು ತಂದು ಕೊಡುವುದು, ನೀವು ಎಂಜಿಲೆಲೆಯನ್ನು ಎತ್ತುವುದು, ಇದನ್ನೂ ಸೇರಿಸಿಕೊಂಡಂತೆ ಮಾಡದೇ ಇರುವಂತಹ ಸೇವೆಗಳು ಇಲ್ಲ. ಆ ವ್ಯಕ್ತಿ ಇದನ್ನು ಮಾಡ್ತಾ ಇರೋ ಮೆಡಿಕಲಿ ಆ ಮನುಷ್ಯ ಹೆಚ್ಚು ದಿವಸ ಬದುಕುವುದಿಲ್ಲ. ದಿಸ್ ಇಸ್ ದಿ ರಿಪೋರ್ಟ್. ಆಗ ರಾಯರಿಗೆ ಪ್ರದಕ್ಷಿಣೆ ಬರೋದು, ನಮಸ್ಕಾರ ಮಾಡೋದು, ಅಷ್ಟೇ ಕೆಲಸ. ಈ ನಮ್ಮ ಹಿರಿಯರ ಡೈರೆಕ್ಷನ್ ಏನಿದೆ ಅದನ್ನು ಆತ ಫಾಲೋ ಮಾಡಿದ. ಇವತ್ತಿಗೂ ಕೂಡ ಆ ಹಿರಿಯರ ಜೊತೆಗೆ ಸಂಪರ್ಕದಲ್ಲಿರುವಂಥ ಮನುಷ್ಯ, ಒಬ್ಬ ಆ ಹಿರಿಯರಿಗೆ ಮತ್ತೊಬ್ಬ ಮಗನಂತೆ ಇರುವಂಥ ಮನುಷ್ಯ, ನಮಗೆ ಸ್ನೇಹಿತ. ಆತನಿಗೆ ಒಂದು ದಿವಸ ರಾತ್ರಿ ಆತನಿಗೆ ಮನಸ್ಸಿನಲ್ಲಿ, ಅದನ್ನು ಕನಸು ಅಂತ ಕರಿಬೋದು, ಮನಸ್ಸಿನಲ್ಲಿ ಒಂದು ಪ್ರೇರಣೆ ಆಗುತ್ತದೆ. ಇನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಂಥ ಜಾಗಕ್ಕೆ ಹೋಗು, ನಿನಗೆ ಬೇಕಾದಂಥ ನಿನ್ನ ಬ್ಲಡ್ ಗ್ರೂಪಿಗೆ ಸರಿಯಾದಂತಹ ನಿನಗೆ ನಿನ್ನದಾದಂಥ ವಸ್ತು ನಿನಗೆ ಅವೈಲೇಬಿಲಿಟಿ ಇದೆ, ಸೊ ಯು ಕ್ಯಾನ್ ಗೋ. ನೀವು ಲಕ್ಷ ಕೊಡಿ, ಕೋಟಿ ಕೊಡಿ, ಕೊಟ್ಟರೂ ಕೂಡ ಸಿಗದೇ ಇರುವಂತಹ. ಅವತ್ತು ಅವನಿಗೆ ಸಿಕ್ಕಿತು. ಆತನಿಗೆ ಸರ್ಜರಿ ಆಯಿತು. ಕಿಡ್ನಿಯನ್ನು ಟ್ರಾನ್ಸ್ಲೇಟ್ ಮಾಡಿದರು, ಸರ್ಜರಿ ಆಯಿತು. ಆಮೇಲೆ ಒಂದಷ್ಟು ದಿವಸ ಇದ್ದರು, ಆಮೇಲೆ ಹುಷಾರಾಗಿ ಬಂದರು. ಹುಷಾರಾಗಿನೇ ಒಂದು 8-10 ವರ್ಷ ಆಗಿರ್ಬೋದು. ಅಂದರೆ ನೀವು ಆ ಮನುಷ್ಯನ ಹತ್ರ ಹಣ ಇಲ್ಲ. ಆ ಮನುಷ್ಯ ಒಂದು 60-70 ಸಾವಿರ ರೂಪಾಯಿ ಸಂಬಳ ತಗೊಂಡು ಹೋಗ್ತಾ ಯುವಕ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಕೋಟ್ಯಾಧಿಪತಿಗಳಲ್ಲ. ಹಾಗಾದರೆ ಹೇಗೆ ಇದು ಸಾಧ್ಯ?
ಅವನಿಗೆ ಬೇಕಾಗುವಂಥ ಜಸ್ಟ್ ಒಂದು 30,000-40,000 ರುಪೀಸನ್ನು ಕಟ್ಟಿದ್ದಕ್ಕೆ ಆತನಿಗೆ ಯಾರು ತಮಿಳ್ನಾಡಿನ ಯಾವುದೋ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದು ನಾನು ಕೊಡ್ತೇನೆ, ಹೌ ಪಾಸಿಬಲ್? ಇದು ಹೇಗೆ ಸಾಧ್ಯ? ಈ ವ್ಯಕ್ತಿ ಸ್ಟಿಲ್ ಟುಡೇ ನಮ್ಮ ಮಠದ ಭಕ್ತನಾಗಿ ಶನಿವಾರ ಭಾನುವಾರ ರಾಯರಿಗೆ ನಮಸ್ಕಾರ ಮಾಡುವುದಕ್ಕಾಗಿ ಹೈದರಾಬಾದ್ನಿಂದ ಇಲ್ಲಿಗೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ಅಂತಂದರೆ ಇನ್ಯಾವ ರೀತಿಯ ಅನುಗ್ರಹಗಳನ್ನು ರಾಯರು ಮಾಡುವುದಕ್ಕೆ ಬಾಕಿ ಇದೆ ಅಂತ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿ ಖಂಡಿತ ಮೂಡುತ್ತದೆ. ಇಂತಹ ಇನ್ನೂ ಬಹಳ ಇದೆ. ಕರ್ನಾಟಕದ ಬಹಳ ಪ್ರತಿಷ್ಠಿತ ಮನೆತನದ ಸಾವಿರಾರು ಕೋಟಿ ಏನು ಆಸ್ತಿಗಳನ್ನು ಇಟ್ಟುಕೊಂಡಂತಹ ಮನೆತನದ ಒಬ್ಬ ವ್ಯಕ್ತಿಯೂ ಕೂಡ ಹಾಗೆ ರಾಯರ ಬೃಂದಾವನದ ಮುಂದೆ 45 ನಿಮಿಷಗಳ ಕಾಲ ಕೂತು ಕಾದು ರಾಯರ ಮಂತ್ರಾಕ್ಷತೆಯನ್ನು ಮತ್ತೆ ನನ್ನಿಂದ ಪಡೆದು ಹೋಗಿ 1 ವಾರದ ನಂತರ ಇಷ್ಟು ದೊಡ್ಡ ಏನು ಕೊಡುಗೆಗಳನ್ನು ತಗೊಂಬಂದು ರಾಯರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗಿದ್ದಾರೆ. ಅದಾದ ಮೇಲೆ ಒಂದು 3 ತಿಂಗಳು ಬಿಟ್ಟು ಹೇಳ್ತಾರೆ, ಗುರುಗಳೇ, ನೀವು ರಾಯರ ಪ್ರಸಾದ ಆ ದಿನ ನನಗೆ ಕೊಡದಿದ್ದರೆ ಇವತ್ತು ನಾನು ಬದುಕಿರ್ತಿರ್ಲಿಲ್ಲ ಅಂತ. ಅದರ ಒಳಗಿನ ಘಟನೆಗಳನ್ನು ನಾನು ಹೇಳೋದಿಲ್ಲ, ಸರಿಯಾಗಲ್ಲ, ತಪ್ಪಾಗತ್ತೆ. ಸೊ ಇಂಡಿವಿಜುವಲ್ ಕನೆಕ್ಟಿವಿಟಿ ಇದೆಲ್ಲ ಓಪನ್ ಮಾಡುವಂಥ ವಿಷಯಗಳಲ್ಲ. ಹಾಗಾಗಿ ಈ ಥರದ್ದು ಅದೆಷ್ಟೋ ಉದಾಹರಣೆಗಳನ್ನು ವಿದ್ಯಾರ್ಥಿಗಳು KS ಪಾಸ್ ಮಾಡಿರೋದು, CA ಪಾಸ್ ಮಾಡಿರೋದು, ಇದೆಲ್ಲ ಕಾಮನ್ ಬಿಡಿ, ಇದೆಲ್ಲ ಜನರಲ್ ಆಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುಸ್ತಕ ಮುಟ್ಟುವುದೇ ಕಮ್ಮಿ ಈ ಮನುಷ್ಯ. ಏನು ಪುಸ್ತಕ ಮುಟ್ಟಿದ್ದೇನೆ ಅದಕ್ಕೆ ಮಲ್ಟಿಪಲ್ ಆಗಿ ಮೈಂಡಲ್ಲಿ ಸ್ಟೋರ್ ಮಾಡುವಂತಹ ಅನುಗ್ರಹವನ್ನು ರಾಯರು ಮಾಡಿದ್ದಾರೆ. ಅದಕ್ಕೆ ನಾನು ಸಾಕ್ಷಿಯಾಗಿ ನಿಂತಿದ್ದೇನೆ. ಬದುಕಿನಲ್ಲಿ ಒಂದು ಡಾಟ್ ಇಲ್ಲದಂತೆ ಬದುಕಿಸಿದ ರಾಯರು. ಸಹಜವಾಗಿಯೇ ವಯೋಸಹಜ ಹಣದ ಒಂದು ವ್ಯವಸ್ಥೆಗಳು ಇದೆಲ್ಲ ಮನುಷ್ಯನ ಮನಸ್ಥಿತಿಯನ್ನು ವಿಕಾರಗೊಳಿಸ್ತದೆ. ಆತ ಬೆಳೀತಾ ಹೋದಾಗೆ ಅವನಲ್ಲಿ ಬೇರೆ 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 ನೆಗೆಟಿವಿಟಿಗಳು ಬಂದು ಅಂಟುಕೊಳ್ಳುವಂಥ ಸಂದರ್ಭಗಳು ಭೌತಿಕವಾಗಿ. ಬಟ್ ಅದೆಲ್ಲದರಿಂದ ನಮ್ಮನ್ನು ದೂರ ಇಡ್ತಾರೆ ಅಂತಂದರೆ ಯಾರಿಡ್ತಾರೆ? ರಾಯರಿಡ್ತಾರೆ. ನಮ್ಮ ಬುದ್ಧಿ ಸರಿಯಾದ ರೀತಿಯಲ್ಲಿ ವ್ಯವಹರಿಸಬೇಕು, ನಮ್ಮ ನಡೆ ಸರಿಯಾದ ದಾರಿಯಲ್ಲಿ ಸಾಗಬೇಕು. ಇದೆಲ್ಲವುದಕ್ಕೂ ಮೂಲ ಪ್ರೇರಣಾ ಶಕ್ತಿ. ನಮಗೇನೋ ಒಂದು ಕೆಟ್ಟ ಯೋಚನೆ ಬಂದರೂ ಕೂಡ ಇದು ಬರಬಾರ್ದು ಅಂತ ಹೇಳುವಂಥದ್ದು ವಿದಿನ್ ಸೆಕೆಂಡಲ್ಲಿ ಮತ್ತೆ ಬರ್ತದೆ ಅಂತಂದರೆ ಯಾರು? ಎಸ್. ಹಾಗಾಗಿ ಬಹಳಷ್ಟು ಘಟನೆಗಳು ನಮ್ಮ ಹಲಸೂರಿನ ಕ್ಷೇತ್ರದಲ್ಲಿ ಇದೆ. ಮುಂದೆಯೂ ಕೂಡ ಇಂತಹ ಅನುಗ್ರಹಗಳನ್ನು ಭಕ್ತರಿಗೆ ಮಾಡಬೇಕು ರಾಯರು ಅಲ್ಲಿ ಕೂತು ಅಂತ ಹೇಳುವಂಥದ್ದು ಕೂಡ ನಮ್ಮ ಆಶಯ. ಗುರುಗಳೇ, ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ರಾಯರ ಮೃತ್ತಿಕಾ ಬೃಂದಾವನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದು? ಖಂಡಿತವಾಗ್ಲೂ. 1986 ಇದು ಹಲಸೂರಿನಲ್ಲಿ ಗುರುಸೇವಾ ಮಂಡಳಿ ಹೇಳುವಂತಹ ಒಂದು ಟ್ರಸ್ಟ್, ಇದರ ಒಂದು ಕೆಳಗಡೆಯಿಂದ ರಾಯರ ಮೃತ್ತಿಕಾ ಬೃಂದಾವನದ ಪ್ರತಿಷ್ಠಾಪನೆ ಆಗುತ್ತೆ. ಈ ಸಂಸ್ಥೆ 1974ರಿಂದ ರಾಯರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಆಕ್ಟಿವಿಟೀಸ್ಗಳನ್ನು ಮಾಡಿಕೊಂಡು ಬಂದಂತಹ ಸಂಸ್ಥೆ. ಅಧಿಕೃತವಾಗಿ 1986ರಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅವತ್ತಿನ ಕಾಲಮಾನಕ್ಕೆ ಅವತ್ತು ಈ ಸಂಸ್ಥೆಯ ಶಕ್ತಿ ಏನಿತ್ತು ಅದಕ್ಕೆ ಸರಿಯಾದಂತಹ ಒಂದು ಕಟ್ಟಡಗಳ ನಿರ್ಮಾಣವನ್ನು ಮಾಡಿ ರಾಯರಿಗೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಒಂದು ಅದ್ಭುತವಾದಂತಹ ಶಿಲೆಯ ಬೃಂದಾವನವನ್ನು ಮಾಡಿಸಿ ಅದರಲ್ಲಿ ಮೃತ್ತಿಕೆ ಮತ್ತು ಸಾಲಿಗ್ರಾಮವನ್ನು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಅದು 1986. ಅಲ್ಲಿಂದ ಇಲ್ಲಿಯ ತನಕ ಬಹುತೇಕ ಸುದೀರ್ಘವಾದಂತಹ ಜರ್ನಿ. ಅದನ್ನು 40 ವರ್ಷ ಮೃತ್ತಿಕಾ ಬೃಂದಾವನ. ಅದಕ್ಕೆ ಪೂರ್ವದಲ್ಲಿ ರಾಯರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಆಕ್ಟಿವಿಟೀಸ್ಗಳು 12 ವರ್ಷಗಳ ಕಾಲ, ಒಟ್ಟೊಂದು 52 ವರ್ಷಗಳ ಕಾಲದಿಂದ ಮಹಾನಗರದ ಹಲಸೂರಿನಲ್ಲಿ ರಾಯರು ಕೂತಿದ್ದಾರೆ. ಈ ರಾಯರ ಬಗ್ಗೆ
ಇಲ್ಲಿ ರಾಯರು ಯಾವ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ಅಂತ ನಾವೊಂದು 4 ವರ್ಷದ ಹಿಂದೆ ನನಗೆ ಈ ಸ್ಥಳವನ್ನು ಪುನರ್ನವೀಕರಣ ಮಾಡಬೇಕು, ಈ ಸ್ಥಳವನ್ನು ಒಂದು ವೈಭವದ ಒಂದು ಕ್ಷೇತ್ರವಾಗಿಸಬೇಕು. ವೈಭವದ ಕ್ಷೇತ್ರ ನಾನಾಗಿಸುವುದು ಅಂತಲ್ಲ, ಕಾರ್ಯಪ್ರವೃತ್ತಿ ಮಾಡಬೇಕು, ಈ ಥರದ ಒಂದು ಮನಸ್ಥಿತಿ ಬಂದಾಗ ಅಲ್ಲಿ ಒಂದು ಸ್ವರ್ಣಾರೂಢ ಪ್ರಶ್ನೆ ಚಿಂತನೆ, ಜ್ಯೋತಿಷ್ಯದ ಚಿಂತನೆಯನ್ನು ಮಾಡಿದಾಗ ರಾಯರು ಇಲ್ಲಿ ಹೇಗಿದ್ದಾರೆ ಅಂತ ಒಂದು ವರ್ಣನೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರದ ಆಧಾರದಲ್ಲಿ. ರಾಯರು ಒಂದು ಬಹಳ ದೊಡ್ಡ ಸಮುದ್ರದ ಸಮುದ್ರ ಹೇಳಿದ್ರೆ ದೊಡ್ಡದು, ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ನೌಕೆಯಲ್ಲಿ ಕೂತ ಒಂದು ಆಕೃತಿ, ಧ್ವಜ ಮತ್ತೆ ಪತಾಕೆಯನ್ನು ಕೈಯಲ್ಲಿ ಹಿಡಿದಿದ್ದಾರೆ. ಅಂತಹ ಒಂದು ಭಂಗಿಯಲ್ಲಿ ಇಲ್ಲಿ ರಾಯರು ಕೂತಿದ್ದಾರೆ. ತಾತ್ಪರ್ಯ ಏನು ಅಂತ ಕೇಳಿದ್ವಿ ನಾವು. ಅಂದರೆ ಸ್ವಯಂ ಜ್ಯೋತಿಷಿ ನಾನು, ಬಟ್ ಆದರೂ ಕೂಡ ಪೃಚ್ಛಕನಾಗಿ ಜ್ಯೋತಿಷಿಗಳಲ್ಲಿ ಕೇಳಿದ್ವಿ ಏನು ತಾತ್ಪರ್ಯ. ಒಂದು ಅದ್ಭುತವಾದಂತಹ ಒಂದು ಸಂದೇಶವನ್ನು ರಾಯರು ಇಲ್ಲಿ ಕೂತು ಕೊಡ್ತಾ ಇದ್ದಾರೆ ಅಂತಂದರೆ, ಈ ಕ್ಷೇತ್ರ ಹೇಳಿದರೆ ಆತ್ಮ ಪ್ರಶಂಸೆ ಅಂತ ಆಗಬಹುದೇನೋ, ಅಂದರೆ ಒಂದು ಒಳ್ಳೆಯ ಒಂದು ಅಭೀಷ್ಟ ಸಿದ್ಧಿಯ ಕ್ಷೇತ್ರವಾಗಿ ಮುಂದೆ ಮತ್ತೆ ಮುನ್ನಡಿತಾ ಹೋಗುತ್ತದೆ ಹೇಳುವಂತಹ ಒಂದು ಸೂಚ್ಯವಾದಂತಹ ಸಂದೇಶ ಈ ವರ್ಣನೆಯಲ್ಲಿ ನಮಗೆ ಸಿಗುತ್ತದೆ. ಹಾಗಾಗಿ 40 ವರ್ಷಗಳ ಕಾಲ ಮೃತ್ತಿಕಾ ಬೃಂದಾವನದಿಂದ ಅನುಗ್ರಹ, ಅದರಲ್ಲಿ ಸುದೀರ್ಘವಾದಂಥ ಒಂದು 18 ವರ್ಷದ ಅನುಗ್ರಹದ ಅನುಭವ, ಅದು ವೈಯಕ್ತಿಕವಾಗಿ ನನಗೂ ಕೂಡ ಲಭ್ಯ ಆದದ್ದು. ಇದು ನನ್ನ ಬದುಕಿನ ಒಂದು ಇನ್ನೊಂದು ಮಜಲನ್ನು ಕಂಡುಕೊಂಡಂತಹ ಒಂದು ವ್ಯವಸ್ಥೆ ಅಂತ ಹೇಳಬಹುದು. ಇದೆಲ್ಲದಕ್ಕಿಂತಲೂ ಸೂಕ್ಷ್ಮವಾಗಿ ಗಮನಿಸಿದರೆ, ಸಾಮಾನ್ಯವಾಗಿ ಬೆಂಗಳೂರಿಗೆ ಬಂದ ಒಂದು ಸಂದರ್ಭ ಏನಿತ್ತು, ಅದು ನನ್ನ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಬಂದ ಸಂದರ್ಭ. ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಒಂದು ಅಧ್ಯಾಯವನ್ನು ಮುಗಿಸಿ ಇನ್ನೊಂದು ಬದುಕಿನ ಅಧ್ಯಾಯ, ಬದುಕು ಪ್ರಾಕ್ಟಿಕಲಿಟಿಯ ಅಧ್ಯಾಯವನ್ನು ಆರಂಭ ಮಾಡಿದ ಜಾಗ ಬೆಂಗಳೂರಿನಲ್ಲಿ ರಾಯರ ಸನ್ನಿಧಾನ ಅಂತಲೇ ಇಲ್ಲಿ ತೀರ್ಮಾನ. ಈ ಸನ್ನಿಧಾನದಿಂದ ಅಥವಾ ಈ ಸನ್ನಿಧಾನದ ಅನುಗ್ರಹ ರಕ್ಷೆಯಿಂದಲೇ ಇವತ್ತಿರುವ ನಾನು ಅಂತ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಏನು, ನಾನು ಇವತ್ತಿಲ್ಲಿ ಬಂದು ಕೂತಿದ್ದೇನೆ, ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಲ್ಲಿ ಪರೋಕ್ಷವಾಗಿ ಕಾರಣೀಭೂತವಾದಂತಹ ಒಂದು ಶಕ್ತಿ ಅಥವಾ ಅನುಗ್ರಹ ಅಂತಂದರೆ ಅದು ರಾಯರು. ಇದರ ನಡುವೆ ಇರುವಂತಹ ಬದುಕಿನ ಎಲ್ಲ ಘಟ್ಟಗಳು ಕೂಡ ಅದೆಲ್ಲದಕ್ಕೂ ಕಾರಣ ಅವರೇ ಆಗ್ಲಿಕ್ಕೆ ಸಾಧ್ಯ ಹೊರತು ಇನ್ನೇನೂ ಇಲ್ಲ ಇಲ್ಲಿ ಅಂತ ಹೇಳುವಂತಹ ಭಾವನೆ. ಇದರ ನಡುವೆ ಹಾಗಾದರೆ ಮನುಷ್ಯ ಕರ್ತವ್ಯ ಮಾಡುವುದು, ಪ್ರಯತ್ನ ಮಾಡುವುದು, ಇದೆಲ್ಲ ಹಾಗಾದ್ರೆ ಏನು ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ನಾವು ತುಂಬ ಪಾರಮಾರ್ಥಿಕ ವೇದಾಂತದ ಮಾತುಗಳನ್ನೇ ಆಡ್ತಾ ಹೋದರೆ ಪ್ರಾಕ್ಟಿಕಲಿಟಿಗೆ ಏನು ವ್ಯಾಲ್ಯೂಸ್ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ ಆಗುತ್ತದೆ. ಆದರೆ ಪ್ರಾಕ್ಟಿಕಲಿಟಿಯನ್ನು ಯೋಜನೆ ಮಾಡುವುದು ನಾವು, ಯೋಜನೆಯ ಕಡೆಗೆ ಕಾರ್ಯಪ್ರವೃತ್ತಿ ಮಾಡುವುದು ಕೂಡ ನಾವೇ. ಆದರೆ ಯೋಜನೆಗೊಂದು ಪ್ರೇರಣೆ ಬೇಕಲ್ಲ, ಅದು ಯಾರು ಅಂತ ಹೇಳುವ ಪ್ರಶ್ನೆ. ಅದು ನಮ್ಮ ಬುದ್ಧಿಯೋ ಅಥವಾ ನಮ್ಮ ಜ್ಞಾನವೋ ಅಂತ ಕೇಳಿದರೆ, ನಮ್ಮ ಬುದ್ಧಿ ನಮ್ಮ ಜ್ಞಾನದಿಂದಲೇ ಇದು ಸಾಕಾರಗೊಳ್ಳುತ್ತಿದೆ ಹೇಳುವಂಥ ಭಾವನೆಗೆ ಬಂದರೆ ಆ ಕಾರ್ಯ ಯಶಸ್ಸಾಗುವುದೇ ಇಲ್ಲ. ಹಾಗಾದರೆ ನಮ್ಮ ಯೋಜನೆ ನಮ್ಮ ಬುದ್ಧಿಗೆ ವ್ಯಾಲ್ಯೂ ಇಲ್ಲ ಅಂತ ಆಯ್ತಲ್ಲ. ಹಾಗಾದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಿಷ್ಟು, ನಾವು ಬುದ್ಧಿವಂತರಾದರೆ ಅರ್ಥ ಮಾಡ್ಕೊಂಡ್ಬಿಡ್ತೇವೆ, ಪರಾವಲಂಬಿಗಳಾಗಿ ಬಿಡೋದು. ವ್ಯಕ್ತಿಗಳಿಗಲ್ಲ, ಒಂದು ಸುಪ್ರೀಂ ಎನರ್ಜಿಗೆ ನಾವು ಪರಾವಲಂಬಿ. ಅದು ನಮ್ಮನ್ನು ನಿಯಂತ್ರಣ ಮಾಡುವುದಕ್ಕೆ ನಾವು ಯಾವುದೇ ಸೈಂಟಿಫಿಕ್ ಸಾಕ್ಷಿಗಳನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಪ್ರಕೃತಿಯ ನಿಯಂತ್ರಣದಲ್ಲಿರುವ ಜೀವಿಗಳು ಅನ್ನುವುದಕ್ಕೆ ಯಾವುದಾದ್ರೂ ಸೈನ್ಸ್ನ ಪಾಠ ಅವಶ್ಯಕತೆ ಇಲ್ಲ. ನಾವು ಪ್ರಕೃತಿಯ ಅವಲಂಬಿತ ಜೀವಿಗಳೇ, ಅದು ಡಿಸೈಡ್. ಅದು ಪ್ರಕೃತಿಯನ್ನು ಹೊರತುಪಡಿಸಿ ಪ್ರಕೃತಿ ಯಾವ ರೀತಿಯ ಡೈರೆಕ್ಷನನ್ನು ಮಾಡುತ್ತೋ ಆ ರೀತಿಯ ಡೈರೆಕ್ಷನ್ನಲ್ಲಿ ಜರ್ನಿ ಮಾಡೋದು ನಮಗೆ ಅನಿವಾರ್ಯ, ಇಲ್ಲದಿದ್ದರೆ ನಾವು ಬದುಕೋದೇ ಇಲ್ಲ. ಹಾಗೆ ಈ ಒಂದು ಭಾವನೆಗೆ ನಾವು ಬರಲಿಕ್ಕೆ ಬೇರೆ ಏನೋ ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ನಾನು ಏನೇ ಆಗಿದ್ದಿದ್ರೂ ಕೂಡ
ಅದು ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಇನ್ನೊಂದು ಬದುಕಿನ ಮಜಲನ್ನು ಎಂಟ್ರಿ ಕೊಟ್ಟಂತಹ ನನಗೆ ಎಲ್ಲವುದಕ್ಕೂ ಕೂಡ ಕಾರಣೀಭೂತರಾಗಿ ರಾಯರ ಶ್ರೀರಕ್ಷೆ ಬದುಕಿನಲ್ಲಿ ಮಹತ್ತರವಾದದ್ದು ಅಂತ ಹೇಳುವುದರಲ್ಲಿ ಅದರಲ್ಲಿ ಯಾವುದೇ ರೀತಿಯ ಅಂದರೆ ಅತಿಶಯೋಕ್ತಿ ಅಲ್ಲವೇ ಅಲ್ಲ. ಅದು ಅನುಭವ, ಅದು ಸತ್ಯ, ವಾಸ್ತವ, ಎಲ್ಲವುದೂ ಕೂಡ ವಾಸ್ತವವೂ ಕೂಡ ಹೌದು. ಈಗಲೂ ಕೂಡ ಅದೇ. ಯಾಕಂತಂದರೆ ಈಗ ಬಹಳ ದೊಡ್ಡ ದೊಡ್ಡ ಅನುಭವಗಳು, ಮಿರಾಕಲ್ಗಳಾಗ್ತಾ ಇದೆ. ಕಾರಣ ಏನು ಕೇಳಿದರೆ, ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ ರಾಯರು. ಆ ಎಕ್ಸಾಮ್ನ ಬರಿತಾ ಇರುವಂಥದ್ದು. ಏನು ಎಕ್ಸಾಮು? ಅವರ ಮಂದಿರ ನಿರ್ಮಾಣದ ಒಂದು ಎಕ್ಸಾಮನ್ನು ನಾನು ಕೊಟ್ಟಿದ್ದಾರೆ. ಇದು ಕೂಡ ಹಾಗೆ. ಎಲ್ಲ ಹಿರಿಯರ ಆಶೀರ್ವಾದ ಇದೆ, ಸಂಸ್ಥೆಯ ಹಿರಿಯರ ಆಶೀರ್ವಾದಗಳು, ಅವರ ಮಾರ್ಗದರ್ಶನ ಇದೆ, ಅವರ ಸಹಕಾರಗಳಿದ್ದಾವೆ. ಇಲ್ಲಿಯೂ ಕೂಡ ಒಬ್ಬ 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 ನಿಮಿತ್ತ ವ್ಯಕ್ತಿಯಾಗಿ ಕರ್ತವ್ಯದ ಶ್ರದ್ಧೆಯಿಂದ ಕರ್ತವ್ಯವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ರಾಯರ ಇಚ್ಛೆಯಂತೆ, ರಾಯರ ಅನುಗ್ರಹದ ಆಧಾರದಲ್ಲಿ ಇಲ್ಲಿಯ ತನಕ ನಡೆದು ಬಂದಿದೆ. ಒಂದು ಹಂತದಲ್ಲಿಯ ತನಕ ನಡೆದಿದೆ. ಇನ್ನು ಮುಂದೆ ನಡಿಲಿಕ್ಕೆ ಬಹಳಷ್ಟು ಬಾಕಿ ಇದೆ. ಬಹಳ ದೊಡ್ಡದು ಬಾಕಿ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಆಗಿದೆ. ಗುರುಗಳೇ, ನಾವು ಕೂಡ ಸೇವೆ ಮಾಡಬೇಕು ಅಥವಾ ದೇಣಿಗೆಯನ್ನು ಕೂಡ ಕೊಡಬೇಕು ಅಂತಂದ್ರೆ ಅಂದ್ರೆ ಹೇಗೆ ಸಂಪರ್ಕ ಮಾಡೋದು ಅಂತ? ರಾಯರ ಸೇವೆಯನ್ನ ಮಾಡುವಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹಲಸೂರಿನ ಈ ನೂತನವಾದಂತಹ ಮಂದಿರ ನಿರ್ಮಾಣದ ಈ ಕಾರ್ಯದಲ್ಲಿ ಕೈ ಜೋಡಿಸುವುದೇ ಹೌದಾದರೆ, ಕೈ ಜೋಡಿಸುವ ಇಚ್ಛಾಶಕ್ತಿಗಳಿ ಇರುವಂಥವರಿಗೆ, ಬೆಂಗಳೂರಿಗರಿಗಂತೂ ಇದನ್ನು ಹುಡುಕೋದೇನು ಬಹಳ ಕಷ್ಟದ ವಿಷಯ ಅಲ್ಲ. ಏನಂತಂದರೆ, ನಾವು ಮಾಡುವ ಸೇವೆ ಅದು ಸದುಪಯೋಗ, ಸದ್ಬಳಕೆಯ ದಾರಿಯಲ್ಲಿ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಜ್ಞಾನಕ್ಕೆ ತಂದುಕೊಂಡಂತೆ ನಾವು ಮಾಡಬೇಕು ಅನ್ನೋದು. ಯಾಕೆ ಅಂತಂದರೆ, ನನಗೆ ಆ ಅಭ್ಯಾಸ ಇದೆ. ಅನ್ಯತಾ ಭಾವಿಸೋದು ಬೇಕಾಗಿಲ್ಲ. ಒಂದು ಸರ್ವಿಸ್ ಕೊಡುವಾಗ ಆ ಸರ್ವಿಸು ಏನು ಅಂತಂದರೆ ಸದ್ಬಳಕೆ ಆಗಬೇಕು ಅಂತ. ಈ ರೀತಿ ಮಾತನಾಡುವಲ್ಲಿ ಒಂದು ಕಾರಣ ಉಂಟು, ಅದನ್ನು ಕೊನೆಯಲ್ಲಿ ಹೇಳ್ತೇನೆ ನಾನು. ಇದು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗುತ್ತಾ ಇದೆಯಾ ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ಪಡೆದು ಆಮೇಲೆ ಸೇವೆಯನ್ನು ಮಾಡುವುದಕ್ಕೆ ಅಣಿಯಾಗುವುದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಹಲಸೂರು ಮೆಟ್ರೋ ಸ್ಟೇಷನ್ನಿಂದ ಒಂದು 500 ಮೀಟರ್ನಲ್ಲಿ ರಾಯರ ಮಂದಿರ ಇರುವಂಥದ್ದು, ಮಂದಿರದ ಸ್ಥಳ ಇರುವಂಥದ್ದು. ನಿಮಗೆ gurusevamandaali.com gurusevamandaali.com ಇಷ್ಟನ್ನು ಹೊಡೆದ್ರೆ ಗೂಗಲ್ನಲ್ಲಿ ವೆಬ್ಸೈಟ್ ಬರುತ್ತೆ, ಅಧಿಕೃತವಾದಂತಹ ವೆಬ್ಸೈಟು. ಅದರಲ್ಲಿ ನಿಮಗೆ ಏನು ಸನ್ನಿಧಾನಕ್ಕೆ ಹೋಗಿಯೇ ನಿಮಗೇನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದಾಗ ಅಲ್ಲಿಂದಲೇ ನೀವು ಏನು ಬೇಕು ಅದನ್ನು ಮಾಡಬಹುದಾದಂತಹ ಒಂದು ವ್ಯವಸ್ಥೆ ಅದರಲ್ಲಿರ್ತದೆ. ಕೆಳಗಡೆಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ನಂಬರ್ಗಳು, ಮಠಕ್ಕೆ ಸಂಬಂಧಪಟ್ಟಂಥ ಅಧಿಕೃತವಾದಂತಹ ಫೋನ್ ನಂಬರ್ಗಳಿದ್ದಾವೆ, ಅದಕ್ಕೆ ಕರೆ ಮಾಡಬಹುದು. ಮತ್ತು ಸೋಷಲ್ ಮೀಡಿಯಾದಲ್ಲಿ ಕೈಲಾದಷ್ಟು ನಾವು ಆ್ಯಕ್ಟಿವ್ ಇದ್ದೇವೆ. ಹೇಗೆ ಅಂತಂದರೆ, ಸೇಮ್ ನೇಮ್ gurusevamandaali.com ಇದರ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಕೂಡ ಇದೆ, ಆಮೇಲೆ ವೆಬ್ಸೈಟ್ ಕೂಡ ಇದೆ. ಸೊ ಇಲ್ಲಿ ಎಲ್ಲಿ ಹೋದರೂ ಕೂಡ ನಿಮಗೆ ಮಾಹಿತಿಗಳಿಗೆ ಕೊರತೆ ಆಗುವುದಿಲ್ಲ. ಕನಿಷ್ಠ ಪಕ್ಷ ಅಲ್ಲಿ ಕೊರತೆಯ ಮಾಹಿತಿ ಬೇಕು ಅಂತಂದಾಗ ಫೋನ್ ನಂಬರ್ ಇದೆ, ಫೋನ್ಗೆ ಕರೆ ಮಾಡ್ಬೋದು. ಅಥವಾ ಲೊಕೇಶನ್ ಬೇಕು ಅಂತಂದ್ರೆ ಅಲ್ಲೇ ಲೊಕೇಶನ್ನು ಇದೆ, ಕ್ಲಿಕ್ ಮಾಡಿದರೆ ಲೊಕೇಶನ್ ಕೂಡ ತೋರಿಸುತ್ತೆ, ಬರಬಹುದು. ನನಗೆ ಅನಿಸೋದೇನು ಅಂತಂದರೆ, ಒಮ್ಮೆ ಭೇಟಿ ಕೊಟ್ಟು, ಒಮ್ಮೆ ಕೆಲಸ ಕಾರ್ಯಗಳನ್ನು ಗಮನ ಇಟ್ಟು ನೋಡಿ ನಿಮ್ಮ ಅನುಭವಕ್ಕೆ ತಂದುಕೊಳ್ಬಹುದಲ್ಲ. ಇದು ಮತ್ತು ಅತ್ಯಂತ ಅಪರೂಪದಲ್ಲಿ ಅಪರೂಪ ಇಂತಹ ಒಂದು ಸಂದರ್ಭ ನಿರ್ಮಾಣ ಆಗುವುದು. ಯಾಕೆಂತಂದರೆ, ದೇಶ ಕಟ್ಟುವಂಥದ್ದಿರ್ಬೋದು, ದೇಶವನ್ನು ನಡೆಸುವಂಥದ್ದಿರ್ಬೋದು, ದೇವಸ್ಥಾನ ಕಟ್ಟುವಂಥದ್ದಿರ್ಬೋದು, ದೇವಸ್ಥಾನವನ್ನು ನಡೆಸುವಂಥದ್ದಿರ್ಬೋದು, ಮಠ ಮಂದಿರಗಳನ್ನು ಕಟ್ಟುವುದು, ಮಠ ಮಂದಿರಗಳ ನಿರ್ವಹಣೆ, ಇದೆಲ್ಲ ಬದುಕಿನಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಗೆ ಲಭ್ಯ ಇರುವಂತಹ ಕೆಲಸಗಳಲ್ಲ. ಹಾಗಾಗಿ ಬದುಕಿನ ಸಾರ್ಥಕತೆಗಾಗಿ ಒಂದಷ್ಟು ಆಯಾಮದ ಸೇವೆಗಳು ಹೇಳುವುದು ಜೀವನದಲ್ಲಿ ಮಾಡಿದಾಗ ಆ ಸಾರ್ಥಕತೆ ಬರ್ತದೆ ಮತ್ತು ಅರ್ಥ ಬರ್ತದೆ ಬದುಕಿಗೆ. ಹಾಗಾಗಿ ಈ ಎಲ್ಲ ಅವಕಾಶಗಳಿದ್ದಾವೆ. ಈ ಅವಕಾಶಗಳ ಮೂಲಕ ಸಂಪರ್ಕ ಮಾಡಬಹುದು ಮಠವನ್ನು. ಮತ್ತು ಇವತ್ತಿನ ವ್ಯವಸ್ಥೆಯ ಆಧಾರದಲ್ಲಿ ಒಂದಷ್ಟು ನಿರೀಕ್ಷೆಗಳಿರ್ತದೆ. ಏನು ಕೇಳಿದರೆ, ನಾವು ಡೊನೇಟ್ ಮಾಡಿದರೆ ಏನಾದರೂ
ಅದಕ್ಕೆ ಆ, ಏನು ಪೂರಕವಾದಂಥದ್ದೇನಾದರೂ ಇರ್ತದೆ ಕೇಳಕ್ಕೆ. ಎಸ್, ಹೌದು, ಸಂಸ್ಥೆಗೆ 80G ಇರ್ಬೋದು, 12A ಇರ್ಬೋದು, ಈ ಥರದ ಟ್ಯಾಕ್ಸ್ ಬೆನಿಫಿಟ್ ಏನು ಸರ್ಟಿಫಿಕೇಟ್ಗಳು ಕೂಡ ನಮ್ಮ ಸಾಂವಿಧಾನಿಕವಾದದ್ದು ನಮ್ಮ ಪಾಲಿಗೆ ಲಭ್ಯ ಇದೆ. ಅದನ್ನೆಲ್ಲವುದನ್ನು ಮೀರಿ ನಿಮ್ಮ ಶಕ್ತಿ, ನಿಮ್ಮ ಭಕ್ತಿಯ ಆಧಾರದಲ್ಲಿ ಏನು ಬೇಕಾದರೂ ತಾವುಗಳು ಮಾಡುವುದಕ್ಕೆ ಅವಕಾಶ ಇದೆ. ಮಾಡುವುದರ ಮೂಲಕ ಬದುಕಿನಲ್ಲಿ ಒಂದು ಆತ್ಮತೃಪ್ತಿಯನ್ನು ಕಂಡುಕೊಳ್ಳಿ ಅಂತ ನಾನು ಕೇಳಿಕೊಳ್ಳುವ ಸ್ಥಿತಿಯಲ್ಲಿಯೂ ಕೂಡ ಇದ್ದೇನೆ. ಯಾಕೆ ಅಂತಂದರೆ ಇದು ಮಿರಾಕಲ್ ಮೂಲಕ ಆಗ್ಬೋದು. ನೀವು ಹೇಳಿದ ಪವಾಡದ ಮೂಲಕ ಖಂಡಿತ ಇದು ಸಾಧ್ಯ ಆಗ್ತದೆ. ಐ ನೋ ಮುಂದೆ ಏನಾಗ್ತದೆ ತುಂಬ ಚಂದದಲ್ಲಿ ರಾಯರು ಮೈಂಡ್ನಲ್ಲಿ ಹೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಏನೂ ಡೌಟೇ ಇಲ್ಲ. ಆದರೆ ಕರ್ತವ್ಯ ಅಂತ ಒಂದು ಬರ್ತದಲ್ಲ, ಇಂತಹ ಒಂದು ಒಳ್ಳೆಯ ಕೆಲಸ ಇಂತಹ ಜಾಗದಲ್ಲಿ ನಡೀತಾ ಇದೆ ಅಂತ ಹೇಳುವುದು ನನ್ನ ಕರ್ತವ್ಯ. ಬರುವುದು, ಮಾಡುವುದು, ಸೇವೆ ಮಾಡುವುದಕ್ಕೊಂದು ಯೋಗ ಬೇಕು, ಖಂಡಿತ. ಬರುವುದಕ್ಕೊಂದು ಇಚ್ಛೆ ಬೇಕು, ಇಚ್ಛಾಶಕ್ತಿ ಬೇಕು, ಅದಕ್ಕೆ ಮತ್ತೆ ರಾಯರ ಪ್ರೇರಣೆ ಬೇಕು. ಹೀಗಿದ್ದೆಲ್ಲ ಒಂದಷ್ಟು ಕನೆಕ್ಟಿವಿಟಿ ಇರುತ್ತೆ. ಸೊ ಯಾರ್ಯಾರಿಗೆ ಯಾವ ಯಾವ ಭಾಗ್ಯಗಳು ಎಲ್ಲಿ ಇದೆ ಅದು ಗೊತ್ತಿಲ್ಲ. ಆ ಭಾಗ್ಯಗಳ ಆಧಾರದಲ್ಲಿ ಇದೆಲ್ಲ ನಮ್ಮ ಪಾಲಿಗೆ ಲಭ್ಯ ಅಂತ ಅಂದ್ಕೊಳ್ತೇನೆ. ಸೊ ಒಟ್ಟಾರೆಯಾಗಿ ಬನ್ನಿ, ರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ನಾನು ಈ ಮೂಲಕ, ತಮ್ಮ ವಾಹಿನಿಯ ಮೂಲಕ ಒಂದು ಅದ್ಭುತ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೀರಿ. ಅದು ಯಾವುದೋ ಪ್ರೀತಿಗಳಿರ್ಬೋದು, ಗೊತ್ತಿಲ್ಲ ನನಗೆ. ಒಟ್ಟಾರೆಯಾಗಿ ಇದರಿಂದ ನಾನು ಅಂದುಕೊಳ್ಳೋದು ಏನು ಕೇಳಿದರೆ, ತಮ್ಮ ಕಡೆಯಿಂದಲೂ ಕೂಡ ರಾಯರ ಸೇವೆ ಆಗಿದೆ ಅನ್ನೋದೇ ನನ್ನ ಭಾವನೆ. ಇಲ್ಲಿ ವ್ಯಕ್ತಿಯನ್ನು ಪರಿಚಯ ಮಾಡೋದು ಅನಿವಾರ್ಯ. ನನಗೆ ಈ ವೇದಿಕೆ ರಾಯರನ್ನು ಹೊರತುಪಡಿಸಿ ಸಿಕ್ಕಿದರೆ ನಾನು ಬರೋದೇ ಇಲ್ಲ. ನನಗೆ ನನ್ನನ್ನು ನಾನೇನೋ ಒಂದು ಹೇಳಿಕೊಳ್ಳಬೇಕಾದಂತಹ ಅಗತ್ಯತೆ ಆಗಲಿ ಅಥವಾ ಅಂತಹ ಭಾವನೆಗಳಾಗಲಿ ನನಗಿಲ್ವೇ ಇಲ್ಲ. ಆದರೆ ಇಲ್ಲಿ ರಾಯರಿದ್ದಾರೆ, ರಾಯರ ಬಗ್ಗೆ ಹೇಳಬೇಕು, ರಾಯರ ಅನುಗ್ರಹದ ಅನುಭವ ನಾನು ಹೇಳಬೇಕು ಹೇಳುವ ಕಾರಣಕ್ಕೆ ವೇದಿಕೆ ಕೊಟ್ಟದ್ದನ್ನು ಒಪ್ಪಿಕೊಂಡಿದ್ದೇನೆ, ಅದನ್ನು ಉಪಯೋಗಿಸಿಕೊಂಡಿದ್ದೇನೆ. ಹಾಗಾಗಿ ಮತ್ತೆ ರಾಯರ ಕೆಲಸವನ್ನು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಿರುವ ವ್ಯಕ್ತಿಯಾಗಿ ನೀವು ಕೂಡ ರಾಯರ ಸೇವೆಯಲ್ಲಿ, ರಾಯರ ಕಾಯಕದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅಂತ ಹೇಳುವಂಥದ್ದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕೆ ನಿಮಗೂ ಕೂಡ ರಾಯರ ಶ್ರೀರಕ್ಷೆ, ಅನುಗ್ರಹ ರಕ್ಷೆ ಇದ್ದು ಈ ಸಂಸ್ಥೆ ಅದ್ಭುತವಾದಂತಹ, ಪ್ರಕಾಶಮಾನವಾದಂತಹ ಒಂದು ಪ್ರಗತಿಯನ್ನು ಕಾಣಲಿ ಅನ್ನುವಂಥದ್ದು ನನ್ನ ಹೃದಯದ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಬಹಳ ಭಾವನಾತ್ಮಕವಾಗಿ ಮಾತಾಡಿದ್ರಿ ಸರ್. ಎಲ್ಲಿ ತನಕ ಬಂದಿದೆ ಸರ್ ಕೆಲಸ ಎಲ್ಲ? ಸದ್ಯಕ್ಕೆ ಈಗ ಭೂಮಿಯ ಕೆಳಭಾಗದ ಕಾಯಕಗಳೆಲ್ಲ ಮುಗಿದಿದೆ. ಅಂತಂದರೆ ಬೆಂಗಳೂರಿನ ಕೆಲವು ಪ್ರದೇಶಗಳು ಫಿಲ್ಲಿಂಗ್ ಸಾಯಿಲ್ ಏರಿಯಾ ಅಂತಂದರೆ ಮಣ್ಣು ಹಾಕಿ ತುಂಬಿದ ಜಾಗ. ಹಾಗಾಗಿ ಅಲ್ಲಿ ಬಹಳ ಕೆಳಗಿಂದ ಕೆಲಸ ಬರಬೇಕಾದಂಥ ಅವಶ್ಯಕತೆ. ಅದನ್ನು ಪೈಲ್ ಫೌಂಡೇಶನ್ ಅಂತ ಕರೀತಾರೆ. ಆ ಪೈಲ್ ಫೌಂಡೇಶನ್ ಈಗಾಗಲೇ ಸಮಾಪ್ತಿ ಆಗಿದೆ. ಭೂಮಿ ಪೂಜೆಯಾಗಿ ಪೈಲ್ ಫೌಂಡೇಶನ್ ಸಮಾಪ್ತಿ ಆಗಿದೆ. ಈ ಪೈಲ್ ಫೌಂಡೇಶನ್ ಅನ್ನೋದೇನಿದೆ, ಇದೊಂದು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಡ ನಿರ್ಮಾಣದ ಸಮಯವನ್ನು ತೆಗೆದುಕೊಂಡಿದೆ, ಖರ್ಚನ್ನು ಕೂಡ ಅದು ತೆಗೆದುಕೊಂಡಿದೆ. ಒಂದು ರೂಪುರೇಷೆ ಹೇಳೋದಿದ್ರೆ, ರಾಯರಿಗೆ ಇಡೀ ವರ್ಷದಲ್ಲಿ ಒಂದು 3-4 ದೊಡ್ಡ ದೊಡ್ಡ ಉತ್ಸವದ ಕಾಲಗಳು ಬರ್ತದೆ. ಹಾಗಾಗಿ ನಮ್ಮಲ್ಲಿ ಒಂದಷ್ಟು ಸ್ಥಳದ ಕೊರತೆಗಳೆಲ್ಲ ಇತ್ತು. ಹಾಗಾಗಿ ಇನ್ನು ಮುಂದೆ ನಿರ್ಮಾಣ ಮಾಡುವಾಗ ಅದನ್ನೆಲ್ಲ ಪೂರ್ಣಗೊಳಿಸ್ಕೊಳ್ಬೇಕು ಹೇಳೋದು ನಮ್ಮ ಉದ್ದೇಶ. ಹಾಗಾಗಿ ಒಂದು 4 ಅಂತಸ್ತಿನ ಒಂದು ಕಟ್ಟಡದ ನಿರ್ಮಾಣ ಆಗ್ತದೆ. ಅದರಲ್ಲಿ ಕೆಳಭಾಗದಲ್ಲಿ ರಾಯರಿಗಾಗಿ ಒಂದು ಗರ್ಭಾಲಯ ನಿರ್ಮಾಣ ಆಗ್ತದೆ. ಬಹುತೇಕ ಐ ಥಿಂಕ್ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಗರ್ಭಾಲಯ ನನ್ನ ಪ್ರಕಾರ ಇದು 2ನೇದ್ದು ಅಂತ ಅಂದ್ಕೊಳ್ತೇನೆ. ಸಂಪೂರ್ಣ ಶಿಲಾಮಯ ಗರ್ಭಾಲಯ. ಶಿಲಾಮಯ ಅಂತಂದರೆ ನಿಮಗೆ ಕರಾವಳಿಯ ಭಾಗದಲ್ಲೆಲ್ಲ ತಾವು ಬೇಲೂರು ಹಳೆಬೀಡೆಲ್ಲ ನೋಡಿದ್ದೀರಿ. ಸೊ ಆ ರೀತಿ ಅದು ಪ್ರಾಚೀನ ಶಿಲ್ಪ ವಿನ್ಯಾಸಗಳನ್ನು ಕಾಣ್ತೀರಿ. ಇವತ್ತೆಲ್ಲ ಮಿಷನರಿಗಳ ಮೂಲಕ ಶಿಲೆಗಳನ್ನು ಅಲಂಕಾರ ಮಾಡ್ತಾರೆ. ಆ ರೀತಿಯ ವಿನ್ಯಾಸಗಳಿರ್ತದೆ. ಇದು ಮಹಾಬಲಿಪುರದಲ್ಲಿ ಈ ಕೆಲಸ, ಈ ಕಾಯಕ ಈಗಾಗಲೇ ರನ್ನಿಂಗಲ್ಲಿದೆ. ತಮಿಳುನಾಡಿನ ಮಹಾಬಲಿಪುರ. ನಗರ ಪ್ರದೇಶಗಳಲ್ಲಿ ಕಲ್ಲನ್ನು ತಂದು ಕೆಲಸ ಮಾಡೋದು ಕಷ್ಟಕರ. ಹಾಗಾಗಿ ಅಲ್ಲಿ ಈ ಕೆಲಸವನ್ನು ಮಾಡಿಸಿ
ರೆಡಿ ಪೀಸನ್ನು ಮಾಡಿಕೊಂಡು ಇಲ್ಲಿಗೆ ತಗೊಂಬಂದು ಇಲ್ಲಿ ಇನ್ಸ್ಟಾಲೇಷನ್ ಮಾಡುವಂಥದ್ದು. ಇದು ಗ್ರೌಂಡ್ ಲೆವೆಲ್ನಲ್ಲಿ ರಾಯರಿಗೆ ಗರ್ಭಾಲಯ, ಶಿಲಾಮಯ ಗರ್ಭಾಲಯ ನಿರ್ಮಾಣ. ಅದಾದ ಮೇಲೆ ಮಾಮೂಲಿ ಕಟ್ಟಡ, 2 ಪ್ರದೇಶಗಳು, ಹಾಲ್ ಇರ್ತದೆ. ಹೀಗೆ ಬೇಕಾದ ಮಠಕ್ಕೆ ಪೂರಕವಾದಂಥ ಅನುಕೂಲ ವ್ಯವಸ್ಥೆಗಳು ಮಠದಲ್ಲಿ ಇರುವಂಥದ್ದು. ಇಲ್ಲಿ ಪ್ರಧಾನ ದೇವರು ರಾಮ, ಸೀತೆ, ಲಕ್ಷ್ಮಣ, ಹಾಗೆ ಪ್ರಾಣದೇವರು ಅರ್ಥಾತ್ ಆಂಜನೇಯ ದೇವರು, ಆಮೇಲೆ ರಾಯರು, ಇಷ್ಟು ಸಾನ್ನಿಧ್ಯಗಳು ಇಲ್ಲಿ ಪೂರ್ವದಿಂದಲೂ ಇದ್ದದ್ದು, ಮುಂದೆಯೂ ಕೂಡ ಇರುವಂತಹ ಸನ್ನಿಧಾನ. ಸ್ವಲ್ಪ ಅನುಭವವನ್ನು ತೆಗೆದುಕೊಳ್ಳುವುದಕ್ಕಾಗಿ ಕ್ಷೇತ್ರ ಸಂದರ್ಶನವನ್ನು ಭವಿಷ್ಯತ್ ಕಾಲದಲ್ಲಿ ತಾವೆಲ್ಲ ಮಾಡಿ ಅಂತ ಕೇಳ್ಕೊಳ್ತೇನೆ. ಖಂಡಿತ ಗುರುಗಳೇ, ಮಾಡೋಣ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳನ್ನ ನೀವು ಗಮನಿಸಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ರಾಯರ ಫೋಟೋ ಮುಂದೆ ಹೂವನ್ನ ಕೇಳುವಂತದ್ದು, ಅಂದ್ರೆ ಅದು ನಿಜವಾಗ್ಲೂ ಕೂಡ ಆಗುತ್ತಾ ಗುರುಗಳೇ? ಯದ್ಭಾವಂ ತದ್ಭವತಿ ಅಂತ ಖಂಡಿತವಾಗ್ಲೂ ರಾಯರ ಪೂಜೆಗೆ ಇದೇ ರೀತಿಯ ಪ್ರಾರ್ಥನೆ, ಇದೇ ರೀತಿಯ ರೀತಿ ನೀತಿಗಳನ್ನ ಪಾಲನೆ ಮಾಡಬೇಕು ಹೇಳುವ ನಿಯಮಗಳಿಲ್ಲ. ಒಂದು ದೀಪವನ್ನು ಹಚ್ಚಿ, ರಾಯರ ಹೆಸರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ಆ ದೀಪದ ಮುಂದೆ ಪ್ರಾರ್ಥನೆ ಮಾಡಿದ್ದೇ ಹೌದಾದರೆ ರಾಯರ ಅನುಗ್ರಹ ಅನ್ನೋದು ನಿಮ್ಮ ಪಾಲಿಗೆ ಖಂಡಿತ ಆಗುತ್ತದೆ. ಇದು ಅನುಭವ. ಇನ್ನೊಂದು ಮಾತನ್ನು ಹೇಳ್ತೇನೆ. ಈ ಸಾಮಾಜಿಕ ಮಾಧ್ಯಮ, ನಿನ್ನೆ ಒಂದು ಘಟನೆ ನಡೆದಿದೆ. ನಾನು ವೀಕ್ಷಕರಲ್ಲಿ ಮತ್ತು ತಮ್ಮಲ್ಲಿ ಎಲ್ಲರಲ್ಲಿ ಕೂಡ ನಮ್ಮ ಮಂದಿರದ ಒಂದು ಹೆಸರಿನಲ್ಲಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟರ್ ಅಂತಂದ್ರೆ ನಮ್ಮ ಮಂದಿರದ ನೇರ ಹೆಸರಿಲ್ಲ, ರಾಘವೇಂದ್ರ ಸ್ವಾಮಿ ಮಠ ಹಲಸೂರು, ಇಷ್ಟೇ, ಮಠಕ್ಕೆ ಅಡ್ರೆಸ್ ಇಲ್ಲ. ಆಯ್ತಾ? ಇದು ರಿನಿವೇಶನ್ ಪ್ರಾಜೆಕ್ಟ್ ಅಂತ ಇಂಗ್ಲೀಷ್ನಲ್ಲಿ ಹಾಕಿಕೊಂಡು, ಅದರಲ್ಲಿ ನಮ್ಮ ಮಠಕ್ಕೆ ಸಂಬಂಧಪಟ್ಟು ಕೆಲಸ ಮಾಡುವವರ ಒಂದು ಫೋನ್ ನಂಬರ್, ಅವರಿಗೂ ದೇಣಿಗೆ ಸಂಗ್ರಹಕ್ಕೂ ಸಂಬಂಧ ಇಲ್ಲ, ಆದರೆ ಅವರ ಫೋನ್ ನಂಬರು, ಅದರ ಜೊತೆಗೆ ಒಂದು ಸ್ಕ್ಯಾನರ್ ವರ್ಕ್ ಆಗೋದಿಲ್ಲ. ಯಾವ ಇಂಟೆನ್ಷನ್ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮಿಸ್ಲೀಡ್ ಮಾಡುವಂಥ ಒಂದು ಪೋಸ್ಟರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅದಕ್ಕೆ ಕಾನೂನಾತ್ಮಕವಾದಂತಹ ದಾರಿಯಲ್ಲಿ ನಾವು ಹೊರಟಿದ್ದೇವೆ, ಅದು ಬೇರೆ ವಿಚಾರ. ಅಧಿಕೃತವಾಗಿ ಗುರುಸೇವಾ ಮಂಡಳಿ ಹೇಳುವಂಥ ಹೆಸರಿಲ್ಲದ ಪೋಸ್ಟರು ಅದು ನಮ್ಮ ಮಠಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಒಂದು ವೇಳೆ ನಿಮಗೆ ಇನ್ನೂ ಕನ್ಫರ್ಮೇಷನ್ಗೆ ನಂಬರ್ ಇರುವುದಕ್ಕೆ ಕರೆ ಮಾಡದೆ ತಾವು ಯಾವ ಕಾರಣಕ್ಕೂ ಏನನ್ನು ಮಾಡಬೇಡಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಿದ್ರೆ, ಲೊಕೇಶನ್ಗೆ ಬರದೆ ನೀವೇನೂ ಮಾಡಬೇಡಿ. ಲೊಕೇಶನನ್ನು ನೋಡಿ ಮಾಡಿ ಹತ್ತಿರದಲ್ಲಿರುವವರಿಗೆ. ಯಾಕೆ ಅಂತಂದರೆ ಒಂದು ಆತ್ಮತೃಪ್ತಿ ನಮಗೆ ಪ್ರಾಪ್ತಿ ಆಗ್ತದೆ, ರಾಯರನ್ನು ನೋಡಿದಾಗೂ ಆಗ್ತದೆ ಹೇಳೋದು ನನ್ನ ಭಾವನೆ. ಈ ಕಾರಣಕ್ಕೆ ಈ ಒಂದು ವಿಷಯವನ್ನು ಗಂಭೀರವಾಗಿ ನಮ್ಮ ಸಮಾಜ ನೋಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಯಾಕಂತಂದರೆ ನಮ್ಮ ಹೆಸರುಗಳಿಗೂ ಕೂಡ ಅಪಖ್ಯಾತಿ ಬರಬಾರ್ದು. ನಾವು ಮಾಡುವ ಕೆಲಸ ಏನು ನಮ್ಮ ಯೋಜನೆ ಇದ್ದಿದೆಯೋ ಅದನ್ನು ಸಮಾಜದ ಮುಂದೆ ಹೇಳ್ತಾ ಇದ್ದೇವೆ. ನಾವು ಏನನ್ನು ಮಾಡೋದಿಲ್ವೋ ಅದನ್ನು ಹೇಳುವ ಪ್ರಶ್ನೆಯೇ ಇಲ್ಲ, ಹೇಳೋದು ಇಲ್ಲ. ಹಾಗಾಗಿ ಈ ಥರದ ತಪ್ಪು ದಾರಿಯಲ್ಲಿ ಯಾರೋ ಏನನ್ನೋ ಮಾಡಿ ಆಮೇಲೆ ಆ ಆಪಾದನೆಗಳನ್ನು ನಾವು ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅದು ಬಹಳ ಕಷ್ಟ. ಹಾಗಾಗಿ ಈಗಾಗಲೇ ಅದರ ಬಗೆಗಿನ ಏನು ವಿವರಣೆ ಇದೆ ಅದನ್ನು ಸಮಾಜದ ಮುಂದೆ ಇಟ್ಟಿದ್ದೇನೆ. ಅದಕ್ಕೆ ಪೂರಕವಾಗಿ ಸಮಾಜ ಸ್ಪಂದಿಸಲಿ ಅಂತ ವಿನಂತಿಸಿಕೊಳ್ತೇನೆ. ನಿಜವಾಗ್ಲೂ ಕೂಡ ರಾಯರು ಹೂವನ್ನ ಕೊಡ್ತಾರೆ? ಇದು ನಾನು ಕಣ್ಣಲ್ಲಿ ನೋಡಿದ್ದೇನೆ. ಕೊಡ್ತಾರೆ. ನಮ್ಮಲ್ಲಿ ಒಬ್ಬರು ಭಕ್ತರು ಬರ್ತಾ ಇದ್ರು, ಈಗ ಅವರು ನನ್ನ ಜೊತೆಗಿಲ್ಲ. ತುಂಬ ಆತ್ಮೀಯ ಭಕ್ತರು ಅವರು ಜೈನ್ ಕಮ್ಯುನಿಟಿಯವರು. ಆಯಿತಾ? ಬಹಳ ರಾಯರನ್ನ ಅಪ್ಪ ಅಯ್ಯಪ್ಪ ಅಂತ ಕರಿತಾ ಇದ್ರು. ಆ ಥರ ಆ ಮನುಷ್ಯ ನಮ್ಮ ಮಠದ ಮಹಾದ್ವಾರದ ಒಳಗೆ ಒಂದು ಹೆಜ್ಜೆ ಇಟ್ಟ ತಕ್ಷಣ ರಾಯರ ಬೃಂದಾವನದಿಂದ ಹೂ ಬೀಳದೇ ಇರುವ ದಿನವೇ ಇಲ್ಲ. ಇದು ನಾನು ಕಣ್ಣಿಂದ ಕಂಡದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಂದರೆ ಈಗ ಅವರು ಬರ್ತಾ ಇಲ್ಲ ನಮ್ಮ ಮಠಕ್ಕೆ. ಪ್ರತಿ ವರ್ಷ ರಾಯರ ಆರಾಧನೆಗೆ 3 ದಿನದ ಅನ್ನದಾನಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಅವರು ಒದಗಿಸಿಕೊಡ್ತಾ ಇದ್ರು. ಕಾರಣಾಂತರಗಳಿಂದ ಬರ್ತಾ ಇಲ್ಲ. ಇಟ್ಸ್ ಕಾಮನ್, ಋಣಗಳು ಅಂತ ನಾನು ಮತ್ತೆ ಅದನ್ನು ಸಂಬೋಧನೆ ಮಾಡ್ತೀನಿ. ಯಾವುದೇ ಜಗಳ ಇಲ್ಲ, ಮನಸ್ತಾಪಗಳು, ನಥಿಂಗ್. ಬಟ್ ಬರ್ತಾ ಇಲ್ಲ, ಇದು ವಾಸ್ತವ. ಹಾಗಾಗಿ ರಾಯರು ಅಂದರೆ ಆ ಮನುಷ್ಯನಲ್ಲಿ ಬ್ಲೈಂಡ್ ಪ್ರೀತಿ, ಬ್ಲೈಂಡ್ ಭಕ್ತಿ, ಅದನ್ನು ಕಂಡಿದ್ದೇನೆ ನಾನು. ಭಕ್ತಿಯನ್ನು ಮಾಡಿದ ಕಾಲದಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಕೊರತೆಗಳಿಲ್ಲ. ಆ ರೀತಿಯ ಭಕ್ತಿ, ಶಾರ್ಟ್ ಟೈಮ್ ಬಟ್ ವೆರಿ ಸ್ಟ್ರಾಂಗ್ ನಂಬಿಕೆಯ ಭಕ್ತಿ ಅದು. ಹಾಗಾಗಿ ಶರಣಾಗತಿ. ಆ ಭಕ್ತಿಗೆ
ಆ ಮನುಷ್ಯ ಬಲಗಡೆ ಕಾಲ ಎತ್ತಿ ದೇವಸ್ಥಾನದ ಮಠದ ಒಳಗೆ ಇಟ್ಟ ತಕ್ಷಣ ಬೃಂದಾವನದಲ್ಲಿದ್ದ ಹೂ ಬೀಳುವುದು ಖಚಿತ ಬಿದ್ದಿದೆ. ಏನ್ ಸೂಚನೆ ಗೊತ್ತಿಲ್ಲ, ಹೇಗೆ ಹೇಳಿ ನಾನು. ಆ ಮನುಷ್ಯನಿಗೆ ಒಳ್ಳೇದಾಗಿದೆ, ತುಂಬಾ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ, ಇವತ್ತಿಗೂ ಕೂಡ ಬಹಳ ಚಂದದ ಸ್ಥಿತಿಯಲ್ಲಿದ್ದಾರೆ. ನಮ್ಮಲ್ಲಿಗೆ ಬರುವುದಿಲ್ಲ ಅನ್ನೋದು ಅದೊಂದು ಡಿಫ್ರೆಂಟ್ ಮ್ಯಾಟರ್. ಬಟ್ ಅವ್ರು ರಾಯರ ಹತ್ರ ಹೋಗುದಿಲ್ಲ ಅಂತ ನಾನು ಹೇಳುದಿಲ್ಲ, ಎಲ್ಲಿಯಾದ್ರೂ ಹೋಗ್ಬೋದು ಅಲ್ವಾ. ಸೊ ರಾಯರ ಅವ್ರ ಜೊತೆಗಿದ್ದಾರೆ, ಅವರು ರಾಯರ ಜೊತೆಗಿದ್ದಾರೆ, ರಾಯರ ಅನುಗ್ರಹ ಅವರಿಗೆ ಸಿಕ್ಕಿದೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಬಹಳ ಎತ್ತರದ ಸ್ಥಾನದಲ್ಲಿ ಇವತ್ತಿದ್ದಾರೆ. ಅವತ್ತು ಅಂತಹ ಸ್ಥಿತಿ ಇರಲಿಲ್ಲ, ಬಹಳ ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದಾಗ ನನ್ನಲ್ಲಿಗೆ ಬರ್ತಾ ಇದ್ರು. ಇವತ್ತು ಸಂತೋಷ, ನಮಗೇನು ಅದರಲ್ಲಿ ಬೇಸರ ಇಲ್ಲಪ್ಪ. ಯಾರದ್ದಾದ್ರೂ ಬದುಕಿನಲ್ಲಿ ಒಂದು ಧನಾತ್ಮಕ ಬದಲಾವಣೆಗೆ ನಮ್ಮ ಕ್ಷೇತ್ರ ಕಾರಣ ಆಗಬೇಕು, ನಾವು ಕಾರಣ ಆಗ್ಬೇಕಷ್ಟೇ, ಮತ್ತಿನ್ನೇನಿಲ್ಲ. ಅವರ ನೆಗೆಟಿವಿಟಿಗೆ ನಾವು ಕಾರಣ ಆಗದಿದ್ರೆ ಆಯ್ತು ಅಷ್ಟೇ. ಗುರುಗಳೇ, ಮತ್ತೊಂದು ಇವಾಗ ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ರಾಯರ ಒಂದು ಅಚ್ಚೆಯನ್ನ ಹಾಕ್ಸ್ಕೊಳ್ಳುವಂಥದ್ದು, ಒಂದು ಹೆಸರನ್ನ ರಾಯರಿದ್ದಾರೆ ಅಂತ ಹಾಕ್ಸ್ಕೊಳ್ಳುವಂಥದ್ದು, ಒಂದು ವೀಣೆಯನ್ನ ಹಾಕ್ಸ್ಕೊಳ್ಳುವಂಥದ್ದು. ಅಂದ್ರೆ ಈ ತರ ಹಾಕ್ಸ್ಕೊಳ್ಬಹುದಾ ಅಥವಾ ಹೇಗೆ ಅಂತ? ಇಟ್ಸ್ ರಾಂಗ್. ಓಕೆ. ಖಂಡಿತ ಮಾಡಿಕೊಳ್ಬಾರ್ದು. ಮತ್ತು ಪ್ರಕೃತಿ ನಿರ್ಮಿತ, ಪ್ರಕೃತಿ ದತ್ತವಾದಂಥ ಈ ಪಂಚಭೌತಿಕ ಶರೀರ, ಈ ಕಾಯ ಏನಿದೆ, ಇದನ್ನು ಇದ್ದ ಹಾಗೆ ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ಅದೆಲ್ಲ ಒಂದು ಏನು ಕೇಳಿದರೆ, ಆ ವೃತ್ತಿಯನ್ನು ಮಾಡುವಂಥವರು ಅಥವಾ ಅದನ್ನು ಫಾಲೋ ಮಾಡುವವರ ಬಗ್ಗೆ ನಾನೇನು ಮಾತಾಡೋದಿಲ್ಲ, ನನಗದು ಮಾತಾಡಲಿಕ್ಕೆ ರೈಟ್ಸ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಬಟ್ ಈ ಥರದ ಒಂದು ಭಕ್ತಿ ಏನಿದೆ, ಇದು ಭಕ್ತಿ ಅಲ್ಲ, ಅದನ್ನು ಭಕ್ತಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೊಂದು ಹಿಂಸೆ ಕಾಣ್ತದೆ, ನೋವುಗಳು ಕಾಣ್ತದೆ. ಅದೆಲ್ಲ ಆಗಬಾರ್ದು ಅನ್ನೋದು ಧಾರ್ಮಿಕತೆಯ ಮೂಲ ಚಿಂತನೆ ಇರುವಂಥದ್ದು. ಹಾಗಾಗಿ ಆ ಥರದ ಟ್ರೆಂಡ್ಗಳನ್ನು ನೀವು ರಾಯರಿದ್ದಾರೆ ಅಂತ ಬರ್ಕೊಳ್ಳೋದು ದೇಹದಲ್ಲ, ಮನದಲ್ಲಿ ಫಿಕ್ಸ್ ಮಾಡಿ, ಮನಸ್ಸಿನಲ್ಲಿ ಫಿಕ್ಸ್ ಮಾಡಿ. ರಾಯರ ಭಾವಚಿತ್ರವನ್ನು ಮನಸ್ಸಿನಲ್ಲಿ ಫಿಕ್ಸ್ ಮಾಡಿ, ಹೃದಯದಲ್ಲಿ ಫಿಕ್ಸ್ ಮಾಡಿ. ಅಂದ್ರೆ ಚಿತ್ರದ ಮೂಲಕ ಬೇಕು ಅಂತಲ್ಲ, ಚಿತ್ರದ ಮೂಲಕ ಮನೆಯಲ್ಲಿ ಇಡಿ, ದೇವ ಮಂದಿರದಲ್ಲಿ. ಇದು ಬೇಡ ಅಂತ ನಾನು ವಿನಂತಿ ಮಾಡ್ತೇನೆ. ಈ ರೀತಿ ಯಾವ ಹಚ್ಚೆಯನ್ನು ಹಾಕಿಸ್ಕೊಳ್ಳುವಂಥದ್ದೇನಿದೆ, ಇಟ್ಸ್ ನಾಟ್ ರೈಟ್, ಒಳ್ಳೇದಲ್ವೇ ಅಲ್ಲ. ಆರೋಗ್ಯ ದೃಷ್ಟಿಯಲ್ಲಿಯೂ ಕೂಡ ಮಾರಕತೆ ಉಂಟದ್ರಿಂದ ಇದನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು. ಮೆಡಿಕಲ್ ಸೈನ್ಸ್ನ ಬೇಸಲ್ಲಿ ನೀವು ಗೈಡನ್ನು ತಗೊಂಡ್ರೆ ಇಟ್ ಈಸ್ ವೆರಿ ಡೇಂಜರ್, ಇಟ್ ಈಸ್ ರಾಂಗ್ ಅಂತ ನಿಮಗೆ ಪ್ರಿಡಿಕ್ಷನ್ ಬರ್ತದೆ, ಡಯಾಗ್ನೋಸ್ ರಿಪೋರ್ಟ್ ಬರ್ತದೆ. ದಯವಿಟ್ಟು ಮಾಡಬೇಡಿ ಆ ಕೆಲಸವನ್ನ ಅಂತ ನಾನು ಹೇಳ್ಕೊಳ್ತೇನೆ. ಗುರುಗಳೇ, ಮತ್ತೊಂದು ವಿಚಾರ, ಈಗ ರಾಯರ ಹತ್ರ ಹೋಗ್ಬೇಕು, ಅವರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂದ್ರೆ ರಾಯರ ಅನುಗ್ರಹ ಇರಲೇಬೇಕು ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾರೆ. ಅನುಗ್ರಹ ಇರಬೇಕು ಅನ್ನೋದಕ್ಕಿಂತಲೂ ಋಣ ಬೇಕು. ಇದು ಸಮರ್ಪಕ ಅಂತ ಅಂದುಕೊಳ್ತೇನೆ. ಈಗ ಯಾರನ್ನ ಕಾಣಬೇಕು, ಯಾರಿಂದ ಫಲಾನುಭವಿಗಳಾಗಬೇಕು, ಯಾರ ಜೊತೆಗೆ ಬದುಕಬೇಕು, ಇದೆಲ್ಲ ಋಣಕ್ಕೆ ಸಂಬಂಧಪಟ್ಟಂಥ ವಿಷಯ. ಅದು ನಮ್ಮ ಪ್ರಾಚೀನರ ಭಾಷೆಯಲ್ಲಿ ಮಾತಿನಲ್ಲಿ ಉಂಟಲ್ಲ, ಹೆಣ್ಣು ಹೊನ್ನು ಮಣ್ಣು. ಮತ್ತೆ ಅದೆಲ್ಲವೂ ಕೂಡ ನಮಗೆ ಸುಖವನ್ನೇ ಕೊಡಬೇಕು ಅಂತೇನಿಲ್ಲ, ದುಃಖವನ್ನು ಕೊಡ್ತದೆ. ಜಾಸ್ತಿ ಸಂಪತ್ತಿದ್ರೆ ಮನೆಯಲ್ಲಿ ಇಡೀ ದಾಳಿ ಆಗುತ್ತೆ. ಹಾಗಾದ್ರೆ ಸಂಪತ್ತು ನಿಮ್ಗೆ ದುಃಖ ಕೊಡ್ತಾ? ಸೊ ಹಾಗಾಗಿ ಹೆಣ್ಣು ಅಷ್ಟೇ, ದಾಂಪತ್ಯ ಚಂದ ಇದ್ರೆ ಎಲ್ಲ ಚಂದ. ಎಲ್ಲೋ ಸಣ್ಣ ಟ್ರ್ಯಾಕ್ ಮಿಸ್ ಆಯ್ತು ಅಲ್ಲಿ, ಅದು ದುಃಖವೇ. ಹಾಗಾಗಿ ಏನಂತಂದ್ರೆ ಋಣಕ್ಕೆ ಸಂಬಂಧಪಟ್ಟದ್ದು ನಮ್ಮ ಬದುಕಿನಲ್ಲಿ ನಮಗೆ ಕನೆಕ್ಟ್ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಋಣಕ್ಕೆ ಸಂಬಂಧಪಟ್ಟದ್ದು ಅದು ಯಾವುದೇ ಆಗಿರ್ಲಿ, ಅದು ಗುರುಗಳ ಆರಾಧನೆ ಅಥವಾ ಗುರುಗಳ ಸೇವೆ ಮಾಡುವ ಕೆಲಸವೇ ಆಗಿರಲಿ, ಅಥವಾ ತಂದೆ ತಾಯಿಯ ಜೊತೆಗೆ ಬದುಕುವ ಕೆಲಸವೇ ಆಗಿರಲಿ, ಅಥವಾ ನೀವು ಹೇಳಿದಾಗೆ ರಾಯರಲ್ಲಿಯ ತನಕ ಹೋಗುವ ಕೆಲಸವೇ ಆಗಿರಲಿ, ಇದೆಲ್ಲವೂ ಕೂಡ ನಮ್ಮ ಋಣದ ಪ್ರಾಪ್ತಿ. ಯಾಕೆ ಅಂತ ಒಂದು ಉದಾಹರಣೆ ಕೊಟ್ಟರೆ, ಸುಮಾರು ಐ ಥಿಂಕ್ 1 ವರ್ಷದ ಹಿಂದೆ ತನಕ ಅಥವಾ 1.5-2 ವರ್ಷದ ಹಿಂದೆ ತನಕ ಪ್ರತಿ ತಿಂಗಳು ರಾಯರ ಕ್ಷೇತ್ರಕ್ಕೆ ಹೋಗ್ತಿದ್ದೆ. ಪ್ರತಿ ತಿಂಗಳು ಮನಸ್ಸಾದ ತಕ್ಷಣ ಮಧ್ಯಾಹ್ನ ಇಲ್ಲಿ ಕೂತ್ಕೊಳ್ಳೋದು, ರಾತ್ರಿ ಹೋಗಿ ಸೇರೋದು, ನೋ ಪ್ಲಾನ್. ಮನ್ಸಾಯ್ತು, ಬೇಕಾದವರು ಸಿಕ್ಕಿದ್ರು, ಕಾರಲ್ಲಿ ಕೂತ್ಕೊಂಡು ರೈಟ್ ಅಷ್ಟೇ. ರಾತ್ರಿಯ ರಥೋತ್ಸವ ಇತ್ಯಾದಿಗಳನ್ನೆಲ್ಲ ನೋಡಿದ್ವಿ. ಮರುದಿವಸ ಬೆಳಿಗ್ಗೆ ಎದ್ವಿ, ಮತ್ತೆ ದರ್ಶನ ಮಾಡಿದ್ವಿ. 9 ಗಂಟೆ ತನಕ ಎಲ್ಲ ಅಲ್ಲಿದ್ದು ಎಲ್ಲ
ಕಾರ್ಯಕ್ರಮ ಮುಗಿಸೋದು, 9 ಗಂಟೆಗೆ ಮತ್ತೆ ಹೊರಡೋದು, ಮತ್ತೆ ಮಧ್ಯಾಹ್ನ ಬೆಂಗಳೂರಿಗೆ. ಈ ಥರ ಸತತವಾಗಿ ಕೆಲವು ವರ್ಷಗಳು ನಡೆಸಿದ್ವಿ. 1.5 ವರ್ಷ ಆಯ್ತು, ಹೋಗಲೇ ಇಲ್ಲ. ಇದು ನಮ್ಮ ಯೋಜನೆ ಅಲ್ಲ, ದುಡ್ಡಿನ ಕೊರತೆ ದೇವ್ರ ದಯದಿಂದ ಏನಿಲ್ಲ. ಸಮಯವು ಅವರಿಗಾಗಿ ಮಾಡ್ಕೊಳ್ಳಿಕ್ಕೆ ಸಮಯದ ಕೊರತೆಯೂ ಇಲ್ಲ. ಇಲ್ಲಿ ಪ್ರೇರಣೆ ಆಗಬೇಕಲ್ಲ. ಇಲ್ಲಿ ನಿರ್ಧಾರ ಮಾಡುವಲ್ಲಿಗೆ ಪ್ರೇರಣೆ ಆದರೆ ನಿರ್ಧಾರ ಆಗುತ್ತದೆ. ನಾನೀಗ ಹಠ ಕಟ್ಟಿದ್ದೇನೆ, ನನಗೆ ರಾಯರನ್ನ ಹೊಸ ಮಂದಿರದಲ್ಲಿ ಕೂರಿಸಬೇಕು, ಆಮೇಲೆ ಮತ್ತೆ ಹೋಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಈ ಕಾರಣದ ಹಾಗಾಗಿ ಋಣಗಳಿದ್ದಾಗ ಮಾತ್ರ ಅದು ನಮ್ಮಿಂದ ಆಗ್ಲಿಕ್ಕೆ ಸಾಧ್ಯ, ಅಥವಾ ಅದು ನಮ್ಮ ಬದುಕಿನಲ್ಲಿ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಋಣ ಮುಗೀತು ಅಂತಂದ್ರೆ ಮತ್ತೊಂದು ಕ್ಷಣವೂ ಕೂಡ ಯಾವ ಕನೆಕ್ಟಿವಿಟಿಯೂ ಇಲ್ಲ. ಇಟ್ ಈಸ್ ನೇಚರ್ ಡಿಸೈಡ್. ರಾಯರನ್ನ ರಾಯರೇ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಪರಿಮಳಾಚಾರ್ಯರೇ ಅಂತಂದ್ರೆ ಅವ್ರು ಬೇಗ ನಮಗೆ ಒಲಿತಾರಂತೆ. ಆ ಒಂದು ಪರಿಮಳಾಚಾರ್ಯರೇ ಅನ್ನುವಂತಹ ಒಂದು ಶಬ್ದನೇ ಅವರಿಗೆ ಬಹಳ ಇಷ್ಟ ಅಂತೆ. ಹೌದಾ ಗುರುಗಳೇ? ಹೌದು. ಅವರ ಯತಿಯಾಶ್ರಮದ ಪೂರ್ವದ ನಾಮ ಪರಿಮಳಾಚಾರ್ಯರು. ಆ ಹೆಸರಿನಲ್ಲಿ ಒಂದು ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ. ರಾಯರು ಬರೆದಿರೋ ಬರೆದಿದ್ದು ರಾಯರಲ್ಲ, ಅವರ ಶಿಷ್ಯವರ್ಗ ಬರೆದಿದ್ದು. ಎಕ್ಸಾಕ್ಟ್ ಶಿಷ್ಯವರ್ಗನೇ ಬರೆದಿದ್ದು. ಸೊ ಅಂತೂ ಆ ಶಬ್ದ ಅವರಿಗೆ ಆಪ್ಯಾಯಮಾನವಾದ ಶಬ್ದ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲಿ ಸಿಗುವ ಪ್ರಸಾದಕ್ಕೂ ಕೂಡ ಅದೇ ನಾಮ ಇದೆ, ಪರಿಮಳ ಪ್ರಸಾದ ಅಂತ. ಕೇಳಿದ್ದೀರಾ? ಮಂತ್ರ ಪ್ರಸಾದ. ಸೊ ಆ ಪ್ರಸಾದಕ್ಕೂ ಕೂಡ ಅದೇ ಹೆಸರಿದೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ರಾಯರು ಅದನ್ನ ಸಂತೋಷದಿಂದ ಕಾಣುತ್ತಿದ್ರು ಐ ಡೋಂಟ್ ನೋ, ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತಲೇ ಹೇಳೋದು. ಸೊ ಒಟ್ಟಾರೆಯಾಗಿ ಆ ಶಬ್ದ ಅವರಿಗೆ ಸಂತೋಷ ಕೊಡುವಂತ ಶಬ್ದ ಅನ್ನುವುದಂತೂ ಸತ್ಯ. ಅದಕ್ಕೆ ಬಹಳಷ್ಟು ನಿದರ್ಶನಗಳು ಇದ್ದಾವೆ. ಹಾಗಾಗಿ ನನಗೆ ಗೊತ್ತಿರೋದು ರಾಯರೇ ಅಂತ ಹೇಳುವ ಶಬ್ದವೇ ಜಾಸ್ತಿ. ಪರಿಮಳಾಚಾರ್ಯರು ಅಂತ ಹೇಳುವಂತ ಶಬ್ದದಿಂದ ಎಂದೂ ಕೂಡ ನಾನು ಸಂಬೋಧನೆ ಮಾಡಿದ್ದಾಗಲಿ ಕರೆದಿದ್ದಾಗಲಿ ಇಲ್ಲವೇ ಇಲ್ಲ. ರಾಯರು 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 ಗುರುಗಳು. ಅದಕ್ಕಿಂತಲೂ ಜಾಸ್ತಿಯಾಗಿ ಬಳಸುವ ಶಬ್ದ ಗುರುಗಳು. ಆ ಪಟ್ಟವನ್ನ ನನಗೂ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಪರಿಸರದವರು ವಯಸ್ಸು ಇತ್ಯಾದಿ ಇತ್ಯಾದಿ ಏನು ಇಲ್ಲದೆ ನನ್ನನ್ನ ಗುರುಗಳೇ ಅಂತಾನೆ ಅದಕ್ಕೆ ಪೂರಕವಾಗಿ ಬದುಕುವ ಯೋಗ್ಯತೆಯನ್ನ ಯೋಗವನ್ನ ರಾಯರೇ ಕೊಡಬೇಕು ಅನ್ನೋದು. ಯಾಕಂತಂದ್ರೆ ಇದನ್ನೆಲ್ಲ ಜೀರ್ಣಿಸಿಕೊಳ್ಳೋದು ಬಹಳ ಕಷ್ಟ. ಇದು ಸುಲಭ ಸಾಧ್ಯ ವಿಚಾರ ಅಲ್ಲ. ಗುರುಗಳಿಂದ ನಿರೀಕ್ಷೆ ಅಥವಾ ಗುರುಗಳಾದವರನ್ನ ಕಾಣುವ ಬಗೆ ಭಾವ ಇದೆಲ್ಲವೂ ಕೂಡ ಪರಮಾದ್ಭುತ. ಅದನ್ನ ಅದೇ ರೀತಿಯಲ್ಲಿ ಬದುಕಿನ ಕೊನೆಯ ತನಕ ಕ್ಯಾರಿ ಮಾಡಬೇಕಲ್ಲ ನಾವು, ಇದು ಬಹಳ ಕಠಿಣವಾದದ್ದು. ಹಾಗಾಗಿ ನಮ್ಮಿಂದ ಆ ಭಾವಕ್ಕೆ ಅನುಗುಣವಾದಂತಹ ಬದುಕನ್ನು ಬದುಕಿಸಬೇಕಾದದ್ದು ಕೂಡ ಗುರುಗಳೇ. ಹಾಗಾಗಿ ಗುರುಗಳ ಅನುಗ್ರಹವೇ ಅಲ್ಟಿಮೇಟು. ಗುರುಗಳೇ ಅಂತ ಕರೆಯುವುದೇ ನನ್ನ ಪ್ರಕಾರ ಸರಿ ಅಂತ ಅನ್ನಿಸ್ತದೆ. ಇವತ್ತಿನ ದಿವಸದಲ್ಲಿ ರಾಯರು ಗುರುಗಳು ಅಂತ ಹೇಳುವಂಥ ರೀತಿಯಲ್ಲಿ ಅವರನ್ನು ಸಂಬೋಧನೆ ಮಾಡೋದು ನನ್ನ ಭಾವನೆಗಳಿಗೆ ಅದೊಂದು ಸ್ವಲ್ಪ ಆಪ್ಯಾಯಮಾನ, ನಾನು ಕಂಡುಕೊಂಡಂಥ ಸತ್ಯ ಅದು. ಗುರುಗಳೇ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಮಂತ್ರಾಕ್ಷತೆ ಬಗ್ಗೆ. ಅಂದ್ರೆ ನನ್ನ ಕೊಲಿಗೊಬ್ರು ಹೇಳ್ತಾ ಇದ್ರು, ನನಗೆ ಈ ಮಂತ್ರಾಕ್ಷತೆ ಒಂದು ಇದ್ರೆ ಸಾಕು, ರಾಯರಿಂದ ಸಿಕ್ಕಂತ ಮಂತ್ರಾಕ್ಷತೆ ನಾನು ಏನ್ ಬೇಕಾದ್ರೂ ಎದುರಿಸ್ತೀನಿ, ಅಷ್ಟು ಶಕ್ತಿ ರಾಯರೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನಂಗೆ ಆಸ್ತಿ ಅಂತಸ್ತು ಏನು ಬೇಡ, ಮಂತ್ರಾಕ್ಷತೆ ಒಂದಿದ್ರೆ ಸಾಕು ಅನ್ನುವಂತಹ ಮಾತು. ಅಂದ್ರೆ ಮಂತ್ರಾಕ್ಷತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ? ಏನು ಬೇಕಾದ್ರೂ ಮಾಡಬಹುದು. ನಿದರ್ಶನ ಇದೆ, ಬಹಳ ಇದೆ. ಇವತ್ತು ಅದೆಷ್ಟೋ ಭಕ್ತರು ನಮ್ಮ ರಾಯರ ಸನ್ನಿಧಾನದಿಂದ ಮಂತ್ರಾಕ್ಷತೆಯನ್ನ ಪಡೆದು ತೆಗೆದುಕೊಂಡು ಹೋಗಿ ಮಂತ್ರಾಕ್ಷತೆಗೆ ದೀಪವನ್ನ ಇಟ್ಟು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಅವರಿಗೆ ಬೇಕಾದದ್ದನ್ನ ಬದುಕಿನಲ್ಲಿ ಪಡೆದದ್ದು, ಬದುಕಿನಲ್ಲಿ ಏನೇ ಬಂದರೂ ಎದುರಿಸ್ತೇನೆ ಅಂತ ಹೇಳುವಂತಹ ಶಕ್ತಿ ಕೊಡುವುದೇ ಆ ಮಂತ್ರಾಕ್ಷತೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಈಗಲೂ ಇದೆ ನನ್ನ ತಲೆ ಮೇಲೆ ಹೇಳಿದ್ ನಾನು ವಿಚಾರ. ಅಂದ್ರೆ ರಾಯರ ಪ್ರಸಾದದಲ್ಲಿ ಬಹಳ ಮುಖ್ಯವಾದ ಪ್ರಸಾದ ಮಂತ್ರಾಕ್ಷತೆ. ಒಟ್ಟಾರೆಯಾಗಿ ರಾಯರನ್ನ ಪ್ರಾರ್ಥನೆ, ಪೂಜನೆ, ಆರಾಧನೆ ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ ರಾಯರ ಮಂತ್ರಾಕ್ಷತೆ. ಈ ಮಂತ್ರಾಕ್ಷತೆ ಅದ್ಭುತವಾದಂತಹ ಮಹಿಮೆಗಳು, ಅದ್ಭುತವಾದಂತಹ ಸಾನ್ನಿಧ್ಯ, ಶಕ್ತಿಯನ್ನ ಹೊಂದಿರುವಂತಹದ್ದು ಮಂತ್ರಾಕ್ಷತೆ. ಅರಶಿನ ಮತ್ತೆ ಸುಣ್ಣ ಮತ್ತೆ ಅಕ್ಕಿ, ಇದರ ಮೂರರ ಮಿಶ್ರಣದಿಂದ ಮಾಡುವಂಥದ್ದು. ಅದಕ್ಕೆ ಅಭಿಮಂತ್ರಣೆ ಮಾಡಲಾಗುತ್ತೆ, ವೇದ ಮಂತ್ರದ ಅಭಿಮಂತ್ರಣೆ ಮಾಡಲಾಗುತ್ತೆ.
ಯಾವುದೇ ಯತಿಗಳು ಕೊಡೋದಿದ್ರು ಕೂಡ ಅವರು ಪ್ರಣವ ಮಂತ್ರವನ್ನು ಜಪ ಮಾಡಿ ಆ ಮಂತ್ರಾಕ್ಷತೆಯನ್ನು ನಮಗೆ ಕೊಡ್ತಾರೆ ಅಥವಾ ತಲೆಗೆ ಹಾಕ್ತಾರೆ. ಅಂದರೆ ಮಂತ್ರ ಪೂರಿತವಾದದ್ದು ಅಥವಾ ಮಂತ್ರ ಪುರಸ್ಸರವಾದದ್ದು ಅಕ್ಷತೆ. ಅದಕ್ಕೆ ಒಂದು ಮಂಗಳ ಹೇಳುವಂತ ಒಂದು ಶಬ್ದ ಸಂಬೋಧನೆ ಮಾಡ್ತಾರೆ. ನೋಡ್ತೀರಿ ನೀವು ಮಂಗಳ ಕಾರ್ಯದಲ್ಲೆಲ್ಲ ಬಳಸ್ತೇವೆ ನಾವು, ಅಲ್ವಾ? ಅದೇ ಮಂತ್ರಾಕ್ಷತೆ, ಇದೇನು ಸ್ಪೆಷಲ್ ಬೇರೆ ಏನು ಅಲ್ಲ. ಅದನ್ನ ನೀವು ಯಾವುದೇ ಮಂತ್ರಗಳು ಅದಕ್ಕೆ ಅಭಿಮಂತ್ರಣೆ ಮಾಡದೇ ಇರುವಂತ ಅಕ್ಷತೆಯನ್ನು ನೀವು ಬಳಸ್ತೀರಿ. ಮಂತ್ರಾಲಯದಿಂದ ರಾಯರಿಂದ ನಮಗೆ ಸಿಗುವಂಥದ್ದೇನಿದೆ ಅದು ಮಂತ್ರಪೂರ್ಣವಾದದ್ದು, ಮಂತ್ರ ಪುರಸ್ಸರವಾದಂತಹ ಮಂತ್ರಾಕ್ಷತೆ, ರಾಯರ ಸಾನ್ನಿಧ್ಯದಲ್ಲಿ ಇಟ್ಟು ಪಡೆದಂತಹ ಮಂತ್ರಾಕ್ಷತೆ. ಆದದ್ರಿಂದ ಅದಕ್ಕೊಂದು ಶಕ್ತಿ. ಯಾರು ನಿಮ್ಮ ಕೊಲಿಗ್ ಹೇಳಿದ್ರು ಅದು ಸತ್ಯ, ಅದು ನನ್ನ ಅನುಭವ. ನನ್ನ ಜೊತೆಗೆ ನೀವು ಈಗಲೂ ಕೂಡ ಬರ್ಬೋದು, ನನ್ನ ಗಾಡಿಯಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿ ಅದೊಂದೊಂದು ಚೂರಿ ಇದ್ರೇನೆ ನಮ್ಮ ಆತ್ಮಬಲ, ಆತ್ಮಸ್ಥೈರ್ಯ. ಇಲ್ಲಿಯ ತನಕ 1 ಸೆಕೆಂಡುಗಳ ಕಾಲ ನನ್ನ ಜರ್ನಿಯಲ್ಲಿ, ಅಂದರೆ ಜರ್ನಿಯಲ್ಲಿ ಅಂತಂದ್ರೆ ಏನು, ಬದುಕಿನ ಜರ್ನಿ ಒಂದು. ಆ ಬದುಕಿನ ಜರ್ನಿ ಮಾಡುವಾಗ ನಾವು ಒಂದು ಊರಿಂದ ಒಂದು ಊರಿಗೆ ಜರ್ನಿ ಮಾಡ್ತೀವಲ್ಲ, ಅದರಲ್ಲಿಯೂ ಕೂಡ 1 ನಿಮಿಷಗಳ ಕಾಲ ನನ್ನನ್ನು ಎಲ್ಲಿಯೂ ಕೂಡ ರಾಯರು ನಿಲ್ಲಿಸಿದ್ದಿಲ್ಲ. ಅದಕ್ಕೆ ಅದಕ್ಕೆ ಕಾರಣೀಭೂತರು ರಾಯರು. ಅಂದರೆ ಎಲ್ಲಿಯೂ ಒಂದು ಕ್ಷಣ ಇಲ್ಲಿಂದ ಹೊರಟು ನಾನು ಅಲ್ಸೂರಿಗೆ ಹೊರಟೆ, ಎಸ್ ಓಕೆ, ಡೈರೆಕ್ಟ್ ಇಲ್ಲಿಂದ ಹೊರಟೆ, ಅಲ್ಲಿಗೆ ಹೋಗಿ ರೀಚ್ ಆದೆ, ಮುಗೀತಷ್ಟೇ. ಮಧ್ಯದಲ್ಲಿ ಯಾವುದೇ ವಿಘ್ನಗಳು ಇಲ್ಲಿಯ ತನಕ. ನಾನು ಥಿಂಕ್ ನನಗೆ ತಿಳಿದ ಹಾಗೆ ಕೆಲವು ಲಕ್ಷ ಕಿಲೋಮೀಟರ್ ಬೈ ರೋಡ್ ಟ್ರಾವೆಲ್ ಮಾಡಿದ್ದೇನೆ ನಾನು. ಕೆಲವು ಲಕ್ಷ ಕಿಲೋಮೀಟರ್ ಇಲ್ಲಿಯ ತನಕ ಒಂದು 5-6 ಕಾರು ಚೇಂಜ್ ಮಾಡಿದ್ದೇನೆ ಬದುಕಿನಲ್ಲಿ. ಕೆಲವು ಲಕ್ಷ ಕಿಲೋಮೀಟರ್ ಬೈ ರೋಡ್ ಟ್ರಾವೆಲ್ ಮಾಡಿದ್ದೇನೆ. ಇಲ್ಲಿಯ ತನಕ ರೋಡಲ್ಲಿ ಪಂಚರ್ ಆಗಿ ಗಾಡಿ ನಿಂತದ್ದಿಲ್ಲ ಇಲ್ಲಿಯ ತನಕ. ಇದನ್ನು ನಂಬುತ್ತೀರಾ? ಇದು ರಾಯರು. ಇಲ್ಲಿಯ ತನಕ ಹೇಳಬಾರದು, ಗೊತ್ತಿಲ್ಲ ನನಗೆ ಹೇಳಬೇಕ ಬೇಡ ಅಂತ, ಒಂದು ಅರ್ಧ ಗಂಟೆ ಆಸ್ಪತ್ರೆಯಲ್ಲಿ ಮಲಗಿದ ದಿನ ಇಲ್ಲ. ಇದು ರಾಯರು. ಇದಕ್ಕಿಂತ ದೊಡ್ಡ ಸೌಭಾಗ್ಯಗಳು ಯಾರ ಬದುಕಿನಲ್ಲಿ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾಯರ ಮಂತ್ರಾಕ್ಷತೆಯ ಫಲ ಮತ್ತೆ ರಾಯರ ಅನುಗ್ರಹದ ಫಲ ಅದು ಅಪರಿಮಿತ, ಅಗಣಿತ. ರಾಯರು ಕನಸಿನಲ್ಲಿ ಬಂದ್ರೆ ಏನರ್ಥ ಅಂತ? ಶುಭ ಸೂಚನೆ. ಎಸ್, ಅದರಲ್ಲಿರೋದು ಶುಭದ ಸಂಕೇತ, ಶುಭದ ಸೂಚನೆ. ಡೈರೆಕ್ಷನ್ ಮಾಡಲಿಕ್ಕಾಗಿ ಬಂದಿರ್ತಾರೆ. ಅವರನ್ನ ನಾನಿದ್ದೇನೆ ಅನ್ನುವಂಥ ಎಚ್ಚರಿಸುವುದಕ್ಕಾಗಿ ಬಂದಿರ್ತಾರೆ. ನೀವೇನಾದರೂ ಅವರ ಪ್ರಾರ್ಥನೆಗಳನ್ನು ಮಾಡುವಲ್ಲಿ ಎಲ್ಲೋ ಮರ್ತಿದ್ರೆ, ನಾನಿದ್ದೇನೆ ಅಂತ ಮರ್ತೋಯ್ತಾ ಅಂತ ಕೇಳುವುದಕ್ಕಾಗಿ ಬಂದಿರ್ತಾರೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೆ ಮಾತ್ರ ಅವ್ರು ಬರ್ತಾರೆ ಕನಸಿನಲ್ಲಿ. ಎಸ್, ಅದು ಶುಭದ ಸೂಚನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಏನಿಲ್ಲ. ಗುರುಗಳೇ, ನಮ್ಮ ಬದುಕಿನಲ್ಲಿ ಏನೋ ಒಂದು ಪಾಸಿಟಿವ್ ಬದಲಾವಣೆಗಳಾಗುತ್ತದೆ ಅಂತಾನೆ ಯೋಚನೆ ಮಾಡಬಹುದು, ಏನೂ ಡೌಟೇ ಇಲ್ಲ ಅದರಲ್ಲಿ. ಹೇಳಿ. ಶುಭ ಸೂಚನೆಗೆ ರಾಯರು ಕನಸಿನಲ್ಲಿ. ಎಸ್ ಎಸ್ ಎಸ್. ನಮ್ಮ ನಟ ನಟಿಯರು ಅಷ್ಟೇ ಸಾಕಷ್ಟು ಜನ ರಾಯರನ್ನ ಪೂಜಿಸೋರಿದ್ದಾರೆ. ಅದರಲ್ಲಿ ಅಣ್ಣವರಿಂದ ಪ್ರಾರಂಭ ಆಗಿ ರಜನಿಕಾಂತ್ ಸರ್, ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಇವಾಗ ಜಗ್ಗೇಶ್ ಅವರು ಕೂಡ ಸಾಕಷ್ಟು ರಾಯರ ಪ್ರಾರ್ಥನೆ, ಅವರ ಸೇವೆಯಲ್ಲಿ ಅವರೆಲ್ಲ ಮಗ್ನರಾಗಿದ್ದಾರೆ. ಸೊ ಅವರನ್ನ ನೋಡಿಕೊಂಡು ಕೂಡ ಒಂದಷ್ಟು ಜನ ಇವ್ರ ಜೀವನದಲ್ಲೂ ಒಳ್ಳೇದಾಗಿದೆ, ನಮ್ಮ ಜೀವನದಲ್ಲೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡು ರಾಯರನ್ನ ಪೂಜಿಸುವಂತಹವರು ಕೂಡ ಒಂದಷ್ಟು ಜನ ಇದ್ದಾರೆ. ಸೊ ಅಂದರೆ ಈ ರಾಯರ ಪೂಜೆನಲ್ಲಿ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ರಾಯರಿಗೆ? ಮುಖ್ಯವಾಗಿ ಈ ಪೂಜೆ ಮಾಡುವುದು ಅಂತಂದರೆ ವೆರಿ ಸಿಂಪಲ್. ಇಲ್ಲಿ ಏನು ಬಹಳ ದೊಡ್ಡ ಏನು ಕಡ್ದಾಕುವಂಥದ್ದೇನಿಲ್ಲ. ಗುರುವಾರದ ವ್ರತ ಅಂತಂದರೆ ಮನಸ್ಸಿನ ಶುದ್ಧತೆ, ದೇಹದ ಶುದ್ಧತೆ, ಭಾವದ ಶುದ್ಧತೆಯೇ ಪ್ರಧಾನ, ಆಯಿತಾ? ಮತ್ತು ಪ್ರತಿ ಗುರುವಾರದ ದಿವಸ ರಾಯರ ಮೃತ್ತಿಕಾ ಬೃಂದಾವನ ಇರುವಲ್ಲಿಗೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರ ಮಾಡುವಂಥದ್ದು, ತೀರ್ಥ ಮಂತ್ರಾಕ್ಷತೆಯನ್ನು ಪಡೆಯುವಂಥದ್ದು, ಸಾಧ್ಯತೆಗಳನ್ನು ನೋಡಿ ಆದಷ್ಟು ಆ ದಿನ ಶುದ್ಧ ಆಹಾರಾದಿಗಳನ್ನು ಸ್ವೀಕಾರ ಮಾಡೋದು, ಮನೆಯ ಆಹಾರವನ್ನೇ ಸ್ವೀಕಾರ ಮಾಡೋದು, ವೆಜಿಟೇರಿಯನ್ನನ್ನೇ ಸ್ವೀಕಾರ ಮಾಡೋದು, ಫಲವಸ್ತುಗಳನ್ನಷ್ಟೇ ಸ್ವೀಕಾರ, ಈ ರೀತಿಯ ವ್ರತಗಳನ್ನು ಜಸ್ಟ್ ಟೆಸ್ಟ್ ಪರ್ಪಸ್ ಕ್ಯಾನ್ ಡು. ಆಗ ಗೊತ್ತಾಗ್ತದೆ ರಾಯರ ಅನುಗ್ರಹ ಏನು ಅಂತ. ಇಷ್ಟೇ ಸಾಕು. ಅಂದರೆ ಶರಣಾಗತಿ, ಒಂದಷ್ಟು ದೇಹ ದಂಡಿಸುವಂತಹ ಸೇವೆಗಳು ಅಂತಂದ್ರೆ ಪ್ರದಕ್ಷಿಣೆ ಬರುವುದು, ನಮಸ್ಕಾರ ಮಾಡೋದು ಅಷ್ಟೇ. ಅಂದ್ರೆ ದೇಹಕ್ಕೆ ಸ್ವಲ್ಪ ಶ್ರಮ ಆಗಬೇಕು ಅಂತ. ನೀವು ನೋಡಿರ್ತೀರಿ ಮಂತ್ರಾಲಯದಲ್ಲಿ ಸುತ್ತು ಬರ್ತಾ ಇರ್ತಾರೆ, ಉರುಳು ಸೇವೆ ಮಾಡ್ತಾರೆ, ತುಂಬಾ ಸೇವೆ. ಅದು ದೇಹವನ್ನ ದಂಡಿಸುವುದರ ಮೂಲಕ ಗುರುವಿಗೆ ಶರಣಾಗುವುದು ಅಂತ. ದೇವರನ್ನ ಪ್ರೀತಿಗೊಳಿಸುವುದು ಸುಲಭ, ಆದ್ರೆ ಗುರುಗಳನ್ನ ಪ್ರೀತಿಗೊಳಿಸುವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಎಲ್ಲ ಗುರುಗಳು ನಮಗೆ ಕನೆಕ್ಟ್ ಆಗ್ಲಿಲ್ಲ. ರಾಯರು ಸ್ವಲ್ಪ ಮೃದು ಮನಸ್ಥಿತಿಯವರು, ಕರುಣಾಳು,
ದಯಾಳು ಹೀಗೆಲ್ಲ ತುಂಬ ಶಬ್ದದಿಂದ ಅವರನ್ನ ಸಂಬೋಧನೆ ಮಾಡ್ತಾರೆ. ಹಾಗಾಗಿ ಅವರು ಬೇಗ ನಮಗೆ ಅನುಗ್ರಹ ಮಾಡುತ್ತಾರೆ. ಮತ್ತೆ ನಮಗೆ ಆದರ್ಶ ಆಗುವುದು ಸೆಲೆಬ್ರಿಟಿಗಳು ಆದರ್ಶ ಆಗುತ್ತಾರೆ. ಎಲ್ಲ ಅವರ ಬದುಕಿನ ದಾರಿಯನ್ನ ನಮಗೆ ಆದರ್ಶ ಅಂತ ನಾವು ತಂದುಕೊಳ್ಳಿಕ್ಕಾಗೋದಿಲ್ಲ. ಅವರ ಯಶಸ್ಸಿನ ಹಿಂದೆ, ಅವರ ಬದುಕಿನ ನೆಮ್ಮದಿ ಶಾಂತಿಯ ಹಿಂದೆ ರಾಯರ ಅನುಗ್ರಹ ಇದೆ. ಅದು ವೈಯಕ್ತಿಕವಾಗಿ ಜಗ್ಗೇಶ್ ಅವರ ಬಾಯಿಂದ ಕೇಳಿದ್ದೇವೆ, ರಜನಿಕಾಂತ್ ಅವರ ಬಾಯಿಂದ ಕೇಳಿದ್ದೇವೆ. ಹೌದು. ಅಣ್ಣವರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ರಾಯರಿಂದ ಅನುಗ್ರಹಿಸಲ್ಪಟ್ಟವರು ನಾವು ಅನ್ನುವುದು ಅವರ ಬಾಯಿಯಿಂದ ಬಂದಂತಹ ಮಾತುಗಳು. ಅವರ ರಾಯರ ಭಕ್ತಿಯ ದಾರಿಯನ್ನ ನಾವು ಆದರ್ಶವಾಗಿ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸೊ ಆ ಆದರ್ಶವನ್ನ ನಾವು ಕೂಡ ಪಾಲನೆ ಮಾಡಬಹುದು ಭಕ್ತಿಯ ವಿಷಯದಲ್ಲಿ. ಮತ್ತೊಳದದ್ದು ಗೊತ್ತಿಲ್ಲ ನನಗೆ. ಈ ಒಂದು ಪಾಡ್ಕಾಸ್ಟು ಒಂದು ರೀತಿ ಭಾವನಾತ್ಮಕ ಕ್ಷಣ ಆಗಿತ್ತು ಗುರುಗಳೇ. ನಿಮ್ಮ ಒಂದು ಜರ್ನಿ ಆಗಿರ್ಬೋದು, ಜೊತೆಗೆ ರಾಯರ ಬಗ್ಗೆ ನೀವು ತಿಳ್ಕೊಂಡಂತಹ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ನಮ್ಮ ವೀಕ್ಷಕರಿಗೂ ಕೂಡ ಇದರಿಂದ ಸಾಕಷ್ಟು ಲಾಭ ಆಗಿರುತ್ತೆ ಒಂದು ರೀತಿನಲ್ಲಿ ಅಂತ ಹೇಳ್ಬೋದು. ಸೊ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನು ಅನ್ನಿಸ್ತು ಗುರುಗಳೇ? ನಾನು ಆಗ್ಲೇ ಹೇಳಿದೆ ಅಂತ ಅಂದ್ಕೊಳ್ತೇನೆ. ಇದು ವ್ಯಕ್ತಿಗತವಾದಂತಹ ಒಂದು ಅವಕಾಶದ ವೇದಿಕೆ ಆದರೆ ನಾನು ಇದನ್ನು ಒಪ್ಪಿಕೊಳ್ಳುವ ಪ್ರಶ್ನೆ ಬರುವುದಿಲ್ಲ. ರಾಯರನ್ನೊಳಗೊಂಡಂತೆ ಇದು ವೇದಿಕೆ ಆದದ್ರಿಂದ ನನಗಿದು ಸಂತೋಷವನ್ನ ಕೊಟ್ಟಿದೆ. ಕೃಷ್ಣನೂರಿನಲ್ಲಿ ಹುಟ್ಟಿದಂಥವನಿಗೆ ರಾಯರ ಭಕ್ತಿ ಹೇಗೆ ಅಂತ ಕೇಳಿದರೆ, ಕೃಷ್ಣನನ್ನ ಸೇರಿಸಿಕೊಂಡಂತೆ ರಾಯರು ಅನ್ನುವಂತಹ ಶಬ್ದವನ್ನ ಉಪಯೋಗ ಮಾಡಿದ್ದೆ ನಾನು. ಇಲ್ಲಿಯೂ ಕೂಡ ಹಾಗೆ ನನ್ನನ್ನು ಒಳಗೊಂಡಂತೆ ರಾಯರನ್ನ ಮಾತನಾಡುವಂತಹ ಸೌಭಾಗ್ಯ ನನ್ನದ್ದು. ಒಂದು ರೀತಿಯಲ್ಲಿ ಬದುಕಿನಲ್ಲಿ ಇಂಡಿವಿಜುವಲ್ ಆಗಿ ಒಂದು ಇಂಟರ್ವ್ಯೂಗೆ ಎಂದೂ ಕೂಡ ನಾನು ಅವಕಾಶವನ್ನು ಕೊಟ್ಟಿಲ್ಲ, ಸ್ವೀಕಾರ ಮಾಡಲಿಲ್ಲ. ಇಟ್ಸ್ ಫಸ್ಟ್ ಟೈಮ್. ಹಾಗಂತ ಪ್ಯಾನಲ್ಗಳಲ್ಲಿ ಕೂತಿದ್ದೇನೆ, ಸಬ್ಜೆಕ್ಟ್ ಬೇಸಲ್ಲಿ ಮಾತಾಡಿದ್ದೇನೆ, ದಟ್ ಈಸ್ ಡಿಫ್ರೆಂಟ್. ಆ ವೇನಲ್ಲಿ ಹೋಗಿದ್ದೇನೆ. ಇದು ಪ್ರಥಮತಃ ಅವಕಾಶವನ್ನು ಕೊಟ್ಟಿದ್ದೀರಿ. ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನೇನು ನಿಮಗೆ ಕೊಡುವ ಯೋಗ್ಯತೆ ಇರುವವನಲ್ಲ. ಆದರೆ ರಾಯರ ಸೇವೆಯನ್ನು ತಾವು ಮಾಡಿದ್ದೀರಿ, ಅದಕ್ಕೆ ಕಾರಣ ವ್ಯಕ್ತಿಯಾಗಿ ನಾನಿದ್ದೇನೆ, ನನ್ನ ಮೂಲಕ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಂಸ್ಥೆ ಅದ್ಭುತವಾದಂತಹ ಯಶಸ್ಸಿನ ದಾರಿಯಲ್ಲಿ ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರ ಶ್ರಮಗಳಿಗೆ ತಕ್ಕ ಫಲವನ್ನು ರಾಯರು ಅನುಗ್ರಹ ಮಾಡಲಿ. ತನ್ಮೂಲಕವಾಗಿ ಹೆಸರು ಸಂಪಾದನೆ ಮಾಡಿ, ಕೀರ್ತಿ ಸಂಪಾದನೆ ಮಾಡಿ, ಸಂಪನ್ಮೂಲಗಳ ಸಂಪಾದನೆಯು ಕೂಡ ನಿಮ್ಮಗಳಿಗೆ ಯಾವುದೇ ಕೊರತೆ ಇಲ್ಲದೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ಗುರುಜಿ. ಈ ಒಂದು ಕ್ಷಣ ನಮಗೂ ಕೂಡ ಒಂದು ರೀತಿ ಪ್ರೀಶಿಯಸ್. ನಾನು ರಾಯರನ್ನ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 4-5 ವರ್ಷಗಳಿಂದ. ಅವರನ್ನು ಬಹಳ ನಂಬ್ತೀನಿ ನಾನು. ಸೊ ನನಗೆ ಇದೊಂದು ಇಂಟರ್ವ್ಯೂ ಅಂತ ಬಂದಾಗ ಏನೇ ಒಂದು ರೀತಿ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ. ಅಂದರೆ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅದೇ ರೀತಿ ಅಂತ ಅನ್ನಿಸ್ತು. ಒಂದು ರೀತಿ ಭಯ ಆಯಿತು, ಏನು ಕೇಳ್ಬೋದು ರಾಯರ ಬಗ್ಗೆ, ಯಾಕಂದರೆ ನಾವು ಪ್ರೀತಿಸುವಂತಹ ಗುರುಗಳವರು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಒಂದು ರೀತಿ ಕ್ಯೂರಿಯಾಸಿಟಿ ಜೊತೆಗೆ ಭಯ ಆಗಿತ್ತು. ನೀವು ಆ ಭಯಕ್ಕೆ ಅವಕಾಶ ನನಗೆ ಮಾಡಿಕೊಡ್ಲಿಲ್ಲ. ನಾನು ಕೇಳಿದಂತಹ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ರಿ. ಬಹಳ ಚೆನ್ನಾಗಿ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸಿದ್ರಿ. ಈ ಕಾರ್ಯಕ್ರಮ ನನಗೆ ಬಹಳ ವರ್ತ್ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು, ನನಗೆ ಖುಷಿ ತಂದು ಕೊಟ್ಟಂತಹ ಪಾಡ್ಕಾಸ್ಟು. ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಗುರುಗಳೇ. ಯಶಸ್ವಿ ಭವ. ನಿಮ್ಮ ಬದುಕು ಒಂದು ನೆಮ್ಮದಿಯುತವಾದಂತಹ ಬದುಕಾಗಿರಲಿ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡುತ್ತೇನೆ. ಮುಂದೆಯೂ ಕೂಡ ಇಂತಹ ಒಂದು ಸೇವೆಗೆ ಸಂಬಂಧಪಟ್ಟಂತಹ ಒಂದು ಕರ್ತವ್ಯ ಅಂತ ಬಂದಾಗ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕೈಗೆತ್ತಿಕೊಳ್ಳಿ. ಅದರ ಫಲಗಳು ಪರೋಕ್ಷವಾಗಿ ನಮ್ಮ ಸಂದಿಗ್ಧ ಕಾಲದಲ್ಲಿ ನಮ್ಮ ಬದುಕಿನಲ್ಲಿ ಎದುರಾಗುತ್ತೆ ಅನ್ನೋದರಲ್ಲಿ ಗೊಂದಲವೇ ಬೇಡ, ಡೌಟೇ ಬೇಡ. ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಗುರುಗಳೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.